ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸುರೇಶ್ ಸರ್, ಕುಂದಾನಗರಿ ಬೆಳಗಾವಿಯಿಂದ. ಸ್ನೇಹಿತರೆ, ಈಗಾಗಲೇ ನಾವು ಕರ್ನಾಟಕ ಜಿಯೋಗ್ರಫಿ ಮತ್ತು ಭಾರತದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅನೇಕ ತರಗತಿಗಳನ್ನು ಮಾಡಿದ್ದೀವಿ. ಇವತ್ತು ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಮುಂದಿನ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗಳಾಗಿರ್ತಕ್ಕಂಥ KS ಇರ್ಬೋದು, ವಿಲೇಜ್ ಅಕೌಂಟ್ ಇರ್ಬೋದು ಮತ್ತು PDOK ಇರ್ಬೋದು, ಇವೆಲ್ಲ ಎಕ್ಸಾಮ್ಗಳಿಗೆ ಅನುಕೂಲ ಆಗಲಿ ಅನ್ನೋತಕ್ಕಂಥ ಒಂದು ಉದ್ದೇಶವಿಟ್ಟುಕೊಂಡು ಏನಪ್ಪ ಅಂದ್ರೆ ಇವತ್ತಿನ ಆ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಮುಂದಿನ ಒಂದು ಮುಂದುವರೆದಿರತಕ್ಕಂಥ ಕೆಲವೊಂದಷ್ಟು ಪ್ರಶ್ನೆಗಳನ್ನ ರಿಪೀಟ್ ಆಗಿರ್ತಕ್ಕಂಥದ್ದು ಮತ್ತು ಏನಪ್ಪ ಅಂದ್ರೆ ಭಾಳ ಬಹುನಿರೀಕ್ಷಿತವಾಗಿರ್ತಕ್ಕಂಥ ಪ್ರಶ್ನೆಗಳೇನಪ್ಪ ಅಂದ್ರೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನೋಡ್ರಿ, ಇಲ್ಲಿ ಕಳೆದ ಅವಧಿಯಲ್ಲಿ ಏನಪ್ಪ ಅಂದ್ರೆ ಕೆಲವೊಂದಷ್ಟು ಕರ್ನಾಟಕ ರಿಲೇಟೆಡ್ ಆಗಿ ಚರ್ಚೆಯನ್ನು ಮಾಡಿದ್ದೀವಿ. ಇಲ್ಲಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ, ಉತ್ತರ ಭಾರತದಲ್ಲಿ ಸ್ಥಳೀಯ ಮಾರುತವನ್ನು ಈ ರೀತಿಯಾಗಿ ಕರೆಯುವುದು ರೂಢಿಯಲ್ಲಿದೆ. ಏನ್ರಿ ಇಲ್ಲಿ ಕ್ವಶನ್ಸ್ ಏನು ಕೇಳಿದೆ ಅಂತಂದ್ರೆ, ಈ ಉತ್ತರ ಭಾರತ ಅಂತೇಳಿ ನಾವು ಕರ್ನಾಟಕ ಜಿಯೋಗ್ರಫಿ ಒಳಗೂ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಕುರಿತು ಅಧ್ಯಯನ ಮಾಡ್ತೀವಿ ನಾವು. ಇಲ್ಲಿ ಅಲ್ಲಿ ಏನು ಕೇಳಿದೆ ಅನ್ಪ ಅಂತಂದ್ರೆ ಕ್ವಶನ್ಸ್ ನೋಡ್ರಿ, ಉತ್ತರ ಭಾರತದಲ್ಲಿ ಅಂದ ನಾವು ಟೋಟಲ್ ಯಾವುದೇ ಏನಪ್ಪ ಅಂದ್ರೆ ರಾಜ್ಯವನ್ನು ಕನ್ಸಿಡರ್ ಏನು ಮಾಡಿಲ್ಲ ಅಂದ್ರೆ ತೆಗೆದುಕೊಂಡಿಲ್ಲ. ಉತ್ತರ ಭಾರತದಲ್ಲಿ ಏನಪ್ಪ ಅಂದ್ರೆ ಸ್ಥಳೀಯ ಮಾರುತವನ್ನು ಈ ರೀತಿಯಾಗಿ ಏನಪ್ಪ ಅಂದ್ರೆ ಕರೆಯುವುದು ರೂಢಿಯಲ್ಲಿದೆ ಅಂತ ಹೇಳ್ತಾನ. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲವೊಂದಷ್ಟು ನಿಮಗೆ ಏನಪ್ಪ ಅಂದ್ರೆ ಗೊತ್ತಿರಬೇಕು. ಏನು ನೋಡ್ರಿ, ಇಲ್ಲಿ ಸ್ಥಳೀಯ ಮಾರುತಗಳಂತ ನಾವು ನೋಡ್ತೀವಿ. ಸ್ಥಳೀಯ ಮಾರುತಗಳಂದಾಗ ಮಾರುತಗಳು ಬಂದಾಗ ನಾವು ಇಲ್ಲಿ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಏನಪ್ಪ ಅಂದ್ರೆ ವಾಯುಗುಣ ಅಂತ ನಾವು ಅಧ್ಯಯನ ಮಾಡ್ತೀವಿ. ಆ ವಾಯುಗುಣ ಅಂತಕ್ಕಂಥ ಒಂದು ವಾಯುಗುಣ ಅಂತ ನೋಡ್ತೀವಿ. ಹಾಗಾದ್ರೆ ನಮ್ಮ ಭಾರತ ಅಥವಾ ಕರ್ನಾಟಕ ಎಂಥ ವಾಯುಗುಣ ಹೊಂದಿದೆಪ್ಪ ಅಂದ್ರೆ ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದೈತಿ. ಆಲ್ಮೋಸ್ಟ್ ಅಲ್ಲಿ ನಿಮಗೆಲ್ಲ ಏನಪ್ಪ ಅಂದ್ರೆ ಗೊತ್ತಿರ್ತಕ್ಕಂಥ ವಿಷಯ, ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಕೇಳ್ತಿರ್ತಾನೆ ರೀ. ಕರ್ನಾಟಕ ಎಂಥ ವಾಯುಗುಣವನ್ನು ಹೊಂದಿದೆ ಅಥವಾ ಭಾರತ ಎಂಥ ವಾಯುಗುಣವನ್ನು ಹೊಂದಿದೆ ಅಂತ ಕೇಳಿದಪ್ಪ ಅಂದ್ರೆ, ಏನಾದರೂ ಕ್ವಶನ್ಸ್ ಕೇಳಿದಪ್ಪ ಅಂದ್ರೆ ಉಷ್ಣವಲಯದ ಮಾನ್ಸೂನ್ ಅಂತಕ್ಕಂಥ ಒಂದು ವಾಯುಗುಣವನ್ನು ಹೊಂದಿದ್ದು. ಮಾನ್ಸೂನ್ ಅಂತಕ್ಕಂಥ ಒಂದು ಶಬ್ದ ಯಾವ ಭಾಷೆಯಿಂದ ಬಂದಿದೆಪ್ಪ ಅಂದ್ರೆ ಅರೇಬಿಕ್ ಭಾಷೆಯ ಮೌಸಿಮ್ ಅಂತಕ್ಕಂಥ ಶಬ್ದದಿಂದ ಬಂದಿರತಕ್ಕಂಥದ್ದು ಯಾವಪ್ಪ ಅಂದ್ರೆ ಮಾನ್ಸೂನ್ ಅಂತ ಏನು ಮಾಡ್ತೀವಿ ನೋಡ್ತೀವಿ. ಮಾನ್ಸೂನ್ ಅಂದ್ರೆ ಅದರ ಅರ್ಥ ಏನಪ್ಪ ಅಂದ್ರೆ ನಿಯತ ಕಾಲಿಕೆ ಅಥವಾ ಏನಪ್ಪ ಅಂದ್ರೆ ಋತುಮಾನ ಅಂತೇಳಿ ಏನೋ ಅರ್ಥವನ್ನು ಕೊಡ್ತದ. ಅದೇನೇ ಇರಲಿ, ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ವಾಯುಗುಣವನ್ನ ಅಥವಾ ಭಾರತದ ವಾಯುಗುಣವನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರಮುಖವಾಗಿ 3 ಭಾಗಗಳಿಗೆ ಅಥವಾ 3 ವಿಧಗಳಾಗಿ ಏನಪ್ಪ ಅಂದ್ರೆ ವಿಂಗಡಣೆ ಮಾಡ್ತೀವಿ. ಒಂದು ಏನಪ್ಪ ಅಂದ್ರೆ ಭಾರತದ ವಾಯುಗುಣವನ್ನ ನಾವು ಎಷ್ಟು ಋತುಮಾನಗಳಾಗಿ ಇಲ್ಲಿ ವಿಂಗಡಣೆ ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ 4 ಋತುಮಾನಗಳಿಗೆ ಏನಪ್ಪ ಅಂದ್ರೆ ವಿಂಗಡಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಹಾಗಾದ್ರೆ ನಮ್ಮ ಭಾರತದ ವಾಯುಗುಣವನ್ನ ಯಾವ ರೀತಿ ಅಂತಂದ್ರೆ ಒಂದು ನೋಡ್ತೀವಿ ನಾವು ಇಲ್ಲಿ ಋತುಮಾನ ಅಂತೇಳಿ ಬೇಸಿಗೆ ಕಾಲ ಅಂತ ಬರ್ತದ. ಯಾವ ಕಾಲ ರೀ? ಬೇಸಿಗೆ ಕಾಲ ಅಂತ ನೋಡ್ತೀವಿ. ಬೇಸಿಗೆ ಕಾಲ ಅಂತ ನೋಡ್ತೀವಿ. ನೆಕ್ಸ್ಟ್ ಎರಡನೇದು ಯಾವಪ್ಪ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತೇಳಿ. ನೆಕ್ಸ್ಟ್ ಮೂರನೇದು ಏನಪ್ಪ ಅಂದ್ರೆ ಈಶಾನ್ಯ ಅಥವಾ ನೈಋತ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನದ ಕಾಲ ಅಂತ ಅದನ್ನ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇಲ್ಲಿ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತೇಳಿ. ನಾಲ್ಕನೇದು ಯಾವಪ್ಪ ಅಂದ್ರೆ ಚಳಿಗಾಲ ಅಂತೇಳಿ. ಯಾವ್ದ್ರಿ? ಚಳಿಗಾಲ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಈ ರೀತಿಯಾಗಿ ಕರ್ನಾಟಕದ ವಾಯುಗುಣವನ್ನು ಏನ್ ಮಾಡ್ತಂದ್ರ ಬೇಸಿಗೆ ಕಾಲ, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ, ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಮತ್ತು ಚಳಿಗಾಲ ಅಂತ ಏನು ಮಾಡ್ತಾರಪ್ಪ ಅಂದ್ರೆ 4 ಋತುಮಾನಗಳಾಗಿ ಏನಪ್ಪ ಅಂದ್ರೆ ಕರ್ನಾಟಕದ ವಾಯುಗುಣ ಇಲ್ಲಿ ಡಿವೈಡೇಷನ್ ಮಾಡ್ತಾರ. ಅಲ್ಲಿ ಏನಾಗ್ತೈತಪ್ಪ ಅಂದ್ರೆ ನಾವು ಇಲ್ಲಿ ಬೇಸಿಗೆ ಕಾಲ ಅಂತ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಯಾವ್ದ್ರಿ ಬೇಸಿಗೆ ಕಾಲ ಅಂತ ನೋಡ್ತೀವಿ. ಬೇಸಿಗೆ ಕಾಲ ಅಥವಾ ಸಮರ್ ಸೀಸನ್ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಬೇಸಿಗೆ ಕಾಲ ಅಥವಾ ಸಮರ್ ಸೀಸನ್ ಅಂತ ನೋಡ್ತೀವಿ. ಈ ಬೇಸಿಗೆ ದಿನಮಾನಗಳಲ್ಲಿ ಏನಾಗ್ತೈತೆ ಅಂದ್ರೆ ಸ್ಥಳೀಯ ಮಾರುತ ಬೃಹತ್ ಮಾರುತಗಳ ಬದಲಾಗಿ ಯಾವುದ್ರ ಬದಲಾಗಿರಿ ಬೃಹತ್ ಮಾರುತಗಳು ಅಂತ ನೋಡ್ತೀವಿ. ಈ ಬೃಹತ್ ಮಾರುತಗಳು ಹಾಕಿರ್ತಾವಲ್ರಿ, ಬೀಸ್ತಿರ್ತಾವಲ್ಲ, ಆ ಬೃಹತ್ ಮಾರುತಗಳ ಬದಲಾಗಿ ಏನಾಗ್ತಾವಪ್ಪ ಅಂದ್ರೆ ಇವುಗಳ ಬದಲಾಗಿ ಏನಾಗ್ತಾವಪ್ಪ ಅಂದ್ರೆ ಇಲ್ಲಿ ಸ್ಥಳೀಯ ಮಾರುತಗಳು ಬೀಸಲಿಕ್ಕೆ ಪ್ರಾರಂಭ ಮಾಡ್ತಾವ. ಯಾವ ಸಂದರ್ಭದಲ್ಲಿ? ಬೇಸಿಗೆ ಕಾಲದಲ್ಲಿ ಸ್ಥಳೀಯ ಮಾರುತಗಳು ಬೀಸಲಿಕ್ಕೆ, ಸ್ಥಳೀಯ ಮಾರುತಗಳು ಅಂತ ನೋಡ್ತೀವಿ. ಈ ಸ್ಥಳೀಯ ಮಾರುತಗಳು ಬೀಸಲಿಕ್ಕೆ ಅಂದ್ರೆ ಆರಂಭಿಸ್ತಾವ. ಈ ಸ್ಥಳೀಯ ಮಾರುತಗಳು ಬೀಸ್ತಾವಲ್ರಿ, ಆ ಸ್ಥಳೀಯ ಮಾರುತಗಳು ಹೊತ್ತು ತರತಕ್ಕಂಥ ಮಳೆಯನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಪರಿಸರನ ಮಳೆ ಅಂತ ಏನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಹೌದ್ರಿ? ಈ ಸ್ಥಳೀಯ ಮಾರುತಗಳು ಹೊತ್ತು ತರುವ ಮಳೆಯನ್ನೇ ನಾವು ಏನ್ ಕರಿತೀವಿ ಅಂದ್ರೆ ಪರಿಸರಣ. ಯಾವ ಮಳೆ ರೀ? ಪರಿಸರಣ ಮಳೆ ಅಂತ ಏನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಕ್ಲಿಯರ್ ಆಗಿ ಗೊತ್ತಿರ್ಬೇಕು. ಪರಿ ಅಂತಂದ್ರೆ ಏನ್ರಿ? ಪರಿ ಎಂದರೆ ಏರು ಅಂತ ಅರ್ಥವನ್ನ ಕೊಡ್ತದ. ಪರಿ ಎಂದರೆ ಏರು. ಸ ಎಂದರೆ ಇರು. ರಣ ಎಂದರೆ ಬೀಳು. ರಣ ಎಂದರೆ ಬೀಳು. ನೋಡ್ರಿ, ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದು ವರ್ಡ್ ಐತ್ರಿ. ಪರಿಸರಣ ಅಂತಂದ್ರೆ ಏನು? ಪರಿ ಎಂದರೆ ಏರು. ಪರಿ ಎಂದರೆ ಏರು. ಸ ಎಂದರೆ ಇರು. ರಣ ಎಂದರೆ ಬೀಳು. ನೋಡ್ರಿ, ಪರಿಸರ ಅನ್ನೋದಕ್ಕೆ ಏನಪ್ಪ ಅಂತಂದ್ರ ಪರಿಸರ ಅಂತಕ್ಕಂಥ ಪದಕ್ಕೆ ಏನಪ್ಪ ಅಂದ್ರೆ ಬಹಳ ತುಂಬಾ ಅರ್ಥ ಐತಿ. ಪರಿ ಎಂದರೆ ಏರು,
ಸ ಎಂದರೆ ಇರು, ರಣ ಎಂದರೆ ಬೀಳು. ನೋಡ್ರಿ, ಪರಿಸರನ ಮಳೆ ಏನಾಗ್ತದಪ್ಪ ಅಂತಂದ್ರೆ ಈ ಒಂದು ಬೇಸಿಗೆ ದಿನಮಾನದೊಳಗೆ ಏನಾಗ್ತದೆ, ಸ್ಥಳೀಯ ಮಾರುತಗಳು ಬೃಹತ್ ಮಾರುತಗಳ ಬದಲಾಗಿ ಸ್ಥಳೀಯ ಮಾರುತಗಳು ಬೀಸ್ತಿರ್ತಾವ. ಆ ಸ್ಥಳೀಯ ಮಾರುತಗಳು ಬೀಸುವ ಸಂದರ್ಭದಲ್ಲಿ ಎಲ್ಲಿ ಅತಿ ಹೆಚ್ಚಾಗಿ ಆ ಸ್ಥಳೀಯ ಮಾರುತಗಳು ಬೀಸ್ತಿರ್ತಾವಲ್ಲ, ಆ ಸ್ಥಳೀಯ ಮಾರುತಗಳು ಹೊತ್ತು ತರ್ತಕ್ಕಂಥ ಮಳೆಗೆ ನಾವು ಏನಪ್ಪ ಅಂದ್ರೆ ಪರಿಸರನ ಮಳೆ ಅಂತ ನೋಡ್ತೀವಿ. ಈ ಸ್ಥಳೀಯ ಮಾರುತಗಳು ಏನಂತಂದ್ರೆ ಇಲ್ಲಿ ಭೂಮಿಯ ತುಂಬ ಅಂದ್ರೆ ನಾವು ಭೂಮಿಯನ್ನು ಕನ್ಸಿಡರ್ ಮಾಡುವಾಗ ಭೂಮಿಯ ತುಂಬ ಏನಪ್ಪ ಅಂದ್ರೆ ಬಿಸಾಗಿಲ್ಲ, ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಎಲ್ಲಿ ಅಧಿಕವಾಗಿರ್ತಕ್ಕಂಥ ಉಷ್ಣಾಂಶಿತಲ್ಲ ಆ ಒಂದು ಸ್ಥಳದಲ್ಲಿ ಮಾತ್ರ ಏನಂತಂದ್ರೆ ಈ ಸ್ಥಳೀಯ ಮಾರುತಗಳು ಬೀಸ್ತಿರ್ತಾವ. ಸೊ ಆ ಕಾರಣದಿಂದ ಸ್ಥಳೀಯ ಮಾರುತಗಳು ಬೀಸುವ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಮಳೆ ಆಗ್ತದ. ಅದನ್ನ ನಾವು ಏನ್ ಕರಿತೀವಿ ಅಂದ್ರೆ ಪರಿಸರನ ಮಳೆ ಅಂತ ಏನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಅದಕ್ಕೆ ಪರಿ ಅಂತಂದ್ರೆ ಏರು, ಸ ಅಂದ್ರೆ ಇರು, ರಣ ಎಂದ್ರೆ ಬೀಳು. ಎಲ್ಲಿ ಸ್ಥಳೀಯ ಮಾರುತಗಳು ಅತಿ ಹೆಚ್ಚಾಗಿ ಬೀಸ್ತಿರ್ತಾವಲ್ಲ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಮಳೆ ಆಗ್ತದ. ಅದನ್ನ ನಾವು ಏನ್ ಕರಿತೀವಿ ಅಂದ್ರೆ ಪರಿಸರನ ಮಳೆ ಅಂತ ಏನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಅಥವಾ ಕನ್ವೆನ್ಷನಲ್ ರೇನು ಅಂತ ಏನ್ ಮಾಡ್ತಾರೆ ಅಂದ್ರೆ ಕರೀತಾರೆ. ಕನ್ವೆನ್ಷನಲ್ ರೇನ್ ಫಾಲ್ ಅಂತ ಏನ್ ಮಾಡ್ತಾರ ಕರೀತಾರ. ಕನ್ವೆನ್ಷನಲ್ ರೇನ್ ಫಾಲ್ ಅಂತ ಏನ್ ಮಾಡ್ತಾರ ಅಂದ್ರೆ ಅದನ್ನ ಕರೀತಾರ. ಅಥವಾ ಪರಿಸರನ ಮಳೆ ಅಂತ ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಇನ್ನೊಂದು ನಿಮಗೆ ಗೊತ್ತಿರ್ಬೇಕ್ರಿ, ಈ ಸ್ಥಳೀಯ ಮಾರುತಗಳು ಆಲ್ಮೋಸ್ಟ್ ಅತಿ ಹೆಚ್ಚಾಗಿ ಏನಪ್ಪ ಬೇಸಿಗೆ ದಿನಮಾನಗಳು ಏನಪ್ಪ ಬೀಸ್ತಿರ್ತಾವ. ಹಾಗಾದ್ರೆ ಹಿಂಗೂ ಕೇಳ್ತಾನೆ ಕ್ವಶನ್ಸ್, ಬೇಸಿಗೆಯ ಕಾಲಾವಧಿಯಲ್ಲಿ ಯಾವಾಗ್ರಿ ಬೇಸಿಗೆಯ ಕಾಲಾವಧಿಯಲ್ಲಿ ಆಗುವ ಮಳೆಯನ್ನು ಏನೆಂದು ಕರೀತಾರಪ್ಪ ಅಂದ್ರೆ ಕನ್ವೆನ್ಷನಲ್ ರೇನ್ಫಾಲ್ ಅಥವಾ ಪರಿಸರನ ಮಳೆಯನ್ನು ಅಂತ ಏನ್ ಮಾಡ್ತಾರ ಅಂದ್ರೆ ಕರೀತಾರ. ಹಾಗಾದ್ರೆ ಈ ಒಂದು ಪರಿಸರನ ಮಳೆಯನ್ನ ಯಾವ್ದ್ರಿ, ಈ ಪರಿಸರನ ಮಳೆಯನ್ನ ನಮ್ಮ ಪರಿಸರ ಮಳೆ ಏನಪ್ಪ ಅಂದ್ರೆ ಇದನ್ನ 4 ಗಂಟೆನೂ ಮಳೆನು ಅಂತ ಏನ್ ಮಾಡ್ತಾರ ಅಂದ್ರೆ ಕರೀತಾರ. ಪರಿಸರ ಮಳೆಯನ್ನ 4 ಗಂಟೆಯ ಮಳೆನು ಅಂತ ಏನ್ ಮಾಡ್ತಾರ ಅಂದ್ರೆ ಕರೀತಾರ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರ ಮಧ್ಯಾಹ್ನದ ಮಳೆಯನ್ನು ಅಂತ ಏನ್ ಮಾಡ್ತಾರ ಅಂದ್ರೆ ಕರೀತಾರ. ಏನ್ ಕರೀತಾರ ಇದನ್ನ ಮಧ್ಯಾಹ್ನದ ಮಳೆಯನ್ನು ಅಂತ ಕರೀತಾರ. 4 ಗಂಟೆಯ ಮಳೆ ಮಧ್ಯಾಹ್ನದ ಮಳೆ ಅಂತೇಳಿ ಪರಿಸರ ಮಳೆಯನ್ನ ಕರೆಯೋದನ್ನ ನೋಡ್ತೀವಿ. ಯಾಕಂದ್ರ ಮಾರ್ನಿಂಗ್ ಸೆಷನ್ ಮುಂಜಾನೆ ಅವಧಿಯಿಂದ ಹಿಡ್ಕೊಂಡ್ಬಿಟ್ಟು ಏನಪ್ಪ ಅಂದ್ರೆ ಸಾಯಂಕಾಲದವರೆಗೆ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಭೂಮಿ ಕಾಯ್ತದ. ಭೂಮಿ ಕಾಯ್ದು ಭೂಮಿಯ ಮೇಲ್ಪದರದಲ್ಲಿರ್ತಕ್ಕಂಥ ನೀರು ಏನಪ್ಪ ಅಂದ್ರೆ ನೀರಾವರಿಯಾಗಿ ಮಾರ್ಪಟ್ಟು ಮೋಡವಾಗಿ ಅವು ಏನಪ್ಪ ಅಂದ್ರೆ ರಚನೆಗೊಂಡು ಏನಾಗ್ತಪ್ಪ ಅಂದ್ರೆ ಅಲ್ಲೇ ಏನಪ್ಪ ಅಂದ್ರೆ ಎಲ್ಲಿ ಮಾರುತಗಳು ನಿರ್ಮಾಣಗೊಳ್ತಾವಲ್ಲ ಅಲ್ಲೇ ಏನು ಮಳೆ ಆಗ್ತದಲ್ರಿ. ಅದಕ್ಕೆ ಆಗೋದ್ರಿಂದ ಏನಪ್ಪ ಅಂದ್ರೆ ಈ ರೀತಿಯಾಗಿ ಏನಪ್ಪ ಅಂದ್ರೆ 4 ಗಂಟೆಯ ಮಳೆ ಅಥವಾ ಮಧ್ಯಾಹ್ನದ ಮಳೆ ಅಂತೇಳಿ ಈ ಪರಿಸರನ ಮಳೆಯನ್ನು ಕರೆಯುವುದನ್ನು ನೋಡ್ತೀವಿ. ಅಷ್ಟೇ ಅಲ್ಲದೆ ಇದು ನಿಮ್ಗೆ ಅದ್ರ ಜೊತೆಗೆ ಗೊತ್ತಿರ್ಬೇಕು, ಇದೇ ಒಂದು ಪರಿಸರನ ಮಳೆಯನ್ನ ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಅಂತಂದ್ರ ಈ ನಮ್ಮ ಪರಿಸರ ಮಳೆ ನಮ್ಮ ಕರ್ನಾಟಕದಲ್ಲಿ ಏನಂತ ಕರಿತಾರಪ್ಪ ಅಂದ್ರ ಕಾಪಿಯ ಹೂ ಮಳೆಯನ್ನು ಅಂತ ಏನ್ ಮಾಡ್ತಾರ ಅಂತ ಕರೀತಾರೆ. ಕಾಪಿಯ ಹೂ ಮಳೆ ಅಂತ ಏನ್ ಮಾಡ್ತಾರ ಅಂದ್ರೆ ಕರೀತಾರೆ. ನೋಡ್ರಿ ಈ ಸದ್ಯಕ್ಕೆ ನೋಡ್ರಿ, ಈಗ ಈ ಬೇಸಿಗೆ ಒಂದು ಅಂತ್ಯ ಅಥವಾ ಬೇಸಿಗೆ ದಿನಮಾನದೊಳಗೆ ಏನಪ್ಪ ಅಂದ್ರೆ ಈ ಕಾಫಿ ಗಿಡಗಳು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ, ಭಾರತದಲ್ಲಿ ಅತಿ ಹೆಚ್ಚಾಗಿ ಕಾಫಿಯನ್ನ ಬೆಳೀತಕ್ಕಂಥ ಒಂದು ರಾಜ್ಯ ಯಾವಪ್ಪ ಅಂದ್ರೆ ನಮ್ಮ ಕರ್ನಾಟಕ. ಹೌದ್ರಿ, ಭಾರತದಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಕಾಫಿಯನ್ನ ಬೆಳೀತಕ್ಕಂಥ ಒಂದು ರಾಜ್ಯ ಯಾವಪ್ಪ ಅಂದ್ರೆ ಕರ್ನಾಟಕ ಅಂತ ನೋಡ್ತೀವಿ. ನಮ್ಮ ಕರ್ನಾಟಕದ ಚಿಕ್ಕಮಗಳೂರು ಭಾಗ ಇರ್ಬೋದು, ಈ ಕಡೆ ಶಿವಮೊಗ್ಗ ಅಥವಾ ಕೊಡಗು ಈ ಕಡೆ ಭಾಗ ಇರ್ಬೋದು, ಮತ್ತು ಮೈಸೂರು ಭಾಗದಲ್ಲಿ ಅತಿ ಹೆಚ್ಚಾಗಿ ಏನಪ್ಪ ಅಂದ್ರೆ ಆ ಕಾಫಿಯನ್ನ ಬೆಳೀತಾರ. ಆ ಭಾಗದಲ್ಲಿ ಏನಪ್ಪ ಅಂದ್ರೆ ಆ ಬೇಸಿಗೆ ಒಂದು ಕಾಲಾವಧಿ ಒಳಗೆ ಏನಾಗ್ತಿರ್ತಾವಪ್ಪ ಅಂದ್ರೆ ಆಗತಾನೆ ಏನಪ್ಪ ಅಂತಂದ್ರೆ ಈ ಕಾಫಿ ಗಿಡಗಳು ಏನಾಗ್ತಿರ್ತಾವ ಅಂತಂದ್ರೆ ಹೂಗಳನ್ನು ಬಿಡ್ತಿರ್ತಾವ. ಆ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಪರಿಸರ ಮಳೆ ಆಗ್ತದ. ಆ ಪರಿಸರ ಮಳೆಯನ್ನ ಕರ್ನಾಟಕದೊಳಗ ಎಲ್ರಿ ನಮ್ಮ ಕರ್ನಾಟಕದೊಳಗ ಕರ್ನಾಟಕ ಅಂತ ನೋಡ್ತೀವಿ. ಕರ್ನಾಟಕದಲ್ಲಿ ಏನಂತಪ್ಪ ಅಂದ್ರ ಈ ಕಾಫಿಯ ಈ ಒಂದು ಪರಿಸರ ಮಳೆ ಏನಪ್ಪ ಅಂದ್ರ ಕಾಫಿಯ ಹೂ ಮಳೆ ಅಂತ ಏನ್ ಮಾಡ್ತಾರ ಅಂತ ಕರೀತಾರ. ನೆಕ್ಸ್ಟ್ ಇದನ್ನೇನೆ ಯಾವ್ದ್ರಿ ಪರಿಸರ ಮಳೆಯನ್ನ ಏನಪ್ಪ ಅಂದ್ರ ಕೇರಳ ರಾಜ್ಯದಲ್ಲಿ ಏನಂತ ಕರೀತಾರಪ್ಪ ಅಂತಂದ್ರ ಇದನ್ನ ಮಾವಿನ ಹೊಯ್ಲು ಅಂತ ಏನ್ ಮಾಡ್ತಾರ ಅಂತ ಕರೀತಾರ. ಏನಂತ ಕರೀತಾರಿ, ಮಾವಿನ ಹೊಯ್ಲು ಅಂತೇಳಿ ಕರೆಯುವುದನ್ನ ಏನ್ ಮಾಡ್ತೀವಿ ಅಂದ್ರೆ ನಾವು ನೋಡ್ತೀವಿ. ಮಾವಿನ ಹೊಯ್ಲು ಅಂತ ಎಲ್ಲಿ ಕರೀತಾರಪ್ಪ ಅಂದ್ರ ಪರಿಸರನ ಮಳೆಯನ್ನ ಕೇರಳ ರಾಜ್ಯದಲ್ಲಿ ಮಾವಿನ ಹೊಯ್ಲು ಅಂತ ಏನ್ ಮಾಡ್ತಾರ ಅಂದ್ರೆ ಕರೀತಾರ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರ ಇದೇ ಒಂದು ಪರಿಸರನ ಮಳೆಯನ್ನ ಏನಪ್ಪ ಅಂದ್ರ ಆಸಾಂ ಭಾಗದೊಳಗ ಅಥವಾ ಆಸಾಂ ರಾಜ್ಯ ಅಂತ ನೋಡ್ತೀವಿ. ಈಶಾನ್ಯ ಸಪ್ತ ಸೋದರಿಯರ ರಾಜ್ಯಗಳಲ್ಲಿ ಒಂದು ಯಾವತ್ತಪ್ಪ ಅಂದ್ರ ಆಸಾಂ ಅಂತ ನೋಡ್ತೀವಿ. ಆ ಒಂದು ಆಸಾಂ ರಾಜ್ಯದಲ್ಲಿ ಏನಪ್ಪ ಅಂದ್ರ ಪರಿಸರನ ಮಳೆಯನ್ನ ಏನಂತ ಕರೀತಾರಪ್ಪ ಅಂದ್ರ ಅದನ್ನ ಚಹಾದ ಮಳೆ ಅಂತ ಏನ್ ಮಾಡ್ತಾರ ಅಂದ್ರೆ ಕರೀತಾರೆ. ಚಹಾದ ಹೂ ಮಳೆ ಅಂತ ಏನ್ ಮಾಡ್ತಾರ ಅಂದ್ರೆ ಕರೀತಾರೆ. ಹೌದ್ರಿ, ಸ್ವಲ್ಪ ಇಲ್ಲಿ ಏನಪ್ಪ ಅಂದ್ರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಿರಬೇಕು. ಪರಿಸರ ಮಳೆಯನ್ನ ಕರ್ನಾಟಕದಲ್ಲಿ ಕಾಫಿಯ ಹೂ ಮಳೆ ಅಂತ ಕರೆದ್ರೆ, ಕೇರಳ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಇದನ್ನ ಮಾವಿನ ಹೊಯ್ಲು ಅಂತ ಕರೀತಾರ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಅಸ್ಸಾಂ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಪರಿಸರ ಮಳೆನೇ ಚಹಾದ ಹೂ ಮಳೆ ಅಂತೇಳಿ ಏನ್ ಮಾಡ್ತಾರ ಅಂದ್ರೆ ಕರೀತಾರ. ಈ ರೀತಿಯಾಗಿ ಅದನ್ನ ಕರಿತಕ್ಕಂಥ ಈ ರೀತಿಯಾಗಿ ಈ ಒಂದು ಪರಿಸರ ಮಳೆಯನ್ನ ಬೇರೆ ಬೇರೆ ರಾಜ್ಯಗಳು ಏನಪ್ಪ ಅಂದ್ರೆ ಅನೇಕ ಹೆಸರುಗಳಿಂದ ಕರಿತಕ್ಕಂಥದ್ದು ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಇಲ್ಲಿ ನಮ್ಮ ಕಾನ್ಸೆಪ್ಟ್ ಬರೀ ಏನಂದ್ರೆ ಈ ಸ್ಥಳೀಯ ಮಾರುತಗಳಂತ ನಾವು ನೋಡಿದೀವಿ. ಯಾವಾಗ್ರಿ, ಇಲ್ಲಿ ಬೇಸಿಗೆ ದಿನಮಾನದೊಳಗೆ ಏನಾಗ್ತಾವಪ್ಪ ಅಂದ್ರೆ ಇಲ್ಲಿ ಬೃಹತ್ ಮಾರುತಗಳ ಬದಲಾಗಿ ಏನಾಗ್ತಾವಪ್ಪ ಅಂದ್ರೆ ಸ್ಥಳೀಯ ಮಾರುತಗಳು ಬೀಸ್ತಾವ. ಇದೇ ಸ್ಥಳೀಯ ಮಾರುತಗಳನ್ನ ನಮ್ಮ ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅನೇಕ ಹೆಸರುಗಳಿಂದ ಕರಿತಕ್ಕಂಥದ್ದು ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ. ಸ್ಥಳೀಯ ಮಾರುತಗಳನ್ನ ರಾಜಸ್ಥಾನ ಭಾಗದೊಳಗ ಸ್ಥಳೀಯ ಮಾರುತವನ್ನ ಏನಪ್ಪ ಅಂದ್ರ ರಾಜಸ್ಥಾನದ
ರಾಜಸ್ಥಾನದಲ್ಲಿ ಏನಂತ ಕರಿತಾರಪ್ಪ ಅಂದ್ರೆ ಸ್ಥಳೀಯ ಮಾರುತವನ್ನ ರಾಜಸ್ಥಾನ ರಾಜ್ಯದಲ್ಲಿ ಏನು ಕರಿತಾರೆ ಅಂದ್ರೆ ಲೂ ಅಂತ ಏನು ಮಾಡ್ತಾರೆ ಕರೀತಾರ. ಮತ್ತು ಹಿಂಗೂ ಕೇಳ್ಬೋದು, ಸ್ಥಳೀಯ ಮಾರುತಗಳನ್ನ ಭಾರತದಲ್ಲಿ ಏನೆಂದು ಕರೀತಾರೆ ಅಂದ್ರೆ ಭಾರತದೊಳಗೂ ಸ್ಥಳೀಯ ಮಾರುತಗಳನ್ನ ಲೂನ್ ಅಂತ ಕರೀತಾರ. ಆದ್ರೆ ಪರ್ಟಿಕ್ಯುಲರ್ ಆಗಿ ಏನಪ್ಪ ಅಂದ್ರೆ ರಾಜಸ್ಥಾನ ಭಾಗದೊಳಗ ಸ್ಥಳೀಯ ಮಾರುತವನ್ನ ಲೂ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಪಂಜಾಬ್ ಅಂತ ನೋಡ್ತೀವಿ. ಯಾವ್ದ್ರಿ? ಪಂಜಾಬ. ನೆಕ್ಸ್ಟ್ ಯಾವ್ದ್ರಿ? ಬಿಹಾರ. ನೆಕ್ಸ್ಟ್ ಯಾವ್ದ್ರಿ? ಒಡಿಸ್ಸಾ. ನೆಕ್ಸ್ಟ್ ಒಡಿಸ್ಸಾ, ಅಸ್ಸಾಂ. ಈ 4 ರಾಜ್ಯಗಳಲ್ಲಿ ಏನಪ್ಪ ಅಂತಂದ್ರೆ ಒಂದೇ ಹೆಸರಿನಿಂದ ಕರೀತಾರ, ನಾರ್ವೆಸ್ಟರ್ ಅಂತ ಏನು ಮಾಡ್ತಾರ ಕರೀತಾರೆ. ಏನಂತ ಕರೀತಾರ್ರಿ? ನಾರ್ವೆಸ್ಟರ್. ನೋಡ್ರಿ, ಸ್ವಲ್ಪ ಕ್ಲಿಯರ್ ಆಗಿ ಅಬ್ಸರ್ವೇಷನ್ ಮಾಡ್ರಿ. ರಾಜಸ್ಥಾನದಲ್ಲಿ ಸ್ಥಳೀಯ ಮಾರುತಗಳನ್ನ ರಾಜಸ್ಥಾನದಲ್ಲಿ ಲೂ ಅಂತ ಕರೀತಾರ. ಪಂಜಾಬ್, ಬಿಹಾರ, ಒಡಿಸ್ಸಾ ಮತ್ತು ಅಸ್ಸಾಂ ಈ 4 ರಾಜ್ಯಗಳು ಏನಪ್ಪ ಅಂದ್ರೆ ಸ್ಥಳೀಯ ಮಾರುತವನ್ನ ಏನ್ ಕರಿತಾರೆ ಅಂದ್ರೆ ನಾರ್ವೆಸ್ಟರ್ ಅಂತ ಏನ್ ಮಾಡ್ತಾರೆ ಅಂದ್ರೆ ಕರೀತಾರೆ. ಅಷ್ಟೇ ಅಲ್ಲದೆ ಏನಪ್ಪ ಅಂತಂದ್ರೆ ಉತ್ತರ ಪ್ರದೇಶ ಅಂತ ನೋಡ್ತೀವಿ ನಾವು. ಎಲ್ರಿ? ಈ ಉತ್ತರ ಪ್ರದೇಶ ಅಂತ ನೋಡ್ತೀವಿ. ಈ ಉತ್ತರ ಪ್ರದೇಶದ ಏನು ಅಥವಾ ಉತ್ತರ ಭಾರತ ಅಂತ ಕರಿತೀವಿ, ಅಥವಾ ಉತ್ತರ ಪ್ರದೇಶ ರಾಜ್ಯದಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಉತ್ತರ ಪ್ರದೇಶವನ್ನು ತೆಗೆದುಕೊಂಡಾಗ ಉತ್ತರ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಸ್ಥಳೀಯ ಮಾರುತವನ್ನ ಏನ್ ಕರೀತಾರೆ ಅಂದ್ರೆ ಅಲ್ಲಿ ಉತ್ತರ ಪ್ರದೇಶ ಅಂತ ತೆಗೆದುಕೊಳ್ತೀವಿ. ಉತ್ತರ ಪ್ರದೇಶ ಅಂತ ನೋಡ್ತೀವಿ. ಈ ಉತ್ತರ ಪ್ರದೇಶದಲ್ಲಿ ಸ್ಥಳೀಯ ಮಾರುತವನ್ನ ಏನಂತ ಕರೀತಾರೆ ಅಂತಂದ್ರೆ ಯಾಂಡಿಸ್ ಅಂತ ಏನ್ ಮಾಡ್ತಾರೆ ಅಂದ್ರೆ ಕರೀತಾರೆ. ಏನ್ರಿ? ಯಾಂಡಿಸ್ ಅಂತ ನಾವು ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಯಾಂಡಿಸ್ ಅಥವಾ ಯಾಂದಿಸ್ ಅಂತ ಏನ್ ಮಾಡ್ತಾರೆ ಅಂದ್ರೆ ಕರೀತಾರ. ಉತ್ತರ ಭಾರತ ಇರ್ಬೋದು ಅಥವಾ ಉತ್ತರ ಭಾರತ ಮತ್ತು ಉತ್ತರ ಪ್ರದೇಶ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಸ್ಥಳೀಯ ಮಾರುತವನ್ನ ಏನಂತ ಕರೀತಾರಪ್ಪ ಅಂದ್ರೆ ಯಾಂಡಿಸ್ ಅಥವಾ ಯಾಂದಿಸ್ ಅಂತನೂ ಸಹ ಏನ್ ಮಾಡ್ತಾರ ಅಂದ್ರೆ ಇಲ್ಲಿ ಕರೆಯುವುದನ್ನ ಏನ್ ಮಾಡ್ತೀವಿ ನೋಡ್ತೀವಿ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಪಶ್ಚಿಮ ಬಂಗಾಳ ಅಂತ ಬರ್ತದೆ. ಯಾವ ಬಂಗಾಳ ರೀ? ಪಶ್ಚಿಮ ಬಂಗಾಳ ಅಥವಾ ವೆಸ್ಟ್ ಬೆಂಗಾಲ್ ಅಂತ ಏನ್ ಮಾಡ್ತೀವಲ್ಲ ನೋಡ್ತೀವಲ್ರಿ. ಪಶ್ಚಿಮ ಬಂಗಾಳ ಅಥವಾ ವೆಸ್ಟ್ ಬೆಂಗಾಲ್ ಒಳಗೆ ಏನಪ್ಪ ಅಂದ್ರೆ ಸ್ಥಳೀಯ ಮಾರುತವನ್ನ ಏನಂತ ಕರಿತಾರಪ್ಪ ಅಂದ್ರೆ ಕಾಲ ಬೈಸಾಖಿ ಅಂತ ಏನ್ ಮಾಡ್ತಾರೆ ಕರೀತಾರೆ. ಏನ್ರಿ? ಕಾಲ ಬೈಸಾಖಿ ಅಂತ ಏನ್ ಮಾಡ್ತೀವಿ ನೋಡ್ತೀವಿ. ಈ ಪಶ್ಚಿಮ ಬಂಗಾಳ ಭಾಗದಲ್ಲಿ ಏನಪ್ಪ ಅಂದ್ರೆ ಸ್ಥಳೀಯ ಮಾರುತವನ್ನ ಏನಂತಂದ್ರೆ ಕಾಲ ಬೈಸಾಖಿ ಅಂತ ಏನ್ ಮಾಡ್ತಾರ ಕರೀತಾರ. ಹೀಗೆ ಈ ಸ್ಥಳೀಯ ಮಾರುತಗಳನ್ನ ಏನಪ್ಪ ಅಂದ್ರೆ ವಿವಿಧ ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ಬೇರೆ ಬೇರೆ ಹೆಸರುಗಳಿಂದ ಕರೆಯುವುದನ್ನು ಸಹ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವಿಲ್ಲಿ ನೋಡ್ತೀವಿ. ಈ ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಪಿಕ್ಚರ್ ನಿಮ್ಗೆ ಗೊತ್ತಿರ್ಬೇಕ್ರಿ. ರಾಜಸ್ಥಾನದಲ್ಲಿ ಲೂ ಅಂತ ಕರೀತಾರ. ಪಂಜಾಬ್, ಬಿಹಾರ್, ಒಡಿಸ್ಸಾ, ಅಸ್ಸಾಂ ಈ 4 ರಾಜ್ಯಗಳು ಏನಪ್ಪ ಅಂದ್ರೆ ನಾರ್ವೆಸ್ಟರ್ ಅಂತ ಕರೀತಾರ. ಉತ್ತರ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಯಾಂಡಿಸ್ ಅಂತ ಕರೀತಾರ. ಪಶ್ಚಿಮ ಬಂಗಾಳ ಭಾಗದೊಳಗೆ ಏನಪ್ಪ ಅಂದ್ರೆ ಕಾಲ ಬೈಸಾಖಿ ಅಂತ ಏನ್ ಮಾಡ್ತಾರ ಅಂದ್ರೆ ಈ ಸ್ಥಳೀಯ ಮಾರುತಗಳನ್ನ ಈ ರೀತಿಯಾಗಿ ಬೇರೆ ಬೇರೆ ಹೆಸರುಗಳಿಂದ ನಾವು ಗುರುತಿಸ್ತಕ್ಕಂಥದ್ದು ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇದ್ರ ಮೇಲೆ ಏನಪ್ಪ ಅಂದ್ರೆ ಬಹಳ ಸಾಕಷ್ಟು ಬಾರಿ ಏನಪ್ಪ ಅಂದ್ರೆ ಪ್ರಶ್ನೆನ ಕೇಳಿದಾನ. ಯಾವ್ದನ್ನ ಕೇಳಿದಾನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಈ ಪಶ್ಚಿಮ ಬಂಗಾಳದಲ್ಲಿ ಏನಂತಂದ್ರೆ ಸ್ಥಳೀಯ ಮಾರುತವನ್ನ ಏನೆಂದು ಕರೀತಾರೆ ಅಂತೇಳಿ ಲಾಸ್ಟ್ ಟೈಮ್ ಏನಪ್ಪ ಅಂದ್ರೆ ಕೇಳಿರ್ತಕ್ಕಂಥದ್ದು ಏನ್ ಮಾಡ್ತೀವಿ ಅಂದ್ರೆ ನಾವು ನೋಡ್ತೀವಿ. ಅದೇನೇ ಇರಲಿ, ಟೋಟಲ್ ಆಗಿ ಏನಪ್ಪ ಅಂದ್ರೆ ಇವಷ್ಟು ನಿಮಗೆ ಏನಪ್ಪ ಅಂತಂದ್ರೆ ಸ್ಥಳೀಯ ಮಾರುತಗಳನ್ನ ಯಾವ ರಾಜ್ಯದಲ್ಲಿ ಬೇರೆ ಹೆಸರಿಂದ ಕರೀತಾರೆ ಟೋಟಲ್ ಆಗಿ ಗೊತ್ತಿತ್ತಪ್ಪ ಅಂತಂದ್ರೆ ಅವ್ರು ಯಾವ್ದೇ ರೀತಿ ನಿಮ್ ಕ್ವಶನ್ಸ್ ಅರೈಸ್ ಮಾಡಿದ್ರು ಏನಪ್ಪ ಅಂದ್ರೆ ನಾವಲ್ಲಿ ಉತ್ತರಿಸಲಿಕ್ಕೆ ಏನಪ್ಪ ಅಂದ್ರೆ ಎಲಿಜಿಬಲ್ ಇರ್ತೀವಿ. ಕ್ಲಿಯರ್ ಆಗಿ ಏನಪ್ಪ ಅಂದ್ರೆ ಇವಷ್ಟು ನಮ್ಗೆ ಏನಪ್ಪ ಅಂದ್ರೆ ಗೊತ್ತಿರಬೇಕು. ಬಟ್ ಇಲ್ಲಿ ನೋಡ್ರಿ, ಕ್ವಶನ್ಸ್ ಏನ್ ಕೇಳಿದಾನ ಅದಕ್ಕೆ ನಮ್ಗೆ ಏನಪ್ಪ ಅಂದ್ರೆ ಉತ್ತರ ಗೊತ್ತಿರಬೇಕು. ಉತ್ತರ ಭಾರತ ಅಂತ ಕೇಳಿದಾನ, ಆದ್ರ ಉತ್ತರ ಭಾರತ ಇರಬಹುದು, ಉತ್ತರ ಪ್ರದೇಶ. ಆ ಉತ್ತರ ಪ್ರದೇಶ ಮತ್ತು ಉತ್ತರ ಭಾರತದಲ್ಲಿ ಏನಂತ ಕರೀತಾರಪ್ಪ ಅಂದ್ರ ಈ ಒಂದು ಸ್ಥಳೀಯ ಮಾರುತಗಳನ್ನ ಏನ್ ಕರೀತಾರ ಯಾಂಡಿಸ್ ಅಂತ ಏನ್ ಮಾಡ್ತಾರ ಅಂತ ಕರೀತಾರ. ಏನಂತ ಕರೀತಾರಿ? ಯಾಂಡಿಸ್ ಅಂತಕ್ಕಂಥದ್ದು ಏನ್ ಮಾಡ್ತೀವಿ ಅಂದ್ರೆ ನಾವು ನೋಡ್ತೀವಿ. ಈ ರೀತಿನೂ ಬರೀಬಹುದ್ರಿ. ಇಲ್ಲಿ ಸ್ವಲ್ಪ ನೋಡ್ರಿ, ಇಲ್ಲಿ ಯಾಂಡಿಸ್ ಅಂತ ಏನ್ ಮಾಡ್ತಾರ ಅಂದ್ರೆ ಕರೆಯುವುದು ಏನ್ ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಅಟ್ಟು ಯಾಂಡಿಸ್ ಅಥವಾ ಯಾಂದಿಸ್ ಅಂತನೂ ಸಹ ಏನ್ ಮಾಡ್ತಾರ ಅಂದ್ರೆ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡ್ರಿ, ಪರಿಸರ ಮಳೆಯು ಸಾಮಾನ್ಯವಾಗಿ ಕಾಣಬರುವುದು ಅಂತ ಕೇಳಿದಾನ. ನೋಡ್ರಿ, ಈಗಾಗಲೇ ನಾವು ಡಿಸ್ಕಷನ್ ಮಾಡಿದೀವಿ. ಪರಿಸರ ಮಳೆ ಯಾವ ಒಂದು ಕಾಲಾವಧಿ ಒಳಗಾಗ್ತದಪ್ಪ ಅಂದ್ರೆ ಅಥವಾ ಕನ್ವೆನ್ಷನಲ್ ರೇನ್ಫಾಲ್ ಯಾವಾಗ ಅತಿ ಹೆಚ್ಚಾಗ್ತದಪ್ಪ ಅಂದ್ರೆ ಬೇಸಿಗೆ ದಿನಮಾನಗಳಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚಾಗ್ತದ. ಇಟ್ ಮೀನ್ಸ್ ಇದ್ರ ಅರ್ಥ ಏನಪ್ಪ ಅಂದ್ರೆ ಯಾವ ಸ್ಥಳದಲ್ಲಿ ಅತಿ ಹೆಚ್ಚಾಗಿ ಏನಪ್ಪ ಅಂದ್ರೆ ಉಷ್ಣಾಂಶ ಕಂಡು ಬರ್ತದಲ್ರಿ ಆ ಭಾಗದೊಳಗೆ ಏನಪ್ಪ ಅಂದ್ರೆ ಈ ಪರಿಸರ ಮಳೆ ಆಗುವುದನ್ನ ಏನ್ ಮಾಡ್ತೀವಿ ನಾವು ಅಲ್ಲಿ ನೋಡ್ತೀವಿ. ಹಾಗಾದ್ರೆ ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ. 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾನ. ಸಮಭಾಜಕ ವೃತ್ತ ಪ್ರದೇಶ ಅಂತ ಕೊಟ್ಟಿದ್ದಾನ. ನೆಕ್ಸ್ಟ್ ಮೆಡಿಟೇರಿಯನ್ ಪ್ರದೇಶ, ಟೈಗಾ ಪ್ರದೇಶ, ನೆಕ್ಸ್ಟ್ ಟಂಡ್ರಾ ಪ್ರದೇಶ ಅಂತೇಳಿ 4 ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾನ. ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ. ನಾವಿಲ್ಲಿ ಒಂದು ಇದು ಭೂಮಿ ಅಂತ ಏನಂತಂದ್ರೆ ಕನ್ಸಿಡರ್ ಮಾಡೋಣ. ಈ ಭೂಮಿಯ ಮಧ್ಯಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಅಕ್ಷಾಂಶ, ಪ್ರಧಾನವಾಗಿರ್ತಕ್ಕಂಥ ಅಕ್ಷಾಂಶ ಯಾವತ್ತಪ್ಪ ಅಂತಂದ್ರೆ ನಾವು ಇದನ್ನ ಸಮಭಾಜಕ ವೃತ್ತ ಅಂತ ಏನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಯಾವ ವೃತ್ತ ರೀ? ಸಮಭಾಜಕ
ಸಮಭಾಜಕ ವೃತ್ತ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ, ಅಥವಾ ಇಕ್ವೇಟರ್ ಲೈನ್ ಅಂತ ಏನ್ ಮಾಡ್ತಾರೆ ಅಂತ ಕರೀತಾರೆ, ಅಥವಾ ITC-Z ಅಂತ ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಸಮಭಾಜಕ ವೃತ್ತ ಅಂತ ಕರೀತಾರ, ಇಕ್ವೇಟರ್ ಲೈನ್ ಅಂತ ಕರೀತಾರ, ITC-Z ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಅಂತ ಏನ್ ಮಾಡ್ತಾರೆ ಕರೀತಾರ, ಅಥವಾ ಮಹಾವೃತ್ತ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಸಮಭಾಜಕ ವೃತ್ತ. ಮತ್ತೆ ಅಷ್ಟೇ ಅಂತ ಏನಪ್ಪ ಅಂದ್ರೆ 0 ಡಿಗ್ರಿ ಅಕ್ಷಾಂಶ ಅಂತ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಕರೀತಾರೆ. ಈ ಸಮಭಾಜಕ ವೃತ್ತ ಭಾಗದಲ್ಲಿ ಏನಾಗ್ತಪ್ಪ ಅಂದ್ರೆ ಇದು ಸಮಭಾಜಕ ವೃತ್ತ ಅಂತ ನಾವಿಲ್ಲಿ ನೋಡ್ತೀವಿ. ಆ ಸಮಭಾಜಕ ವೃತ್ತದಿಂದ ಮೇಲ್ಭಾಗದಲ್ಲಿ ಇರ್ತಕ್ಕಂಥ 23.5 ಡಿಗ್ರಿ ಏನ್ರಿ 23.5 ಡಿಗ್ರಿ ಏನಪ್ಪ ಅಂದ್ರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಬರ್ತದ. ನೆಕ್ಸ್ಟ್ ಸಮಭಾಜಕ ವೃತ್ತದಿಂದ ದಕ್ಷಿಣ ಭಾಗದಲ್ಲಿ ಅಥವಾ ದಕ್ಷಿಣ ಗೋಳಾರ್ಧದಲ್ಲಿ ಕಂಡು ಬರ್ತಕ್ಕಂಥದ್ದು 23.5 ಯಾವ್ದ್ರಿ 23.5 ಮಕರ ಸಂಕ್ರಾಂತಿ ವೃತ್ತ ಅಂತ ನೋಡ್ತೀವಿ. ಇದು ಯಾವ್ದ್ರಿ ಮಕರ ಸಂಕ್ರಾಂತಿ ವೃತ್ತ. ಮಕರ ಸಂಕ್ರಾಂತಿ ವೃತ್ತ ಇದು ಯಾವ್ದಪ್ಪ ಅಂತಂದ್ರ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಇದನ್ನ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರೀತಾರೆ, ಇದನ್ನ ಟ್ರಾಪಿಕ್ ಆಫ್ ಕಾಪಿಕಾರ್ನ್ ಅಂತ ಕರೀತಾರ. ನೋಡ್ರಿ ನಿಮಗೆ ಇಂಗ್ಲಿಷ್ ವರ್ಡ್ ಗೊತ್ತಿರಬೇಕ್ರಿ. ಟ್ರಾಪಿಕ್ ಲಾಸ್ಟ್ ಟೈಮ್ ಈಗ ಇತ್ತೀಚಿನ ದಿನಗಳಲ್ಲಿ KSRP ಇರ್ಬೋದು, PC ಇರ್ಬೋದು, ಮೊನ್ನೆ ನಡೆದಿರ್ತಕ್ಕಂಥ CRDR ಇರ್ಬೋದು, ಇದ್ರ ಮೇಲೆ 3 ಎಕ್ಸಾಮ್ದೊಳಗೆ ಏನಪ್ಪ ಅಂದ್ರೆ ಕ್ವಶನ್ಸ್ ಬಂದಿದಾವ. ಅಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಏನ್ ಮಾಡಿದಾನ ಕೊಟ್ಟಿದಾನ. ಕ್ಯಾನ್ಸರ್ ರೇಖೆಯು ಈ ಕೆಳಗಿನ ಯಾವ ರಾಜ್ಯದ ಮೇಲೆ ಹಾದು ಹೋಗುವುದಿಲ್ಲ ಅಂತ ಲಾಸ್ಟ್ ಟೈಮ್ ಏನಪ್ಪ ಅಂದ್ರೆ ಈ ಒಂದು ಕ್ವಶನ್ಸ್ ಕೇಳಿದಾನ. ಅಲ್ಲಿ ಏನಪ್ಪ ಅಂದ್ರೆ ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್ ಮತ್ತು ಒಡಿಶಾ ಅಂತ ಕೊಟ್ಟಿದ್ದ. ಏನಂತಂದ್ರೆ ಒಡಿಶಾದ ಮೇಲೆ ಏನಪ್ಪ ಅಂದ್ರೆ ಈ ಕ್ಯಾನ್ಸರ್ ರೇಖೆ ಅಥವಾ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪೂರ್ತಿ ಕೊಟ್ಟಿರ್ತಾನ, ಒಮ್ಮೆ ಕ್ಯಾನ್ಸರ್ ರೇಖೆ ಅಂತ ಕೊಟ್ಟಿರ್ತಾನ. ಕರೆಕ್ಟ್ ಆಗಿ ನೀವು ಅಬ್ಸರ್ವೇಷನ್ ಮಾಡಿದಪ್ಪ ಅಂದ್ರೆ ಕರೆಕ್ಟ್ ಆಗಿ ಹಾಕ್ಬೇಕು. ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತಂದ್ರು ಒಂದೇ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತಂದ್ರು ಒಂದೇ. ಇಲ್ಲಿ ನೋಡ್ರಿ ಈ ಒಂದು ವಲಯವನ್ನ ನಾವು ಏನ್ ಕರಿತೀವಪ್ಪ ಅಂದ್ರೆ ಈ ಒಂದು ವಲಯವನ್ನ ನಾವು ಏನಪ್ಪ ಅಂದ್ರೆ ಇದನ್ನ ಟೋರಿಡ್ ಝೋನ್ ಅಂತ ಅಥವಾ ಉಷ್ಣವಲಯ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಟೋರಿಡ್ ಝೋನ್ ಅಥವಾ ಉಷ್ಣವಲಯ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಅಂದ್ರೆ ಇದರ ಅರ್ಥ ಏನಪ್ಪ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಹಿಡ್ಕೊಂಡ್ಬಿಟ್ಟು ದಕ್ಷಿಣ ಗೋಳಾರ್ಧದಲ್ಲಿರ್ತಕ್ಕಂಥ ಮಕರ ಸಂಕ್ರಾಂತಿ ವೃತ್ತ ಮತ್ತು ಸಮಭಾಜಕ ವೃತ್ತದ ಮೇಲೆ ಆಗ್ತವಪ್ಪ ಅಂದ್ರೆ ಸೂರ್ಯನ ಕಿರಣಗಳು ಏನಂತಪ್ಪ ಅಂದ್ರೆ ವರ್ಷವಿಡಿ ಏನ್ರಿ ಸೂರ್ಯನ ಕಿರಣಗಳು ಅಂತ ನೋಡ್ತೀವಿ. ಈ ಸೂರ್ಯನ ಕಿರಣಗಳು ವರ್ಷವಿಡಿ ಏನಾಗ್ತಾವಪ್ಪ ಅಂತಂದ್ರ ಸೂರ್ಯನ ಕಿರಣಗಳು ವರ್ಷವಿಡಿ ಏನಪ್ಪ ಅಂದ್ರೆ ಈ ಸಮಭಾಜಕ ವೃತ್ತದ ಮೇಲೆ ಏನಪ್ಪ ಅಂದ್ರೆ ನೇರವಾಗಿ ಬೀಳೋದ್ರಿಂದ ಏನಪ್ಪ ಅಂದ್ರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಉಷ್ಣಾಂಶ ಏನಪ್ಪ ಅಂದ್ರೆ ಜಾಸ್ತಿ ಇರ್ತದ. ಏನಾಗ್ತದ್ರಿ ಉಷ್ಣಾಂಶ ಏನಪ್ಪ ಅಂದ್ರೆ ಅಧಿಕವಾಗಿರ್ತದ. ಉಷ್ಣಾಂಶ ಏನಪ್ಪ ಅಂದ್ರೆ ಅಧಿಕ ಇರ್ತದ. ಉಷ್ಣಾಂಶ ಅಧಿಕವಾಗಿರೋದ್ರಿಂದ ಏನಾಗ್ತದೆ ಅಂದ್ರ ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ ಏನು ಜಲಭಾಗ ಅಂತ ಏನ್ ಕರಿತೀವಲ್ರಿ, ಅಲ್ಲಿ ಬರ್ತಕ್ಕಂಥ ಜಲಭಾಗದಲ್ಲಿ ಏನಪ್ಪ ಅಂದ್ರೆ ಕಾದಿದು ನೀರು ಏನಾಗ್ತದಪ್ಪ ಅಂದ್ರೆ ಮೋಡವಾಗಿ ಏನಪ್ಪ ಅಂದ್ರೆ ರಚನೆ ಆಗಿ ಏನಾಗ್ತದೆ ಅಂದ್ರೆ ಈ ಭಾಗದಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚಾಗಿ ಮಳೆ ಆಗ್ತದ. ಅದಕ್ಕ ಈ ಒಂದು ಉಷ್ಣವಲಯದ ಭಾಗದಲ್ಲಿ ಅಥವಾ ಟೋರಿಡ್ ಝೋನ್ ಅಂತ ಏನ್ ಕರಿತೀವಲ್ರಿ, ಈ ಭಾಗದಲ್ಲಿ ಆಗತಕ್ಕಂಥ ಮಳೆಯನ್ನ ಅಥವಾ ಉಷ್ಣವಲಯದಲ್ಲಿ ಅತಿ ಹೆಚ್ಚು ಆಗ್ತಕ್ಕಂಥ ಮಳೆಯನ್ನ ನಾವು ಏನ್ ಕರಿತೀವಪ್ಪ ಅಂದ್ರ ಅದನ್ನ ನಾವು ಪರಿಸರಣ ಮಳೆ ಅಂತ ಏನ್ ಮಾಡ್ತೀವಿ ಅಂದ್ರೆ ಕರಿತೀವಿ ಸರ್. ಏನಂತ ಕರಿತಾವ್ರಿ ಸರ್? ಪರಿಸರಣ ಮಳೆ ಅಥವಾ ಕನ್ವೆನ್ಷನಲ್ ರೇನ್ ಅಂತ ಏನ್ ಮಾಡ್ತಾರ ಅಂತ ಕರೀತಾರ. ಪರಿಸರಣ ಮಳೆ ಅಂತ ಕರಿತೀವಿ. ಇದರ ಅರ್ಥ ಇಷ್ಟೇ. ಹಾಗಾದ್ರೆ ಪರಿಸರಣ ಮಳೆ ಅತಿ ಹೆಚ್ಚಾಗಿ ಏನಪ್ಪ ಅಂದ್ರ ಈ ಒಂದು ಸಮಭಾಜಕ ವೃತ್ತ ಭಾಗದಲ್ಲಿ ಎಲ್ರಿ ಸಮಭಾಜಕ ವೃತ್ತ ಭಾಗದಲ್ಲಿ ಏನಪ್ಪ ಅಂದ್ರ ಅತಿ ಹೆಚ್ಚಾಗಿ ಮಳೆ ಆಗ್ತಕ್ಕಂಥದ್ದು ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಅಷ್ಟೇ ಅಲ್ಲದೆ ಇನ್ನೊಂದು ಗೊತ್ತಿರ್ಬೇಕ್ರಿ, ಈ ಸಮಭಾಜಕ ವೃತ್ತವು ಏನಪ್ಪ ಅಂತಂದ್ರ ಈ ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಅಮೆಜಾನ್ ಕಾಡುಗಳಂತ ನೋಡ್ತೀವಿ. ಆ ಅಮೆಜಾನ್ ಕಾಡುಗಳು ಕಂಡು ಬರೋದೇ ಏನಪ್ಪ ಅಂತಂದ್ರ ಸಮಭಾಜಕ ವೃತ್ತ ಭಾಗದಲ್ಲಿ ಏನಪ್ಪ ಅಂದ್ರ ಅಥವಾ ಸಮಭಾಜಕ ವೃತ್ತ ಏನಪ್ಪ ಅಂದ್ರ ಆ ಒಂದು ಅಮೆಜಾನ್ ಕಾಡುಗಳ ಮಧ್ಯಭಾಗದಲ್ಲಿ ಏನಪ್ಪ ಅಂದ್ರ ಹಾದು ಹೋಗೋದ್ರಿಂದ ವರ್ಷವಿಡೀ ಏನಾಗ್ತವಪ್ಪ ಅಂತಂದ್ರ ಅಮೆಜಾನ್ ದಕ್ಷಿಣ ಅಮೆರಿಕದ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಅಮೆಜಾನ್ ಕಾಡುಗಳು ಏನಾಗ್ತವಪ್ಪ ಅಂತಂದ್ರ ವರ್ಷವಿಡೀ ಏನಪ್ಪ ಅಂದ್ರ ಮಳೆಯನ್ನು ಪಡೆದು ಏನಪ್ಪ ಅಂದ್ರ ಹಚ್ಚು ಹಸಿರಾಗಿರುವುದನ್ನು ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಅಷ್ಟೇ ಅಲ್ಲ ಏನಪ್ಪ ಅಂದ್ರ ಆ ಅಮೆಜಾನ್ ಕಾಡುಗಳು ಏನಾಗ್ತವಪ್ಪ ಅಂದ್ರ ನಮಗೆ ಒಂದು ಮಾಹಿತಿ ಡಾಟಾ ಪ್ರಕಾರ ಏನಪ್ಪ ಅಂತಂದ್ರ ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥ 20% ಆಕ್ಸಿಜನ್ ಏನ್ ಮಾಡ್ತಾವಪ್ಪ ಅಂದ್ರ ಈ ಅಮೆಜಾನ್ ಕಾಡುಗಳು ಮಾತ್ರ ಏನಪ್ಪ ಅಂದ್ರ ಅಷ್ಟೇ ಏನಪ್ಪ ಅಂದ್ರ ಒದಗಿಸ್ತಕ್ಕಂಥದ್ದು ಸಹ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಅಷ್ಟು ದಟ್ಟವಾಗಿ ಬೆಳೆದಿರ್ತಕ್ಕಂಥ ಅರಣ್ಯ ಪ್ರದೇಶ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರ ಈ ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಅಮೆಜಾನ್ ಕಾಡುಗಳು ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ ಸರ್. ನಿತ್ಯ ಹರಿದ್ವರ್ಣದ ಕಾಡುಗಳು ವರ್ಷವಿಡೀ ಏನಾಗ್ತಪ್ಪ ಅಂದ್ರ ಸಮಭಾಜಕ ವೃತ್ತ ಭಾಗದಲ್ಲಿ ಬರೋದ್ರಿಂದ ಏನಪ್ಪ ಅಂದ್ರ ಅಲ್ಲಿ ವರ್ಷವಿಡೀ ಮಳೆ ಆಗ್ತಕ್ಕಂಥದ್ದನ್ನು ಸಹ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಆ ಒಂದು ಈ ಒಂದು ಸಮಭಾಜಕ ವೃತ್ತ ಭಾಗದಲ್ಲಿ ಆಗ್ತಕ್ಕಂಥ ಮಳೆಯನ್ನು ನಾವು ಪರಿಸರಣ ಮಳೆ ಅಂತ ಏನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಹಾಗಾದ್ರೆ ಈ ಪರಿಸರಣ ಮಳೆಯು ಸಾಮಾನ್ಯವಾಗಿ ಪರಿಸರ ಮಳೆ ಯಾವ ಭಾಗದಲ್ಲಿ ಆಗುತ್ತೆ ಅಂತೇಳಿ ಇದನ್ನ ಜನರಲ್ ಆಗಿ ಕ್ವಶನ್ಸ್ ಕೇಳಿದಾನ. ಇದಕ್ಕೆ ನಮಗೆ ಕ್ಲಿಯರ್ ಆಗಿ ಪಿಕ್ಚರ್ ಗೊತ್ತಿರ್ಬೇಕ್ರಿ. ಸಮಭಾಜಕ ವೃತ್ತ ಪ್ರದೇಶ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಯಾವ ಪ್ರದೇಶ ರೀ? ಇಕ್ವೇಟರ್ ಲೈನ್ ಅಥವಾ ಮಹಾವೃತ್ತ ಅಂತ ಏನ್ ಕರಿತೀವಲ್ರಿ, ಆ ಸಮಭಾಜಕ ವೃತ್ತ ಭಾಗದಲ್ಲಿ ಏನಪ್ಪ ಅಂದ್ರ ಸಾಮಾನ್ಯವಾಗಿ ಏನಪ್ಪ ಅಂದ್ರ ಪರಿಸರಣ ಮಳೆ ಆಗ್ತಕ್ಕಂಥದ್ದು ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಕ್ಲಿಯರ್ ಆಗಿ ಗೊತ್ತಿರ್ಬೇಕ್ರಿ. ಮತ್ತೆ ಅಷ್ಟೇ ಅಲ್ಲ ಏನಪ್ಪ ಅಂದ್ರ ಮತ್ತೆ ಬೇಸಿಗೆ ದಿನಮಾನಗಳಲ್ಲಿ ಆಗುವ ಮಳೆಯನ್ನು ಏನೆಂದು ಕರೆಯುತ್ತಾರೆ ನಿಂಗೂ ಕೇಳಿದಪ್ಪ ಅಂತಂದ್ರ ನಾವು ಏನಪ್ಪ ಅಂದ್ರ ಪರಿಸರಣ ಮಳೆ ಅಂತ ಏನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಇನ್ನು ಮಳೆಗಾಲದಲ್ಲಿ ಆಗತಕ್ಕಂಥ ಮಳೆಯನ್ನ ಮಳೆಗಾಲದ ಒಂದು ಅವಧಿಯಲ್ಲಿ
ಆಗುವ ಮಳೆಯನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಅದನ್ನ ಓರೋಗ್ರಾಫಿಕ್ ರೇನ್ ಅಂತ ಏನು ಮಾಡ್ತಾರೆ ಅಂತ ಕರೀತಾರ. ಏನೋ ಪರ್ವತ ಮಳೆ ಅಥವಾ ಪರ್ವತ ಜನಿತ ಮಳೆ ಅಥವಾ ಆರೋಹ ಮಳೆ ಅಂತಲೂ ಏನು ಮಾಡ್ತೀವಿ ಅಂತ ಕರಿತೀವಿ. ಇಂಗ್ಲೀಷ್ನಾಗ ಒಂದೇ ವರ್ಡ್ ಬಳಕೆ ಮಾಡ್ಕೊತಾರೆ, ಓರೋಗ್ರಾಫಿಕ್ ರೇನ್ ಅಂತ ಏನು ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನು ಚಳಿಗಾಲದಲ್ಲಿ ಆಗುವ ಮಳೆಯನ್ನು ಏನಂತ ಕರಿತಾರಪ್ಪ ಅಂದ್ರೆ ಸೈಕ್ಲೋನಿಕ್ ರೇನ್ಫಾಲ್ ಅಂತ ಏನು ಮಾಡ್ತಾರೆ ಕರೀತಾರೆ. ಸೈಕ್ಲೋನಿಕ್ ರೇನ್ಫಾಲ್ ಅಥವಾ ಆವರ್ತ ಮಳೆ ಅಂತಲೂ ಏನು ಮಾಡ್ತೀವಿ ಅಂತ ಕರಿತೀವಿ. ಚಳಿಗಾಲದಲ್ಲಿ ಆಗುವ ಮಳೆಯನ್ನು ಸೈಕ್ಲೋನಿಕ್ ರೇನ್ ಅಥವಾ ಆವರ್ತ ಮಳೆ ಅಂತ ನೋಡ್ತೀವಿ. ಮಳೆಗಾಲದಲ್ಲಿ ಆಗುವ ಮಳೆಯನ್ನು ಪರ್ವತದ ಮಳೆ ಅಥವಾ ಪರ್ವತ ಜನಿತ ಮಳೆ ಅಂತ ಕರೀತಾರೆ. ಇನ್ನು ಬೇಸಿಗೆ ದಿನಮಾನಗಳಲ್ಲಿ ಆಗುವ ಮಳೆ ಏನಪ್ಪ ಅಂದ್ರೆ ಪರಿಸರನ ಮಳೆ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ ಸರ್. ಇಷ್ಟು ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಪಿಕ್ಚರ್ ಏನಪ್ಪ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಇದಕ್ಕೆ ಮತ್ತೆ ಏನಪ್ಪ ಅಂದ್ರೆ ಅದಕ್ಕೆ ಸಂಬಂಧಿಸಿದಂತ ಮತ್ತೆ ಏನಾದರೂ ಕ್ವಶನ್ಸ್ ಬಂದ್ರೆ ಮತ್ತೆ ಮುಂದೆ ಅದಕ್ಕೆ ಚರ್ಚೆ ಮಾಡ್ಕೊಂಡು ತಗೋಣ. ಇಷ್ಟು ನಿಮಗೆ ಗೊತ್ತಿರಬೇಕು ಕ್ಲಿಯರ್ ಆಗಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ 3ನೇ ಕ್ವಶನ್ಸ್ ಐತ್ರಿ ಇಲ್ಲಿ. ಸೂರ್ಯನ ನೇರವಾದ ಕಿರಣಗಳು ವರ್ಷದಲ್ಲಿ ಎಷ್ಟು ಬಾರಿ ಸಮಭಾಜಕ ವೃತ್ತದ ಮೇಲೆ ಬೀಳುತ್ತವೆ ಅಂತ ಕೇಳಿದ. ಭಾಳ ಈಜಿ ಆಗಿರ್ತಕ್ಕಂಥ ಕ್ವಶನ್ಸ್ ಐತ್ರಿ. ಆದ್ರೆ ಇದಕ್ಕೆ ಒಂದೊಂದು ಹುಡುಗರು ಏನಪ್ಪ ಅಂದ್ರೆ ಭಾಳ ಗೊಂದಲ ಮಾಡ್ಕೊಂಡಿರ್ತಾರೆ. ಫಸ್ಟ್ ನಾವು ಸಹ ಏನಪ್ಪ ಅಂದ್ರೆ ಆಫ್ಲೈನ್ದಲ್ಲಿ ಬೋಧನೆ ಮಾಡುವ ಸಂದರ್ಭದಲ್ಲಿ ಅಥವಾ ಅಲ್ಲಿ ನಮ್ಮ ಬುಕ್ ಒಳಗೂ ಏನು ಕೊಟ್ಟಿರ್ತಾರಪ್ಪ ಅಂತಂದ್ರೆ ಸೂರ್ಯನ ಕಿರಣಗಳು ವರ್ಷವಿಡೀ ಅಂತ ಕೊಟ್ಟಿದ್ದಾರೆ. ಸೂರ್ಯನ ಕಿರಣಗಳು ಏನಂತಂದ್ರೆ ನೇರವಾಗಿ ಏನಾಗ್ತಾವಪ್ಪ ಅಂದ್ರೆ ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬಿದ್ದಿರುತ್ತವೆ ಅಂತ ಹೇಳ್ತಾರೆ ಅವರು. ಹೌದ್ರಿ, ಇಲ್ಲಿ ಸ್ವಲ್ಪ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇದನ್ನ ಭಾಳ ಟ್ರಿಕ್ಕಿ ಕ್ವಶನ್ ಐತ್ರಿ. ಇದನ್ನ ಟ್ರಿಕ್ಕಿ ಕ್ವಶನ್ ಐತಿ. ಇಲ್ಲಿ ನೋಡ್ರಿ, ಇದು ಭೂಮಿ ಅಂತ ತಿಳ್ಕೊಳ್ಳೋಣ. ಭೂಮಿಯ ಮೇಲೆ ಮಧ್ಯಭಾಗದಲ್ಲಿ ಇರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ನಾವು ಇದನ್ನ ಸಮಭಾಜಕ ವೃತ್ತ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಈ ಸಮಭಾಜಕ ವೃತ್ತದ ಮೇಲೆ ಏನಪ್ಪ ಅಂದ್ರೆ ಸೂರ್ಯನ ಕಿರಣಗಳು ವರ್ಷವಿಡೀ ಏನಪ್ಪ ಅಂದ್ರೆ ಬೀಳ್ತಾವ ಅಂತೇಳಿ ನಾವು ನೋಡ್ತೀವಿ. ವರ್ಷವಿಡೀ ಸೂರ್ಯನ ಕಿರಣಗಳು ನೇರವಾಗಿ ಏನಪ್ಪ ಅಂದ್ರೆ ಸಮಭಾಜಕ ವೃತ್ತದ ಮೇಲೆ ಬೀಳುತ್ತೆ ಅಂತ ಹೇಳಿರ್ತಾರೆ ಇಲ್ಲಿ. ಬಟ್ ಆ ರೀತಿ ಏನಪ್ಪ ಅಂದ್ರೆ ಸೂರ್ಯನ ಕಿರಣಗಳು ಏನಪ್ಪ ಅಂದ್ರೆ ವರ್ಷವಿಡೀ ಬೀಳೋದಿಲ್ಲ. ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ. ನಾವು ಭಾರತದ ಇಲ್ಲಿ ದೈನಂದಿನ ಚಲನೆ ಮತ್ತು ವಾರ್ಷಿಕ ಚಲನೆ ಅಂತ ಅಧ್ಯಯನ ಮಾಡ್ತಿರ್ತೀವಿ. ಆ ದೈನಂದಿನ ಚಲನೆ ಮತ್ತು ವಾರ್ಷಿಕ ಚಲನೆ ಅಂತ ನೋಡ್ತೀವಿ. ಆ ವಾರ್ಷಿಕ ಚಲನೆಯ ಪರಿಣಾಮವಾಗಿ ಭೂಮಿಯ ಮೇಲೆ ಏನಪ್ಪ ಅಂದ್ರೆ ವಾರ್ಷಿಕ ಚಲನೆಯ ಪರಿಣಾಮವಾಗಿ ಏನಾಗ್ತಪ್ಪ ಅಂದ್ರೆ ಇಲ್ಲಿ ಋತುಮಾನಗಳು ಉಂಟಾಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹೌದ್ರಿ, ವಾರ್ಷಿಕ ಚಲನೆಯ ಪರಿಣಾಮ. ದೈನಂದಿನ ಚಲನೆ ಅಂತಂದ್ರೆ ಏನು, ವಾರ್ಷಿಕ ಚಲನೆ ಅಂತಂದ್ರೆ ಆಲ್ಮೋಸ್ಟ್ ಆಲ್ ನಿಮಗೆ ಇಲ್ಲಿ ಗೊತ್ತಿದೆ. ದೈನಂದಿನ ಚಲನೆ ಅಂತಂದ್ರೆ ಏನು, ಒಂದು ಆಕಾಶಕಾಯಿ ಏನಪ್ಪ ಅಂದ್ರೆ ತನ್ನ ಅಕ್ಷಭ್ರಮಣೆ ಒಳಗ ಅಥವಾ ಭೂಮಿಯು ತನ್ನನ್ನು ತಾನು ಸುತ್ತಿಕೊಳ್ಳುವುದಕ್ಕೆ ಏನಪ್ಪ ಅಂದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ ರೀ, ಅದಕ್ಕೆ ದೈನಂದಿನ ಚಲನೆ ಅಂತ ಏನು ಮಾಡ್ತೀವಿ ಅಂತ ಕರಿತೀವಿ. ಅಥವಾ ಭ್ರಮಣ ಚಲನೆ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ರೊಟೇಷನ್ ಪೀರಿಯಡ್ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ನೋಡ್ರಿ, ಈಗ ನಾನು ಭೂಮಿ ಅಂತ ತಿಳ್ಕೊಳ್ರಿ ಅಥವಾ ಒಂದು ಯಾವುದೇ ಒಂದು ಕಾಯಿ ಅಂತ ತಿಳ್ಕೊಳ್ರಿ. ನನ್ನನ್ನು ನಾನು ಒಂದು ಸುತ್ತಿ ಬರೋದಕ್ಕೆ ಏನು ತೆಗೆದುಕೊಳ್ತೀವಲ್ರಿ, ಅದಕ್ಕೆ ನಾವು ಏನಪ್ಪ ಅಂದ್ರೆ ಅದಕ್ಕೆ ದೈನಂದಿನ ಚಲನೆ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಅಥವಾ ಅದಕ್ಕೆ ಇನ್ನೊಂದು ಅರ್ಥದಲ್ಲಿ ಭ್ರಮಣ ಚಲನೆ ಅಂತಲೂ ಸಹ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಒಂದು ಆಕಾಶಕಾಯಿಯು ತನ್ನ ಸುತ್ತ ತಾನು ಸುತ್ತುತ್ತಾ ಏನಪ್ಪ ಅಂದ್ರೆ ಸೂರ್ಯನನ್ನು ಒಂದು ಸುತ್ತ ಹಾಕಿ ಬಂದ್ರೆ ಅದಕ್ಕೆ ನಾವು ಏನು ಕರಿತೀವಿ ಅಂದ್ರೆ ಅದಕ್ಕೆ ವಾರ್ಷಿಕ ಚಲನೆ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಈ ವಾರ್ಷಿಕ ಚಲನೆಯ ಪರಿಣಾಮದಿಂದಾಗಿ ಯಾವ ಚಲನೆ, ಇದು ರೆವಲ್ಯೂಷನ್ ಪೀರಿಯಡ್ ಅಂತ ಏನು ಮಾಡ್ತೀವಿ ಅಂತ ಕರಿತೀವಿ. ವಾರ್ಷಿಕ ಚಲನೆ ರೆವಲ್ಯೂಷನ್ ಅಂತ ಏನ್ ಮಾಡ್ತೀವಿ ಅಂತ ಕರಿತೀವಿ. ವಾರ್ಷಿಕ ಚಲನೆಯ ಪರಿಣಾಮವಾಗಿ ಏನಾಗ್ತಪ್ಪ ಅಂದ್ರ ಭೂಮಿಯ ಮೇಲೆ ಏನಪ್ಪ ಅಂದ್ರೆ 4 ಋತುಮಾನಗಳು ಸಂಭವಿಸ್ತಾವ. ನೋಡ್ರಿ, ಇಲ್ಲಿ ನಾವು ಭಾರತದ ಋತುಮಾನಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ, ಕರ್ನಾಟಕದ ಋತುಮಾನಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಆದ್ರೆ ಈ ಒಂದು ಭೂಮಿಯನ್ನು ಕನ್ಸಿಡರ್ ಮಾಡಿದಾಗ ಏನಪ್ಪ ಅಂದ್ರೆ ಅಲ್ಲಿ ಋತುಮಾನಗಳು ಅಂದ್ರೆ ಬೇರೆ ಉಂಟಾಗ್ತಕ್ಕಂಥದ್ದು ನೋಡ್ತೀವಿ ನಾವು. ಇಲ್ಲಿ ವಾರ್ಷಿಕ ಚಲನೆಯ ಪರಿಣಾಮವಾಗಿ ಸ್ವಲ್ಪ ಈಚೆ ಕಡೆ ಸ್ಲೈಡ್ ತಗೋತೇನ್ರಿ. ವಾರ್ಷಿಕ ಚಲನೆಯ ಪರಿಣಾಮವಾಗಿ ವಾರ್ಷಿಕ ಚಲನೆ ಅಂತ ನೋಡ್ತೀವಿ. ವಾರ್ಷಿಕ ಚಲನೆ ಅಂತ ನೋಡ್ತೀವಿ. ಆ ವಾರ್ಷಿಕ ಚಲನೆಯ ಪರಿಣಾಮವಾಗಿ ಏನಪ್ಪ ಅಂದ್ರೆ ಭೂಮಿಯ ಮೇಲೆ ಎಷ್ಟು ಋತುಮಾನಗಳು ಸಂಭವಿಸ್ತಾವಪ್ಪ ಅಂದ್ರೆ 4 ಋತುಮಾನಗಳು ಸಂಭವಿಸ್ತಾವ. ಆ ವಾರ್ಷಿಕ ಚಲನೆಯ ಪರಿಣಾಮವಾಗಿ ಸಂಭವಿಸ್ತಕ್ಕಂಥ 4 ಋತುಮಾನಗಳು ಯಾವಪ್ಪ ಅಂದ್ರೆ ಒಂದು ನಾವು ಇಲ್ಲಿ ಏನು ನೋಡ್ತೀವಿ, ವಸಂತ ಕಾಲ ಅಂತ ನೋಡ್ತೀವಿ. ಯಾವ ಕಾಲ ರೀ? ವಸಂತ ಕಾಲ ಅಂತ ನೋಡ್ತೀವಿ. ವಸಂತ ಕಾಲ. ನೆಕ್ಸ್ಟ್ ಎರಡನೇದು ಯಾವಪ್ಪ ಅಂದ್ರೆ ಬೇಸಿಗೆ ಕಾಲ. ಹೌದ್ರಿ, ಬೇಸಿಗೆ ಕಾಲ ಅಂತ ನೋಡ್ತೀವಿ. ಬೇಸಿಗೆ ಕಾಲ ಅಂತ ನೋಡ್ತೀವಿ. ನೆಕ್ಸ್ಟ್ ಮೂರನೇದು ಯಾವ್ದಪ್ಪ ಅಂತಂದ್ರೆ ಬೇಸಿಗೆ ಕಾಲ. ಆಮ್ಯಾಗ ಏನಪ್ಪ ಅಂದ್ರೆ ಶರತ್ ಕಾಲ. ನೆಕ್ಸ್ಟ್ ಯಾವ್ದ್ರಿ? ಶರತ್ ಕಾಲ. ಶರತ್ ಕಾಲ ಆದ ನಂತರ ಬರ್ತಕ್ಕಂಥ ಇನ್ನೊಂದು ಪ್ರಮುಖ ಋತುಮಾನ ಯಾವಪ್ಪ ಅಂದ್ರೆ ಚಳಿಗಾಲ. ಹೌದ್ರಿ, ಚಳಿಗಾಲ ಅಂತೇಳಿ. ಭೂಮಿ ಮೇಲೆ ಏನಪ್ಪ ಅಂದ್ರೆ ವಾರ್ಷಿಕ ಚಲನೆಯ ಪರಿಣಾಮವಾಗಿ ಏನಪ್ಪ ಅಂದ್ರೆ ಅಲ್ಲಿ 4 ಋತುಮಾನಗಳು ಸಂಭವಿಸ್ತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ಸ್ವಲ್ಪ ತಿಳ್ಕೊಳ್ಬೇಕು ಕರೆಕ್ಟಾಗಿ. ಒಂದು ವಸಂತ ಕಾಲ, ನೆಕ್ಸ್ಟ್ ಬೇಸಿಗೆ ಕಾಲ, ನೆಕ್ಸ್ಟ್ ಶರತ್ ಕಾಲ, ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಚಳಿಗಾಲ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಸ್ವಲ್ಪ ಕರೆಕ್ಟಾಗಿ ಗೊತ್ತಿರಲಿ. ನೋಡ್ರಿ, ಈಗ ಡೈಗ್ರಾಮ್ ಮುಖಾಂತರ ಹೋಗೋಣ. ಈಗ ನಾವು ಹಂಗೆ ಬರ್ಕೊಂತ ಹೋದ್ವಿ ಅಂದ್ರೆ ಉದ್ದಾಗಿ ಬರ್ಕೊಂತ ಹೋದಂದ್ರೆ ಜಿಯೋಗ್ರಫಿ ಏನಪ್ಪ ಅಂದ್ರೆ ತಿಳಿಯೋದಿಲ್ಲ. ಅದ್ರ ಜಿಯೋಗ್ರಫಿ ನಾವು ಅಧ್ಯಯನ ಮಾಡ್ಬೇಕಪ್ಪ ಅಂತಂದ್ರೆ ಯಾವುದೇ ಏನಪ್ಪ ಅಂದ್ರೆ ನಾವು ಡೈಗ್ರಾಮ್ ಮೂಲಕ ಏನಪ್ಪ ಅಂದ್ರೆ ಅಥವಾ ಚಿತ್ರದ ಸಹಾಯದಿಂದ ಏನಪ್ಪ ಅಂದ್ರೆ ಅಧ್ಯಯನ ಮಾಡಿದ್ರೆ ಮಾತ್ರ ಏನಪ್ಪ ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹೌದ್ರಿ, ನಾವು ಭೂಮಿ ಅಂತ ನೋಡ್ತೀವಿ. ಭೂಮಿಯ ಮಧ್ಯಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಧಾನವಾಗಿರ್ತಕ್ಕಂಥ ಒಂದು ಅಕ್ಷಾಂಶ ಯಾವತ್ತಪ್ಪ ಅಂದ್ರೆ ಅದನ್ನ ಸಮಭಾಜಕ ವೃತ್ತ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಆ ಸಮಭಾಜಕ ವೃತ್ತದಿಂದ ಉತ್ತರ ಗೋಳಾರ್ಧದಲ್ಲಿ ಕಂಡು ಬರ್ತಕ್ಕಂಥ ಪ್ರಧಾನವಾಗಿರ್ತಕ್ಕಂಥ ಒಂದು
ಅಕ್ಷಾಂಶ ಯಾವಪ್ಪ ಅಂದ್ರೆ ಇದನ್ನ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಯಾವ್ದ್ರಿ? ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಏನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಇದನ್ನ ಯಾವಪ್ಪ ಅಂದ್ರೆ ಸಮಭಾಜಕ ವೃತ್ತ ಅಂತ ಏನ್ ಮಾಡ್ತೀವಿ ಕರಿತೀವಿ. ಇದನ್ನ ಏನಪ್ಪ ಅಂದ್ರೆ ಮಕರ, ಯಾವ್ದ್ರಿ? ಮಕರ ಸಂಕ್ರಾಂತಿ ವೃತ್ತ ಅಂತ ನೋಡ್ತೀವಿ. ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಪ್ರಧಾನವಾಗಿರ್ತಕ್ಕಂಥ 3 ಅಕ್ಷಾಂಶಗಳಂತ ನೋಡ್ತೀವಿ. ಒಂದು ಕರ್ಕಾಟಕ ಸಂಕ್ರಾಂತಿ ವೃತ್ತ, ಸಮಭಾಜಕ ವೃತ್ತ, ಮಕರ ಸಂಕ್ರಾಂತಿ ವೃತ್ತ ಅಂತೇಳಿ. ಇಲ್ಲಿ ನೋಡ್ರಿ ಸ್ವಲ್ಪ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡ್ರಿ. ಇಲ್ಲಿ ಏನಾಗ್ತವಪ್ಪ ಅಂದ್ರೆ ಸೂರ್ಯನ ಕಿರಣಗಳು ಏನಪ್ಪ ಅಂದ್ರೆ ಇವು ಎಲ್ಲಿ ಆಗ್ತಾವಪ್ಪ? ಸೂರ್ಯನ ಕಿರಣಗಳು ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಸಮಭಾಜಕ ವೃತ್ತಕ್ಕೆ, ಸಮಭಾಜಕ ವೃತ್ತದಿಂದ ಏನಪ್ಪ ಅಂದ್ರೆ ಮಕರ ಸಂಕ್ರಾಂತಿ ವೃತ್ತಕ್ಕೆ, ಮಕರ ಸಂಕ್ರಾಂತಿ ವೃತ್ತ ಮೇಲಿಂದ ಮತ್ತೆ ಸಂಭಾಜಕ ವೃತ್ತ, ಮತ್ತೆ ಸಮಭಾಜಕ ವೃತ್ತದಿಂದ ಏನಪ್ಪ ಅಂದ್ರೆ ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತಕ್ಕೆ ಏನಾಗ್ತಪ್ಪ ಅಂದ್ರೆ ಸೂರ್ಯನ ಕಿರಣಗಳು ಏನಪ್ಪ ಅಂತಂದ್ರೆ ವಾರ್ಷಿಕ ಚಲನೆಯ ಪರಿಣಾಮವಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ಈ ರೀತಿಯಾಗಿ ಏನಪ್ಪ ಅಂದ್ರೆ ಸೂರ್ಯನ ಕಿರಣಗಳು ಏನಪ್ಪ ಅಂತಂದ್ರೆ ಚಲನೆಗೊಳ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ತೀವಿ. ಹೌದ್ರಿ? ಕ್ಲಿಯರ್? ಇಲ್ಲಿ ನೋಡ್ರಿ ಕರ್ಕಾಟಕ ಸಂಕ್ರಾಂತಿ ಜೂನ್ 21 ಅಂತ ನೋಡ್ತೀವಿ. ಯಾವಾಗ್ರಿ? ಜೂನ್ 21 ಅಂತ ನೋಡ್ತೀವಿ. ಜೂನ್ 21ರಂದು ಏನಾಗ್ತವಪ್ಪ ಅಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಏನಪ್ಪ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳ್ತಾವೆ. ಯಾವಾಗ್ರಿ? ಜೂನ್ 21. ನೆಕ್ಸ್ಟ್ ಏನಪ್ಪ ಅಂದ್ರೆ ಸೆಪ್ಟೆಂಬರ್ ಅಂತ ನೋಡ್ತೀವಿ. ಸೆಪ್ಟೆಂಬರ್ 23ರಂದು ಏನಾಗ್ತವಪ್ಪ ಅಂದ್ರೆ ಮತ್ತೆ ಸೂರ್ಯನ ಕಿರಣಗಳು ಏನಾಗ್ತವಪ್ಪ ಅಂದ್ರೆ ಸಮಭಾಜಕ ವೃತ್ತದ ಮೇಲೆ ಬರ್ತಾವೆ. ಸೆಪ್ಟೆಂಬರ್ 23 ಅಂತ ನೋಡ್ತೀವಿ. ನೆಕ್ಸ್ಟ್ ಡಿಸೆಂಬರ್, ಯಾವಾಗ್ರಿ? ಡಿಸೆಂಬರ್ 22ರಂದು ಏನಾಗ್ತಾವ? ಹಂಗ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಮತ್ತೆ ಡಿಸೆಂಬರ್ 22ಕ್ಕೆ ಏನಾಗ್ತವಪ್ಪ ಅಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಏನಪ್ಪ ಅಂದ್ರೆ ಇಲ್ಲಿ ಯಾವ್ದ್ರಿ? ಮಕರ ಸಂಕ್ರಾಂತಿ ವೃತ್ತಕ್ಕೆ ಏನಪ್ಪ ಅಂದ್ರೆ ನೇರವಾಗಿ ಬರ್ತಾವ. ಮತ್ತೆ ಡಿಸೆಂಬರ್, ಆಮೇಲೆ ಜನವರಿ, ಫೆಬ್ರವರಿ, ಮತ್ತೆ ಮಾರ್ಚ್ ಅಂತ ನೋಡ್ತೀವಿ. ಯಾವ್ದ್ರಿ? ಮಾರ್ಚ್ 21ಕ್ಕೆ ಮತ್ತೆ ಏನಾಗ್ತವಪ್ಪ ಅಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಮಾರ್ಚ್ 21 ಅಂತ ನೋಡ್ತೀವಿ. ಮಾರ್ಚ್ 21ರಂದು ಮತ್ತೆ ಸೂರ್ಯನ ಕಿರಣ ಸಂಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳ್ತಾವ. ಹೀಗೆ ಸೂರ್ಯನ ಕಿರಣಗಳು ಏನಾಗ್ತಾವಪ್ಪ ಅಂತಂದ್ರೆ ಭೂಮಿಯ ವಾರ್ಷಿಕ ಚಲನೆಯ ಪರಿಣಾಮವಾಗಿ ಸೂರ್ಯನ ಕಿರಣಗಳು ಏನಪ್ಪ ಅಂತಂದ್ರೆ ಸಮಭಾಜಕ ವೃತ್ತದಿಂದ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತೆ ಮಕರ ಸಂಕ್ರಾಂತಿ ಸಂಭಾಜಕ ವೃತ್ತ, ಸಂಭಾಜಕ ವೃತ್ತದಿಂದ ಮಕರ ಸಂಕ್ರಾಂತಿ ವೃತ್ತದಿಂದ ಏನಪ್ಪ ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ರೋಟೇಟ್ ಆಗೋದ್ರಿಂದ ಏನಪ್ಪ ಅಂದ್ರೆ ಭೂಮಿಯ ಮೇಲೆ ಏನಪ್ಪ ಅಂದ್ರೆ ಈ 4 ಋತುಮಾನಗಳು ಸಂಭವಿಸ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ತೀವಿ. ಅದಕ್ಕೆ ನಾವು ಪ್ರತಿ ವರ್ಷ ಯೋಗಾ ಡೇ ಆಚರಣೆ ಮಾಡ್ತೀವಿ. ನೋಡ್ರಿ, ಯೋಗಾ ಡೇ ಆಚರಣೆ ಮಾಡ್ತೀವಿ ಜೂನ್ 21ಕ್ಕೆ. ನಾವು ಯೋಗಾ ಡೇ ಯಾಕೆ ಆಚರಣೆ ಮಾಡ್ತೀವಿ ಅಂದ್ರೆ ಉತ್ತರ ಗೋಳಾರ್ಧದಲ್ಲಿ ಏನಪ್ಪ ಅಂದ್ರೆ ಸೂರ್ಯನ ಕಿರಣಗಳು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಅಥವಾ ಉತ್ತರ ಗೋಳಾರ್ಧದಲ್ಲಿ ಸಂಪೂರ್ಣವಾಗಿ ಸೂರ್ಯನ ಕಿರಣ ಉತ್ತರ ಗೋಳಾರ್ಧದಲ್ಲಿ ಇರೋದ್ರಿಂದ ಉತ್ತರ ಗೋಳಾರ್ಧದೊಳಗೆ ಏನಪ್ಪ ಅಂದ್ರೆ ಹಗಲು ಜಾಸ್ತಿ ಅವಧಿ ಇರ್ತದ, ಅಲ್ಲಿ ರಾತ್ರಿ ಕಡಿಮೆ ಅವಧಿ ಇರ್ತದ. ಹಗಲು ಜಾಸ್ತಿ ಇರೋದ್ರಿಂದಾಗಿ ಅಥವಾ ಅಧಿಕ ಹಗಲು ಕಂಡು ಬರೋದ್ರಿಂದ ಏನಪ್ಪ ಅಂದ್ರೆ ಈ ಜೂನ್ 21ನೇ ಏನ್ ಮಾಡ್ತೀವಿ ಅಂದ್ರೆ ನಾವು ಏನಪ್ಪ ಅಂದ್ರೆ ಇಲ್ಲಿ ಅಂತಾರಾಷ್ಟ್ರೀಯ ಯೋಗಾ ಡೇ ಅಂತ ಏನ್ ಮಾಡ್ತೀವಿ ಅಂದ್ರೆ ಆಚರಣೆ ಮಾಡ್ತೀವಿ. ನಮ್ಮ ಭಾರತದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಸಲಹೆ ಕೊಡ್ತಾರ. ಅದಕ್ಕೆ 21ನೇ ಆಯ್ಕೆ ಮಾಡ್ಕೊಂಡು ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಪ್ರತಿ ವರ್ಷ ಜೂನ್ 21 ಯೋಗಾ ಡೇನ ಆಚರಣೆ ಮಾಡ್ತೀವಿ. ಏನೇ ಆಗೋದು ಏನೇ ಇರಲಿ ಸರ್, ಜೂನ್ 21ನೇ ಯಾಕೆ ಸಂಭಾಜಕ ವೃತ್ತ ಮತ್ತು ಜೂನ್ 22ಕ್ಕೆ ಏನು ಸಂಭಾಜಕ ವೃತ್ತ ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತಕ್ಕೆ ಹೋಗಂಗಿಲ್ಲ ಏನ್ರಿ? ಡಿಸೆಂಬರ್ 23ಕ್ಕೆ ಮಕರ ಸಂಕ್ರಾಂತಿ ವೃತ್ತ ದಾಟಿ ಹೋಗಂಗಿಲ್ಲ? ಇಲ್ಲ. ಸ್ವಲ್ಪ ಇದೇ ಡೇಟನ್ನೇ ಯಾಕೆ ಮೆನ್ಷನ್ ಮಾಡಿವಪ್ಪ ಅಂದ್ರೆ ಜೂನ್ 21ನೇ ಯಾಕೆ ತಗೋಕೊಂಡಿವಪ್ಪ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಏನಪ್ಪ ಜೂನ್ 21ಕ್ಕೆ ನೇರವಾಗಿ ಏನಾಗಿರ್ತಾವಪ್ಪ ಅಂದ್ರೆ ಸೂರ್ಯನ ಕಿರಣಗಳು ಬಂದಿರ್ತಾವ್ರಿ. ಆ ಸೂರ್ಯನ ಕಿರಣ ನೇರವಾಗಿ ಬೀಳೋದ್ರಿಂದ ಏನಾಗ್ತೈತಪ್ಪ ಅಂತಂದ್ರೆ ಇಲ್ಲಿ ಮುಂದೆ ಏನಪ್ಪ ಅಂದ್ರೆ ಜೂನ್ 22ಕ್ಕೆ ಸೂರ್ಯನ ಕಿರಣಗಳು ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನ ದಾಟಿ ಹೋಗಂಗಿಲ್ಲ. ಮತ್ತೆ ಏನ್ ಮಾಡ್ತಾವಪ್ಪ ಅಂದ್ರೆ ಜೂನ್ 22, ಜೂನ್ 23 ಹಿಂಗೆ ಏನಾಗ್ತಾವಪ್ಪ ಅಂದ್ರೆ ಮತ್ತೆ ಸಂಭಾಜಕ ವೃತ್ತದ ಕಡೆಗೆ ಬರ್ತಾವ. ಹಂಗ ಡಿಸೆಂಬರ್ 23ಕ್ಕೆ ಮತ್ತೆ ಸೂರ್ಯನ ಕಿರಣ ಮಕರ ಸಂಕ್ರಾಂತಿಯನ್ನ ವೃತ್ತವನ್ನ ದಾಟಿ ಕೆಳಗಡೆ ಬರಂಗಿಲ್ಲ. ಮತ್ತೆ ಏನಾಗ್ತಾವಪ್ಪ ಅಂದ್ರೆ ಮತ್ತೆ ಸಂಭಾಜಕ ವೃತ್ತದ ಕಡೆಗೆ ಏನಪ್ಪ ಅಂದ್ರೆ ಚಲನೆಗೊಳ್ತಾವ. ಅದಕ್ಕೆ ಜೂನ್ 22 ಏನಪ್ಪ ಅಂದ್ರೆ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಇದ್ರ ಮತ್ತೆ ಜೂನ್ 23, ಜೂನ್ 24 ಹಿಂಗೆ ಮತ್ತೆ ಮಾರ್ಚ್ 21ಕ್ಕೆ ಏನಪ್ಪ ಅಂದ್ರೆ ಸಂಭಾಜಕ ವೃತ್ತದ ಮೇಲೆ ಏನಪ್ಪ ಅಂದ್ರೆ ಸೂರ್ಯನ ಕಿರಣಗಳು ಏನಾಗ್ತಾವಪ್ಪ ಅಂದ್ರೆ ಹೋಗ್ತಾವ. ಇಲ್ಲಿ ಅದಕ್ಕೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರ್ಬೇಕ್ರಿ. ಅಲ್ಲಿ ಕ್ವಶನ್ಸ್ ಏನ್ ಕೇಳಿದಾನಪ್ಪ ಅಂತಂದ್ರೆ ಕ್ವಶನ್ ಸೂರ್ಯನ ನೇರವಾದ ಕಿರಣಗಳು ವರ್ಷದಲ್ಲಿ ಎಷ್ಟು ಬಾರಿ ಅಂತ ಕೇಳಿದಾನ. ಸ್ವಲ್ಪ ಇದನ್ನ ಕರೆಕ್ಟ್ ಆಗಿ ನಾವು ಅಬ್ಸರ್ವೇಷನ್ ಮಾಡ್ತೀವಿ. ಎಷ್ಟು ಬಾರಿ ಅಂತ ಕೇಳಿದ, ಎಷ್ಟು ಬಾರಿ ಏನಪ್ಪ ಅಂದ್ರೆ ಸಂಭಾಜಕ ವೃತ್ತದ ಮೇಲೆ ಬೀಳುತ್ತವೆ ಅಂತ ಕೇಳಿದಾನ. ಇಲ್ಲಿ ನಮಗೆ ಕ್ಲಿಯರ್ ಆಗಿ ಚಿತ್ರ ನೋಡಿದ್ರೆ ಗೊತ್ತಾಗ್ತದ್ರಿ. ಸೆಪ್ಟೆಂಬರ್ 23 ಮತ್ತೆ ಏನಪ್ಪ ಅಂದ್ರೆ ಮಾರ್ಚ್ 21ರಂದು ಸಂಭಾಜಕ ವೃತ್ತದ ಮೇಲೆ ಏನಪ್ಪ ಅಂದ್ರೆ ಸೆಪ್ಟೆಂಬರ್ 23, ಮಾರ್ಚ್ 21ರಂದು ಏನಪ್ಪ ಅಂದ್ರೆ 2 ಬಾರಿ ವರ್ಷದಲ್ಲಿ 2 ಬಾರಿ ಏನಾಗ್ತಾವಪ್ಪ ಅಂದ್ರೆ ಇವು ಏನಪ್ಪ ಅಂದ್ರೆ ನೇರವಾಗಿ ಸಂಭಾಜಕ ವೃತ್ತದ ಮೇಲೆ ಬೀಳ್ತಾವ ಅಂತೇಳಿ ನಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಯ್ತು. ಹೌದ್ರಿ, ಇಲ್ಲಿ ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ವರ್ಷ ಪೂರ್ತಿ ಬರಂಗಿಲ್ಲ. ನೆಕ್ಸ್ಟ್ 2 ಬಾರಿ ಅಂತ ಆಲ್ಮೋಸ್ಟ್ ಅಲ್ಲಿ ನಮ್ಗೆ ಏನಪ್ಪ ಅಂದ್ರೆ ಇಲ್ಲಿ ಗೊತ್ತಾಯ್ತು. ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಇದಕ್ಕೆ ಆಪ್ಷನ್ಸ್ ಬಿ 2 ಬಾರಿ ಏನಾಗ್ತಪ್ಪ ಅಂದ್ರೆ ಸೂರ್ಯನ ಕಿರಣಗಳು ಏನಪ್ಪ ಅಂದ್ರೆ ಸಮಭಾಜಕ ವೃತ್ತದ ಮೇಲೆ ಏನಪ್ಪ ಅಂದ್ರೆ ಬೀಳ್ತಾವ ಅನ್ನೋದನ್ನ ಗೊತ್ತಾಯ್ತು. ಸ್ವಲ್ಪ ಇಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡ್ರಿ.
ಇಲ್ಲಿ ಸಮಭಾಜಕ ವೃತ್ತದ ಮೇಲೆ ಸೆಪ್ಟೆಂಬರ್ 23 ಮತ್ತು ಮಾರ್ಚ್ 21 ಏನು ನೇರವಾಗಿ ಬೀಳ್ತಾವಲ್ರಿ, ಇದನ್ನ ಏನಂತ ಕರಿತಾರಪ್ಪ ಅಂದ್ರೆ ಇಕ್ವಿನಾಕ್ಸ್ ಅಂತ ಏನ್ ಮಾಡ್ತಾರ ಅಂದ್ರೆ ಕರೀತಾರೆ. ಏನಂತ ಕರೀತಾರೆ? ಇಕ್ವಿನಾಕ್ಸ್ ಅಂತ ಏನ್ ಮಾಡ್ತಾರ ಅಂದ್ರೆ ಕರೀತಾರ. ಇಕ್ವಿನಾಕ್ಸ್ ಅಂತ ಕರೀತಾರ. ಇಕ್ವಿನಾಕ್ಸ್ ಅಂತಂದ್ರ ಇಕ್ವಿ ಅಂತಂದ್ರೆ ಏನಪ್ಪ ಅಂದ್ರ ಸಮ, ನಾಕ್ಸ್ ಅಂತಂದ್ರೆ ಏನು ರಾತ್ರಿ ಮತ್ತು ಹಗಲು ಅಂತ ನೋಡ್ತೀವಿ. ಸಮ ರಾತ್ರಿ ಸಮ ಹಗಲು ಇರೋದಕ್ಕೆ ನಾವು ಏನಪ್ಪ ಅಂದ್ರ ಇಕ್ವಿನಾಕ್ಸ್ ಅಂತ ಏನ್ ಮಾಡ್ತಾರ ಕರೀತಾರ. ಇನ್ನೊಂದು ಅರ್ಥದೊಳಗೆ ಏನಪ್ಪ ಅಂದ್ರ ಸೆಪ್ಟೆಂಬರ್ 23ಕ್ಕ ಸೂರ್ಯನ ಕಿರಣ ನೇರವಾಗಿ ಬೀಳೋದ್ರಿಂದ ತುಲಾ ಸಂಕ್ರಾಂತಿ ವೃತ್ತ ಅಂತ ಕರೀತಾರ. ಮಾರ್ಚ್ 21 ಸೂರ್ಯನ ಕಿರಣಗಳು ಏನಪ್ಪ ಅಂದ್ರ ಸಂಭಾಜಕ ವೃತ್ತದ ಮೇಲೆ ಬರೋದ್ರಿಂದ ಏನಪ್ಪ ಅಂತಂದ್ರ ಇದನ್ನ ಮೇಷ ಸಂಕ್ರಾಂತಿ ವೃತ್ತ ಅಂತ ಏನ್ ಮಾಡ್ತಾರ ಅಂತ ಕರೀತಾರ. ಮೇಷ ಸಂಕ್ರಾಂತಿ ವೃತ್ತ ಮತ್ತು ತುಲಾ ಸಂಕ್ರಾಂತಿ ವೃತ್ತ ಎರಡನ್ನೂ ಕೂಡಿಸ್ಕ್ಯಾಸ ಏನಪ್ಪ ಅಂದ್ರ ವಿಷುವತ್ಸ ಕ್ರಾಂತಿ ಏನಂತ ಕರೀತಾರೆ? ವಿಷುವತ್ಸ ಕ್ರಾಂತಿ ಅಂತ ಏನ್ ಮಾಡ್ತಾರ ಅಂದ್ರೆ ಕರೀತಾರೆ. ವಿಷುವತ್ಸ ಕ್ರಾಂತಿ ಅನ್ನೋ ಕರೀದನ್ನ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ವಿಷುವತ್ಸ ಕ್ರಾಂತಿ ಅಂತ ಏನ್ ಮಾಡ್ತಾರ ಅಂದ್ರೆ ಕರೀತಾರ. ಇಕ್ವಿನಾಕ್ಸ್ ಅಂತ ಏನ್ ಮಾಡ್ತಾರ ಅಂದ್ರೆ ಕರೀತಾರ. ಯಾವಾಗ್ರಿ? ಸೆಪ್ಟೆಂಬರ್ 23 ಮಾರ್ಚ್ 21 ಸೂರ್ಯನ ಕಿರಣಗಳು ಸಂಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳೋದ್ರಿಂದ. ಇನ್ನ ಜೂನ್ 21 ಏನಪ್ಪ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬೀಳೋದ್ರ ಇದನ್ನ ಏನಂತ ಕರೀತಾರಪ್ಪ ಅಂದ್ರೆ ಕರ್ಕಾಯನ ಅಂತ ಏನ್ ಮಾಡ್ತಾರ ಅಂದ್ರೆ ಕರೀತಾರೆ. ಏನಂತ ಕರೀತಾರ್ರಿ? ಕರ್ಕಾಯನ ಅಂತ ಏನ್ ಮಾಡ್ತಾರ ಅಂದ್ರೆ ಕರೀತಾರ. ಮಕರ ಸಂಕ್ರಾಂತಿ ಡಿಸೆಂಬರ್ 22 ಸೂರ್ಯನ ಕಿರಣ ಡಿಸೆಂಬರ್ 22 ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬೀಳೋದ್ರಿಂದ ಏನಪ್ಪ ಅಂದ್ರ ಈ ಒಂದು ಅವಧಿಯನ್ನು ಏನಪ್ಪ ಅಂದ್ರ ಮಕರಾಯನ ಏನಂತ ಕರಿತಾರ್ರಿ? ಮಕರಾಯನ ಅಂತ ಏನ್ ಮಾಡ್ತಾರ ಕರಿಯೋದನ್ನ ನೋಡ್ತೀವಿ. ಸ್ಪಷ್ಟವಾಗಿ ಗೊತ್ತಿರಲಿ. ನಾವು ನೋಡ್ರಿ ನಾವು ಪ್ರೈಮರಿ ಸ್ಕೂಲ್ ಅಥವಾ ಹೈಸ್ಕೂಲ್ ಒಳಗಿದ್ದಾಗ ಈ ಆಯಾನಗಳನ್ನ ಓದ್ತಿರ್ತೀವಿ, ಪಂಚಾಂಗ ಓದ್ತಿರ್ತೀವಿ. ಆಯಾನ, ಉತ್ತರಾಯಣ, ಆಯಾನ, ದಕ್ಷಿಣಾಯನ ಅಂತ ಓದ್ತಿವಲ್ರಿ. ಇದೇ ಅದು. ಇಲ್ಲಿ ಏನಾಗ್ತವಪ್ಪ ಅಂದ್ರೆ ಈ ಅಂದ್ರೆ ಮಾರ್ಚ್ ಸೆಪ್ಟೆಂಬರ್ 23ರಿಂದ ನಂತರ ಸೆಪ್ಟೆಂಬರ್ ಆಮೇಲೆ ಅಕ್ಟೋಬರ್ ನವೆಂಬರ್ ಏನಾಗ್ತದೋ ಸೂರ್ಯನ ಕಿರಣಗಳು ಏನಾಗಿರ್ತಾವಪ್ಪ ಅಂತಂದ್ರ ಸೂರ್ಯನ ಕಿರಣಗಳು ಇಲ್ಲೇ ದಕ್ಷಿಣ ಗೋಳಾರ್ಧ ಬಂದಿರ್ತಾವ. ಅದಕ್ಕೆ ದಕ್ಷಿಣಾಯನ ಅಂತ ಏನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ನೆಕ್ಸ್ಟ್ ಮಾರ್ಚ್ 21 ನಂತರ ಏನಾಗ್ತಾವಪ್ಪ ಅಂದ್ರ ಸೂರ್ಯನ ಕಿರಣಗಳು ಏನಪ್ಪ ಅಂತಂದ್ರ ಈ ಉತ್ತರದ ಗೋಳಾರ್ಧವನ್ನ ಪ್ರವೇಶ ಮಾಡ್ತಾವ. ಅದನ್ನ ನಾವು ಏನ್ ಕರಿತಾವ? ಉತ್ತರಾಯಣ ಅಂತ ಏನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಆಯನ, ಉತ್ತರಾಯಣ, ಆಯನ, ದಕ್ಷಿಣಾಯನ ಅಂತ ಏನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಈ ರೀತಿಯಾಗಿ ಏನಪ್ಪ ಅಂದ್ರ ಈ ಕರ್ಕಾಯನ ಮತ್ತು ಏನಪ್ಪ ಅಂದ್ರ ಮಕರಾಯನ ಎರಡನ್ನೂ ಕೂಡಿಸಿ ಏನಪ್ಪ ಅಂದ್ರ ಆಯಾನೋಗಳು ಅಂತ ಏನ್ ಮಾಡ್ತಾರ ಕರೀತಾರ. ಆಯಾನುಗಳು ಅಂತ ಏನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಅದಕ್ಕೆ ಉತ್ತರಾಯಣ, ದಕ್ಷಿಣಾಯನ ಅಂತೇನು ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ಕರಿತೀವಿ. ಇನ್ನೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ ಕರೆಕ್ಟಾಗಿ. ಇಲ್ಲಿ ಈ ರೀತಿ ವಾರ್ಷಿಕ ಚಲನೆಯ ಪರಿಣಾಮದಿಂದಾಗಿ ಏನ್ರಿ ವಾರ್ಷಿಕ ಚಲನೆಯ ಪರಿಣಾಮದಿಂದಾಗಿ ಋತುಮಾನಗಳು ಸಂಭವಿಸ್ತಾವ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರ ಹಗಲು ಮತ್ತು ರಾತ್ರಿಯಲ್ಲೂ ಸಹ ಏನಪ್ಪ ಅಂದ್ರೆ ವ್ಯತ್ಯಾಸ ಆಗ್ತದ. ಹೌದು ಸರ್, ವಾರ್ಷಿಕ ಚಲನೆಯಿಂದ ಹಗಲು ರಾತ್ರಿಯಲ್ಲಿ ಅಥವಾ ಡೇ ಅಂಡ್ ನೈಟ್ದಲ್ಲಿ ಯಾವ ರೀತಿ ಡಿಫ್ರೆನ್ಸಿಯೇಷನ್ ಆಗ್ತದ, ಯಾವ ರೀತಿ ಒಂದು ವ್ಯತ್ಯಾಸ ಆಗ್ತದ ಅಂದ್ರೆ ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ. ಸೆಪ್ಟೆಂಬರ್ 23 ಮಾರ್ಚ್ 21 ಸೂರ್ಯನ ಕಿರಣಗಳು ನೇರವಾಗಿ ಏನಪ್ಪ ಅಂದ್ರೆ ಸಮಭಾಜಕ ವೃತ್ತದ ಮೇಲೆ ಬೀಳೋದ್ರಿಂದ ಏನಪ್ಪ ಅಂದ್ರ ಆ ಒಂದು ದಿನ ಯಾವ್ದ್ರಿ ಮಾರ್ಚ್ 21 ಸೆಪ್ಟೆಂಬರ್ 23 ಸಮ ರಾತ್ರಿ ಮತ್ತು ಸಮ ಹಗಲು ಇರ್ತಾವ. ಏನ್ರಿ ಸ್ವಲ್ಪ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡ್ರಿ. ಭೂಮಿಯ ಮೇಲೆ ಸಮರಾತ್ರಿ ಸಮ ಹಗಲುಗಳು ಸಂಭವಿಸುವುದು ಯಾವಾಗಪ್ಪ ಅಂತಂದ್ರ ಮಾರ್ಚ್ 21 ಸೆಪ್ಟೆಂಬರ್ 23 ಅಂದ್ರೆ ಸಮರಾತ್ರಿ ಮತ್ತು ಸಮ ಹಗಲುಗಳು ಕಂಡು ಬರ್ತಕ್ಕಂಥದ್ದು ಏನ್ ಮಾಡ್ತೀವಿ ನೋಡ್ತೀವಿ. ಇದರ ಅರ್ಥ ಇಷ್ಟೇ, 12 ತಾಸು ರಾತ್ರಿ ಇತ್ತಪ್ಪ ಅಂದ್ರ 12 ತಾಸು ಹಗಲಿ ಕಂಡು ಬರ್ತದ. ಯಾವಾಗ್ರಿ? ಮಾರ್ಚ್ 21 ಸೆಪ್ಟೆಂಬರ್ 23 ನೆಕ್ಸ್ಟ್ ನೋಡ್ರಿ ಜೂನ್ 21 ಏನಾಗ್ತಪ್ಪ ಅಂದ್ರ ಸೂರ್ಯನ ಕಿರಣಗಳು ಏನಾಗಿರ್ತಪ್ಪ ಅಂತಂದ್ರ ಈ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬಿದ್ದಿರ್ತಾವ. ಮಕರ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬೀಳೋದ್ರಿಂದ ಏನಪ್ಪ ಅಂದ್ರ ಉತ್ತರ ಗೋಳಾರ್ಧದಲ್ಲಿ ಏನಪ್ಪ ಅಂದ್ರ ಅಧಿಕವಾಗಿರ್ತಕ್ಕಂಥ ಹಗಲು ಕಂಡು ಬಂದ್ರ ಇಲ್ಲಿ ಅಧಿಕ ಹಗಲು ಇರ್ತದ. ಏನಿರ್ತದ್ರೆ ಅಧಿಕ ಹಗಲು ಕಂಡು ಬರ್ತದ. ಯಾವ ಅವಧಿ ಒಳಗ್ರಿ? ಈ ಮಾರ್ಚ್ ನಂತರ ಏನಪ್ಪ ಅಂದ್ರೆ ಬರ್ತದ. ಅಥವಾ ಜೂನ್ 21 ಅಂತ ನೋಡ್ತೀವಿ. ಜೂನ್ 21 ಏನಪ್ಪ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ಅಧಿಕ ಹಗಲು ಇರ್ತದ. ಈ ಒಂದು ದಕ್ಷಿಣ ಗೋಳಾರ್ಧದಲ್ಲಿ ಏನತ್ತಪ್ಪ ಅಂತಂದ್ರ ಅಧಿಕ ರಾತ್ರಿ ಇರ್ತದ. ಇಲ್ಲಿ ಅಧಿಕ ಹಗಲು ಇದ್ರ ಇಲ್ಲಿ ಅಧಿಕ ರಾತ್ರಿ ಇರುವುದನ್ನ ಏನ್ ಮಾಡ್ತೀವಿ ಅಂದ್ರ ನಾವಿಲ್ಲಿ ನೋಡ್ತೀವಿ. ಅಂದ್ರೆ ಇಲ್ಲಿ ಕಡಿಮೆ ಹಗಲು ಇರ್ತದ, ಇಲ್ಲಿ ಅಧಿಕ ಹಗಲು ಇರ್ತದ. ಹಂಗ ಸೇಮ್ ಏನಂತಪ್ಪ ಅಂದ್ರ ಡಿಸೆಂಬರ್ 22 ಸೂರ್ಯನ ಕಿರಣಗಳು ನೇರವಾಗಿ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬರೋದ್ರಿಂದ ಡಿಸೆಂಬರ್ 22 ಉತ್ತರ ಗೋಳಾರ್ಧದಲ್ಲಿ ಏನಪ್ಪ ಅಂದ್ರ ದೀರ್ಘವಾದ ಹಗಲಿತ್ತಂದ್ರ ಇದೇ ಸಂದರ್ಭದೊಳಗ ಉತ್ತರ ಗೋಳಾರ್ಧದಲ್ಲಿ ಏನಾಗಿರ್ತಪ್ಪ ಅಂತಂದ್ರ ದಕ್ಷಿಣ ಗೋಳಾರ್ಧದಲ್ಲಿ ಡಿಸೆಂಬರ್ 22 ದೀರ್ಘ ಹಗಲು ಕಂಡು ಬಂದ್ರ ಅದೇ ಸಂದರ್ಭದಲ್ಲಿ ಉತ್ತರ ಗೋಳಾರ್ಧದಲ್ಲಿ ಏನಪ್ಪ ಅಂದ್ರ ದೀರ್ಘ ರಾತ್ರಿ ಕಂಡು ಬರುವುದನ್ನು ನಾವು ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಡಿಫ್ರೆನ್ಸಿಯೇಷನ್ ಇಷ್ಟೇ ನಿಮಗೆ ಗೊತ್ತಿರ್ಬೇಕ್ರಿ. ಇಲ್ಲಿ ದೀರ್ಘ ಹಗಲಿದ್ದಾಗ ಇಲ್ಲಿ ದೀರ್ಘ ರಾತ್ರಿ ಇರ್ತದ. ಅಂದ್ರೆ ಹಗಲಿನ ಅವಧಿ ಇಲ್ಲಿ ರಾತ್ರಿ ಅವಧಿ ಹೆಚ್ಚಿರ್ತದ. ಇಲ್ಲಿ ಹಗಲಿನ ಅವಧಿ ಹಚ್ಚಿದಾಗ ಇಲ್ಲಿ ರಾತ್ರಿ ಅವಧಿ ಹೆಚ್ಚಿರ್ತದ. ಇಷ್ಟೇ ನಿಮ್ಗೆ ಏನಪ್ಪ ಅಂದ್ರೆ ಇದಕ್ಕೆ ಗೊತ್ತಿರ್ತಕ್ಕಂಥ ಒಂದು ಆನ್ಸರ್ ಅಂತ, ಇದಕ್ಕೆ ಗೊತ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಪ್ಪ ಕ್ಲಿಯರ್ ಆಗಿ ಗೊತ್ತಿರಬೇಕು. ಈ ರೀತಿಯಾಗಿ ಏನಪ್ಪ ಅಂದ್ರೆ ಪ್ರಶ್ನೆ ಕೇಳ್ತಕ್ಕಂಥ ಸಾಧ್ಯತೆನೂ ಸಹ ಏನಪ್ಪ ಅಂದ್ರೆ ಇರ್ತಾವ. ಸ್ವಲ್ಪ ಡಿಫ್ರೆನ್ಸಿಯೇಷನ್ ತಿಳ್ಕೊಳ್ಬೇಕ್ರಿ. ಓಕೆ, ಇದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಮತ್ತೇನಾದ್ರೂ ಇತ್ತಂದ್ರೆ ಅದ್ರ ಬಗ್ಗೆ ಮುಂದೆ ಮತ್ತೆ ಚರ್ಚೆ ಮಾಡ್ಕೊಂತ ಹೋಗೋಣ. ನೆಕ್ಸ್ಟ್ ನೋಡ್ರಿ
ನೆಕ್ಸ್ಟ್ ಕ್ವಶನ್ಸ್ ರೀ, ಪ್ರಪಂಚದ ಒಟ್ಟು ವಿಸ್ತೀರ್ಣದಲ್ಲಿ ಭಾರತದ ಪಾಲು ಎಷ್ಟು ಅಂತ ಕೇಳಿದಾನ. ಆಲ್ಮೋಸ್ಟ್ ಅಲ್ಲಿ ಇದು ರಿಪೀಟೆಡ್ ಕ್ವಶನ್ಸ್ ರೀ, ಭಾಳ ಸಲ ಇದನ್ನ ಕೇಳಿದಾನ. ಇದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲವೊಂದಷ್ಟು ಮಾಹಿತಿ ನಿಮಗೆ ಗೊತ್ತಿರಲಿ. ಭಾಳ ಈಜಿ ಕ್ವಶನ್ಸ್ ಐತಿ, ಕ್ವಶನ್ಸ್ ಮಾತ್ರ ಈಜಿ ಐತಿ, ನಿಮ್ಗೆ ಆನ್ಸರ್ ನಿಮ್ಗೆ ಇದು ಗೊತ್ತೈತಿ. ಬಟ್ ನಾನು ಇದನ್ನೇ ಯಾಕೆ ಪಿಕ್ ಮಾಡ್ಕೊಂಡು, ಇದು ರಿಪೀಟೆಡ್ ಕ್ವಶನ್ಸು ಮತ್ತು ಇದೇ ಈ ಸಿಲ್ಲಿ ಕ್ವಶನ್ಸ್ ಇದ್ರು ಇದನ್ನ ಯಾಕೆ ತೊಗೊಂಡಿದ್ದೀನಪ್ಪ ಅಂತಂದ್ರೆ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶಗಳು ನಿಮಗೆ ಸ್ವಲ್ಪ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಗೊತ್ತಿರಲಿ ಅನ್ನೋ ಒಂದು ಉದ್ದೇಶದಿಂದ ಈ ಕ್ವಶನ್ಸನ್ನು ತೆಗೆದುಕೊಂಡೇನೆ. ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡಿರಿ. ಇಲ್ಲಿ ಪ್ರಪಂಚದ ಒಟ್ಟು ವಿಸ್ತೀರ್ಣದಲ್ಲಿ ಭಾರತದ ಪಾಲು ಅಂತ ಎಷ್ಟು ಅಂತ ಕೇಳಿದಾನ. ಸ್ವಲ್ಪ ನಾವು ಮೊದಲು ಏನು ಮಾಡೋಣಪ್ಪ ಅಂತಂದ್ರೆ ಮೊದಲು ಒಂದು ಮ್ಯಾಪ್ ತಗೊಳ್ಕೊಳ್ಳೋಣ. ಯಾವ ಮ್ಯಾಪ್ ತೊಗೊಂಡ್ರಿ? ಮೊದಲು ಭಾರತದ ಮ್ಯಾಪ್ ತೊಗೊಳ್ರಿ. ಆ ಭಾರತದ ಮ್ಯಾಪ್ ತೊಗೊಂಡ್ವಿ ಅಂದ್ರೆ ಕ್ಲಿಯರ್ ಆಗಿ ನಮಗೆ ಇಲ್ಲಿ ಪಿಕ್ಚರ್ ಗೊತ್ತಾಗ್ತದೆ. ಸ್ವಲ್ಪ ಏನಪ್ಪ ಅಂದ್ರೆ ಭಾರತದ ಮ್ಯಾಪ್ ತೊಗೋತೀನಿ, ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಇದನ್ನು ಭಾರತ ಮ್ಯಾಪ್ ಅಂತ ತಿಳ್ಕೊಳ್ಬೇಕು ನೀವು. ಓಕೆ, ಸರಿ. ಇಲ್ಲಿ ನೋಡ್ರಿ, ಭಾರತದ ಅಲ್ಲಿ ಪ್ರಪಂಚದ ಒಟ್ಟು ವಿಸ್ತೀರ್ಣದ ಭಾರತದ ಪಾಲು ಅಂತ ಕೇಳಿದಾನ. ಅಷ್ಟಾದ್ರೆ ನಮಗೆ ಇಲ್ಲಿ ಏನು ಗೊತ್ತಿರ್ಬೇಕು ಅಂದ್ರೆ ಮುಖ್ಯವಾಗಿ ಏನಪ್ಪ ಅಂದ್ರೆ ಒಂದು ಗೊತ್ತಿರಬೇಕು, ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟೈತ್ರಿ? ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಗೊತ್ತೈತಿ, 32,87,263 ಚದರ್ ಕಿಲೋಮೀಟರ್ ಅಂತ ನೋಡ್ತೀವಿ ನಾವು. ಹೌದ್ರಿ, ಇಷ್ಟು ನಮ್ಗೆ ಏನಪ್ಪ ಅಂದ್ರೆ ಭಾರತದ ಒಟ್ಟು ವಿಸ್ತೀರ್ಣ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ 32,87,263 ಚದರ ಕಿಲೋಮೀಟರ್ ಅಂತಂದ್ರೆ ಭಾರತದ ಒಟ್ಟು ವಿಸ್ತೀರ್ಣ ಅಂತ ನೋಡ್ತೀವಿ. ಭಾರತದ ಒಟ್ಟು ವಿಸ್ತೀರ್ಣ ಇಷ್ಟೈತಿ. ಹಾಗಾದ್ರೆ ಪ್ರಪಂಚದ ವಿಸ್ತೀರ್ಣದಲ್ಲಿ ಭಾರತದ ಸ್ಥಾನ ಎಷ್ಟೈತಪ್ಪ ಅಂದ್ರೆ 7ನೇ ಸ್ಥಾನದೊಳಗೆ ಐತ್ರಿ. ಎಷ್ಟನೇ ಸ್ಥಾನದಾಗ ಇದೀವಿ ನಾವು? ಪ್ರಪಂಚದ ಒಟ್ಟು ವಿಸ್ತೀರ್ಣದಲ್ಲಿ ಭಾರತದ ಸ್ಥಾನ ಎಷ್ಟೈತಪ್ಪ ಅಂದ್ರೆ 7ನೇ ಸ್ಥಾನದೊಳಗೆ ಐತಿ. ಹಾಗಾದ್ರೆ ಮೊದಲ ಸ್ಥಾನದಲ್ಲಿ ಯಾವ್ದೈತಪ್ಪ ಅಂದ್ರೆ ರಷ್ಯಾ ಐತಿ. ವಿಸ್ತೀರ್ಣದೊಳಗ ಅತ್ಯಂತ ದೊಡ್ಡದಾದ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ರಷ್ಯಾ ಅಂತ ನೋಡ್ತೀವಿ. ಎರಡನೇದು ಯಾವ್ದೈತ್ರಿ? ಕೆನಡಾ ಐತಿ. ಯಾವುದು? ಎರಡನೇದು ಕೆನಡಾ ಐತಿ. ಮೂರನೇದು ಯಾವ್ದಪ್ಪ ಅಂದ್ರೆ ಚೀನಾ ಅಂತ ನೋಡ್ತೀವಿ. ಮೂರನೇದು ಯಾವ್ದ್ರಿ? ಚೀನಾ. ನಾಲ್ಕನೇದು ಯಾವ್ದಪ್ಪ ಅಂದ್ರೆ ಅಮೇರಿಕಾ. ನಾಲ್ಕು ಯಾವ್ದಪ್ಪ ಅಂದ್ರೆ ಅಮೇರಿಕಾ ಅಂತ ನೋಡ್ತೀವಿ. ಐದನೇದು ಯಾವಪ್ಪ ಅಂದ್ರೆ ಬ್ರೆಜಿಲ್. ಹೌದ್ರಿ, ಬ್ರೆಜಿಲ್ ಐತಿ. ನೆಕ್ಸ್ಟ್ ಆರನೇದು ಯಾವಪ್ಪ ಅಂದ್ರೆ ಆಸ್ಟ್ರೇಲಿಯಾ ಐತಿ. ಯಾವ್ದ್ರಿ? ಆಸ್ಟ್ರೇಲಿಯಾ ಅಂತ ನೋಡ್ತೀವಿ. ಎದ್ರೊಳಗ್ರಿ? ಇದು ವಿಸ್ತೀರ್ಣದಲ್ಲಿ ಆಸ್ಟ್ರೇಲಿಯಾ ಐತಿ. ಇನ್ನು ನೆಕ್ಸ್ಟ್ 7ನೇ ಸ್ಥಾನದಲ್ಲಿ ಏನಪ್ಪ ಅಂದ್ರೆ ನಮ್ಮ ಭಾರತ. ಮೇರಾ ಪ್ಯಾರ ಭಾರತ್ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ, ಮೇರಾ ಪ್ಯಾರ ಭಾರತ್. ನಮ್ಮ ಭಾರತ ದೇಶ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನದಾಗ ಐತಪ್ಪ ಅಂದ್ರೆ 7ನೇ ಸ್ಥಾನದಲ್ಲಿ ಇರುವುದನ್ನು ನೋಡ್ತೀವಿ. ಹಾಗಾದ್ರೆ ಜಗತ್ತಿನ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ರಾಷ್ಟ್ರ ಯಾವಪ್ಪ ಅಂದ್ರೆ ರಷ್ಯಾ ಇದ್ರೆ ನಮ್ಮ ಭಾರತ ಎಷ್ಟನೇ ಸ್ಥಾನ ಆಗುತ್ತೆ ಅಂದ್ರೆ 7ನೇ ಸ್ಥಾನದಾಗ ಐತಿ. ಹಾಗಾದ್ರೆ ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟೈತಪ್ಪ? 32,87,263 ಚದರ ಕಿಲೋಮೀಟರ್ ವಿಸ್ತೀರ್ಣ ಇದ್ರೆ ಪ್ರಪಂಚದ ಒಟ್ಟು ವಿಸ್ತೀರ್ಣದ ಪಾಲಿನೊಳಗ ನಮ್ಮ ಭಾರತದ ಪಾಲು ಎಷ್ಟೈತಪ್ಪ ಅಂದ್ರೆ 2.4% ಏನಂತಂದ್ರೆ ಭಾರತದ ಪಾಲು ಇರುವುದನ್ನು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಪ್ರಪಂಚದ ಒಟ್ಟು ವಿಸ್ತೀರ್ಣದಲ್ಲಿ ನಾವು ಭಾರತದ ಪಾಲು ಅಂತ ತೆಗೆದುಕೊಂಡಾಗ ಏನಪ್ಪ ಅಂದ್ರೆ 2.4% ಏನಪ್ಪ ಅಂದ್ರೆ ಇಲ್ಲಿ ಆ ಭಾರತದ ಪಾಲು ಇರುವುದನ್ನು ನೋಡ್ತೀವಿ. ಹಾಗಾದ್ರೆ ಪ್ರಪಂಚದ ವಿಸ್ತೀರ್ಣ ಅತ್ಯಂತ ದೊಡ್ಡದಾದ ರಾಷ್ಟ್ರ ಯಾವಪ್ಪ ಅಂದ್ರೆ ರಷ್ಯಾ. ಆದ್ರೆ ನಮ್ಮ ಭಾರತ ಎಷ್ಟನೇ ಸ್ಥಾನದಾಗ ಐತಪ್ಪ ಅಂದ್ರೆ 7ನೇ ಸ್ಥಾನದಲ್ಲಿ ಇರುವುದನ್ನು ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಇದು ಕ್ಲಿಯರ್ ಆಗಿರ್ತಕ್ಕಂಥ ಪಿಕ್ಚರ್ ಗೊತ್ತಿರ್ಬೇಕು. ಹಾಗಾದ್ರೆ ಇದರ ಜೊತೆಗೆ ನೋಡ್ರಿ, ಇದು ಆಲ್ಮೋಸ್ಟ್ ಆಲ್ ನಿಮಗೆ ಇದು ಎಲ್ಲ ಗೊತ್ತೈತೆ ಅಂತ ತಿಳ್ಕೊತೀನಿ. ಯಾವ್ದ್ರಿ? ಭಾರತದ ವಿಸ್ತೀರ್ಣ ಎಷ್ಟೈತಿ? 32,87,263 ಚದರ ಕಿಲೋಮೀಟರ್ ಐತಿ ಅಂತ ಗೊತ್ತೈತಿ. ಸ್ವಲ್ಪ ಇದು ಟ್ರಿಕ್ಕಿ ಕ್ವಶನ್ ಐತಿ, ನಿಮ್ಗೆ ಗೊತ್ತಿರ್ಬೇಕು. ಒಂದೆರಡು ಪೂರಕವಾಗಿರ್ತಕ್ಕಂಥ ಮಾಹಿತಿಗಳನ್ನ ತಿಳ್ಕೊಂಡು ತಗೊಂಡು ಇಲ್ಲಿ ನೋಡ್ರಿ. ಹಾಗಾದ್ರೆ ಭಾರತದ ವಿಸ್ತೀರ್ಣ ಅಂತ ನಾವು ಇಲ್ಲಿ ನೋಡಿದೀವಿ. ಅದ್ರ ಒಂದು ಸಲ ನೀವು ಗೊತ್ತಿತ್ತಂದ್ರೆ ಮರಿಬಾರ್ದನ್ನ. ಯಾವ ರೀತಿ ನೀವು ಟ್ರಿಕ್ ಒಳಗೆ ನೆನಪಿಟ್ಕೋಬೇಕಂದ್ರೆ ಸ್ವಲ್ಪ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡಿರಿ. ನಾವು ಟ್ರಿಕ್ಕಿ ಹೇಳ್ತೇನೆ ಇಲ್ಲಿ. ಯಾವ ರೀತಿ ಇದನ್ನ ನೆನಪಿಟ್ಕೊಳ್ಬೇಕು ನೋಡ್ರಿ. ನಮ್ಮ ಬಾಯಿ ಒಳಗಿರ್ತಕ್ಕಂಥ ಹಲ್ಲುಗಳ ಸಂಖ್ಯೆ ಎಷ್ಟ್ರಿ? ನಮ್ಮ ಬಾಯಿಗೆ ಹಲ್ಲಷ್ಟು ಅದಾವ್ರಿ, 32 ಅದಾವ. ಆ 32 ಇಲ್ಲಿ ಬರಿಬೇಕು. ಆ 32 ಉಲ್ಟಾ ಮಾಡಿ ಬರಿಬೇಕ್ರಿ. 32 ಉಲ್ಟಾ ಮಾಡಿ ಬರ್ದಾರಂದ್ರ 23 ಆಯ್ತಾ? ಎಷ್ಟಾಯ್ತ್ರಿ? 23 ಆಯ್ತು. 32 ಇತ್ತು, ಅದನ್ನ ಉಲ್ಟಾ ಮಾಡಿ ಬರೆದ್ರಿ 23 ಆಯ್ತು. ಆ 23 ಐತಲ್ರಿ, 2 ಮತ್ತು 3 ನೀವು ಸ್ವಲ್ಪ ಡಿಸ್ಟೆನ್ಸ್ ಮಾಡಿ ಬಡಿಬೇಕ್ರಿ. ಬರದ ನಂತರದ ಏನಾಗ್ತದಪ್ಪ ಅಂದ್ರೆ 3 × 2 ಇಂಟು ಮಾಡ್ಬೇಕು. 3 2 6 ಆಯ್ತು. ಎಷ್ಟಾಯ್ತ್ರಿ? 3 2 6. 6ರ ಮುಂದಿನ ಸಂಖ್ಯೆ ಎಷ್ಟಪ್ಪ ಅಂದ್ರೆ 7 ಐತಿ. ಹೌದ್ರಿ, 7ನ ಮುಂದಿನ ಸಂಖ್ಯೆ ಎಷ್ಟಪ್ಪ ಅಂದ್ರೆ 8 ಐತಿ. ಈ ರೀತಿ ನೀವು ಟ್ರಿಕ್ಕಿಯಾಗಿ ಏನಪ್ಪ ಅಂದ್ರೆ ನೆನ್ಪಿಟ್ಕೊಳ್ಬೇಕ್ರಿ. ಫಸ್ಟ್ ಏನ್ ಮಾಡ್ಬೇಕ್ರಿ? ಬಾಯಿ ಒಳಗಿರ್ತಕ್ಕಂಥ ಹಲ್ಲುಗಳು ಎಷ್ಟದಾವ್ರಿ? 32. ಆ 32ನ ಉಲ್ಟಾ ಮಾಡಿ ಬರೆದ್ರೆ ಎಷ್ಟೈತ್ರಿ? 23 ಆಯ್ತು. ಆ 23 ಬರೆದಿರ್ತಾರಲ್ರಿ, 2 ಮತ್ತು 3ನ 6 ಇಂಟು ಮಾಡ್ಬೇಕ್ರಿ. 3 2 6 ಆಯ್ತು. 6ರ ಮುಂದಿನ ಸಂಖ್ಯೆ 7, 7ರ ಮುಂದಿನ ಸಂಖ್ಯೆ 8. ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಗೊತ್ತಿತ್ತಂದ್ರೆ ನೀವು ಎಂದೂ ಮರೆಯಂಗಿಲ್ರಿ. 32,87,263 ಚದರ ಕಿಲೋಮೀಟರ್ ಏನಪ್ಪ ಅಂದ್ರೆ ಭಾರತದ ಒಟ್ಟು ವಿಸ್ತೀರ್ಣ ಅಂತ ಏನ್ ಮಾಡ್ತೀವಿ ನೋಡ್ತೀವಿ. ಇನ್ನು ನೆಕ್ಸ್ಟ್ ನೋಡ್ರಿ, ಭಾರತ ಏನಪ್ಪ ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಕಿಲೋಮೀಟರ್ ಏನಪ್ಪ ಅಂತಂದ್ರೆ ಉದ್ದವಾಗಿದೆಯಪ್ಪ ಅಂತಂದ್ರೆ 3,700
214 ಕಿಲೋಮೀಟರ್ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ನೋಡ್ತೀವಿ. ಎಷ್ಟು ಕಿಲೋಮೀಟರ್ ರೀ? 14 ಕಿಲೋಮೀಟರ್. 3214 ಕಿಲೋಮೀಟರ್ ಉತ್ತರದಿಂದ ದಕ್ಷಿಣಕ್ಕೆ ಇರ್ತಕ್ಕಂಥ ಭಾರತದ ಒಟ್ಟು ಉದ್ದ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇದನ್ನ ಹೆಂಗೆ ನೆನಪಿಟ್ಕೋದ್ರಿ? 1 2 ಬರ್ಬೇಕ್ರಿ ಇದಕ್ಕೆ. ನೋಡ್ರಿ 1 2 3 4 ನೋಡ್ರಿ, ಭಾಳ ಈಸಿ ಇರ್ತದೆ. ನಾವು ಭಾಳ ಕ್ರಿಟಿಕಲ್ ಈಸಿ ಇರ್ತದೆ, ಅದನ್ನ ನಾವು ಕ್ರಿಟಿಕಲ್ ಮಾಡ್ಕೊಳಕ್ ಹೋಗ್ತೀವಿ. ಎಕ್ಸಾಮ್ದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಏನಪ್ಪ ಅಂದ್ರೆ ಕ್ರಿಟಿಕಲ್ ಇರಂಗಿಲ್ಲ, ಅವು ಡಿಫಿಕಲ್ಟ್ನೂ ಇರಂಗಿಲ್ಲ, ಡಿಫ್ರೆಂಟ್ ಆಗಿರ್ತಾವೆ. ಹೆಂಗಿರ್ತದ್ರಿ? ಡಿಫಿಕಲ್ಟ್ ಇರಂಗಿಲ್ಲ, ಡಿಫ್ರೆಂಟ್ ಆಗಿರ್ತಾವೆ. ನಾವು ಡಿಫಿಕಲ್ಟ್ ಮಾಡ್ಕೊಳ್ತೀವಿ ಅಷ್ಟೇ. ನೋಡ್ರಿ ಇದನ್ನ ನೆನಪಿಟ್ಕೊಳ್ಳೋದು ಎಷ್ಟು ಈಸಿ ನೋಡ್ರಿ. ಇದನ್ನ ನೋಡ್ರಿ, ಭಾರತದ ವಿಸ್ತೀರ್ಣ ನೆನಪಿಟ್ಕೊಳ್ಳೋದು ಅಷ್ಟೇ ಭಾಳ ಈಸಿ ಐತ್ರಿ. ಮತ್ತೆ ಇದ್ರೊಳಗೆ ಇನ್ನೂ ನಿಮ್ಗೆ ಟ್ರಿಕ್ ಅದಾವ, ಏನೋ ಹೇಳ್ತೇನೆ. ಬಟ್ ಇಲ್ಲಿ ನೋಡ್ರಿ, ಇಲ್ಲಿ ಮೊದಲು ಉತ್ತರದಿಂದ ಭಾರತ ದಕ್ಷಿಣಕ್ಕೆ ಎಷ್ಟು ಕಿಲೋಮೀಟರ್ ಐತಪ್ಪ ಅಂದ್ರೆ 3214 ಕಿಲೋಮೀಟರ್. 1 2 3 4 ಹಿಂದೆ ಬರೆದು ಬಿಟ್ರೆ ಮುಗಿದೋಯ್ತು. ಇನ್ನು ಭಾರತ ಏನಪ್ಪ ಅಂದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ಎಷ್ಟು ಕಿಲೋಮೀಟರ್ ಅಗಲವಾಗಿದೆಪ್ಪ ಅಂತಂದ್ರೆ ಸ್ವಲ್ಪ ಇಲ್ಲ ಅಬ್ಸರ್ವೇಷನ್ ಮಾಡ್ರಿ. ನೋಡ್ರಿ ಇಲ್ಲಿ 2933 ಕಿಲೋಮೀಟರ್ ಏನಪ್ಪ ಅಂದ್ರೆ 33 ಕಿಲೋಮೀಟರ್ ಭಾರತ ಪಶ್ಚಿಮದಿಂದ ಪೂರ್ವಕ್ಕೆ ಇರ್ತಕ್ಕಂಥ ಅಗಲ ಅಂತ ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ನೋಡ್ರಿ ಇದನ್ನ ನೆನಪಿಟ್ಕೋಬೇಕು. ನೋಡಿ 3 3 9, 3 ಹಿಂದಿನ ಸಂಖ್ಯೆ ಎಷ್ಟ್ರಿ? 2. ಹಿಂಗೂ ನೆನಪಿಟ್ಕೋರಿ. 3 3 9, 3 ಹಿಂದಿನ ಸಂಖ್ಯೆ ಎಷ್ಟ್ರಿ? 2. 2933 ಕಿಲೋಮೀಟರ್ ಭಾರತ ಉತ್ತರದಿಂದ ದಕ್ಷಿಣಕ್ಕೆ ಇರ್ತಕ್ಕಂಥ ಉದ್ದ. ನೆಕ್ಸ್ಟ್ ಪಶ್ಚಿಮದಿಂದ ಪೂರ್ವಕ್ಕೆ ಇರ್ತಕ್ಕಂಥ ಅಗಲ ಎಷ್ಟಪ್ಪ ಅಂದ್ರೆ 2933 ಮೀಟರ್. ನೋಡ್ರಿ ಇಲ್ಲಿ ಇದ್ರೊಳಗೆ ಇನ್ನೂ ಏನು ಟ್ರಿಕ್ಕಿ ನಾವು ನೆನಪಿಟ್ಕೋಬಹುದು. ನೋಡ್ರಿ ಈಗ 32,87,263 ಚದರ ಕಿಲೋಮೀಟರ್ ಭಾರತ ಒಟ್ಟು ವಿಸ್ತೀರ್ಣ. ಹಾಗಾದ್ರೆ ಭಾರತ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನದಾಗ ಐತಿ ಅಂತ ಹೇಳಿದೇವ್ರು ನಾವು. ಈಗ 7ನೇ ಸ್ಥಾನದಾಗ ಐತಿ ಭಾರತ ವಿಸ್ತೀರ್ಣದಲ್ಲಿ. 7ನೇ ಸ್ಥಾನದಾಗ ಐತಿ. 7 ಇಲ್ಲೇ ಸಂಖ್ಯೆ ಐತ್ರಿ. ಹಾಗಾದ್ರೆ ಭಾರತ ಜನಸಂಖ್ಯೆ ಒಳಗೆ ಎಷ್ಟನೇ ಸ್ಥಾನದೊಳಗೆ ಐತ್ರಿ? ಭಾರತ ಜನಸಂಖ್ಯೆ ಒಳಗೆ ಪ್ರಸ್ತುತ ನೋಡ್ರಿ, ಭಾರತದ ಜನಸಂಖ್ಯೆ ನಾವು ಪ್ರಸ್ತುತ ಏನಾದ್ರೆ ಯುಎನ್ಎ ವರದಿ ಪ್ರಕಾರ ಪ್ರಸ್ತುತ ಭಾರತದ ಜನಸಂಖ್ಯೆ ಏನಾದ್ರೂ ಕೇಳಿದಪ್ಪ ಅಂತಂದ್ರೆ ಸ್ವಲ್ಪ ಇಲ್ಲಿ ಗೊತ್ತಿರಲಿ. 142,27,263 ಅಂತ ನೋಡ್ತೀವಿ ನಾವು. ಇದು ಆದ್ರೆ ನಮ್ಮ ಭಾರತದ ಜನಗಣತಿ ಆಗಿಲ್ರಿ, ನಮ್ಮ ಭಾರತದ ವರದಿ ಪ್ರಕಾರ ಅಲ್ಲ ಇದು. ಯುಎನ್ಎ ವರದಿ ಕೊಟ್ಟೈತಿ ಏನ್ರಿ? 142,27,263 ಅಂತ ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಬಟ್ ಇದು ನಮ್ಮ ಭಾರತ ಏನಪ್ಪಾ ಅಂತಂದ್ರೆ ನಮ್ಮ ಭಾರತ ಸರ್ವೆ ಜನಗಣತಿ ಮಾಡಿ ಏನಪ್ಪ ಅಂದ್ರೆ ವರದಿ ಕೊಟ್ಟಿದ್ದಲ್ಲ. ಬಟ್ ಯುಎನ್ಎ ವರದಿ ಪ್ರಕಾರ ಅಂತ ನೋಡ್ತೀವಿ ನಾವು. ಏನ್ರಿ 142.86 ಕೋಟಿ ಅಂತ ಹೇಳ್ತೀವಿ. ಬಟ್ ಈಗ ನಮಗೆ 2011 ಜನಗಣತಿ ಪ್ರಕಾರ 2011 ಜನಗಣತಿ ಪ್ರಕಾರ 123,193,422 ಏನಪ್ಪ ಅಂದ್ರೆ ನಮ್ಮ ಭಾರತದ ಜನಸಂಖ್ಯೆ ಐತಿ. ಅದ್ರೊಳಗ ಆ 2011 ಪ್ರಕಾರ ನಮ್ಮ ಭಾರತ ಪ್ರಪಂಚದ ಜನಸಂಖ್ಯೆ ಒಳಗೆ ಎಷ್ಟನೇ ಸ್ಥಾನ ಐತ್ರಿ? 2ನೇ ಸ್ಥಾನ ಐತಿ. ಇಲ್ಲಿ 2 ಐತಿ ನೋಡ್ರಿ, ಇಲ್ಲಿ 2 ಐತಿಲ್ರಿ. ನೋಡ್ರಿ ವಿಸ್ತೀರ್ಣದಲ್ಲಿ ಭಾರತ ಎಷ್ಟನೇ ಸ್ಥಾನ? 7ನೇ ಸ್ಥಾನ. ಜನಸಂಖ್ಯೆ ಒಳಗೆ ಎಷ್ಟನೇ ಸ್ಥಾನ? 2ನೇ ಸ್ಥಾನ. ಇನ್ನು ನೋಡ್ರಿ ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕ ತೆಗೆದುಕೊಡ್ರಿ ನೀವು. ನಮ್ಮ ಕರ್ನಾಟಕ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನ ಐತಪ್ಪ ಅಂದ್ರೆ 6ನೇ ಸ್ಥಾನದೊಳಗೆ ಐತಿ. ಕರ್ನಾಟಕ ವಿಸ್ತೀರ್ಣದಲ್ಲಿ 6ನೇ ಸ್ಥಾನದೊಳಗೆ ಐತಿ. ಇನ್ನು ಜನಸಂಖ್ಯೆ ಒಳಗೆ ಎಷ್ಟನೇ ಸ್ಥಾನ ಐತಪ್ಪ ಅಂದ್ರೆ 8ನೇ ಸ್ಥಾನದಾಗ ಐತಿ. ನೋಡ್ರಿ ಕರ್ನಾಟಕದ ಜನಸಂಖ್ಯೆ ಕರ್ನಾಟಕದ ವಿಸ್ತೀರ್ಣ ಮತ್ತು ಭಾರತದ ಜನಸಂಖ್ಯೆ ಭಾರತದ ವಿಸ್ತೀರ್ಣ ಮತ್ತು ಭಾರತದ ಟೋಟಲ್ ವಿಸ್ತೀರ್ಣ ಎಲ್ಲವೂ ಏನಪ್ಪ ಅಂದ್ರೆ ನಾವು ಓದುವ ಸಂದರ್ಭದಲ್ಲಿ ಕೆಲವೊಂದಷ್ಟು ಟ್ರಿಕ್ಗಳನ್ನು ಅಥವಾ ಟ್ರಿಕ್ಕಿಗಳನ್ನು ಏನಪ್ಪ ಅಂದ್ರೆ ಅಳವಡಿಸ್ಕೊಳ್ಬೇಕ್ರಿ. ನೋಡ್ರಿ ನೀವು ಈ ಒಂದು ಸಂಖ್ಯೆ ಗೊತ್ತಿತ್ತಂದ್ರೆ ಇದ್ರೊಳಗೆ ಎಷ್ಟು ಕ್ವಶನ್ಸ್ ಹೆಚ್ಚು ಕಡಿಮೆ ಏನಪ್ಪ ಅಂದ್ರೆ 8ರಿಂದ 10 ಕ್ವಶನ್ಸ್ ಅರೈಸ್ ಆದರೂ ಏನಪ್ಪ ಅಂದ್ರೆ ಒಂದೇ ಒಂದು ಸಂಖ್ಯೆ ಒಳಗೆ ಏನಪ್ಪ ಅಂದ್ರೆ ನಾವೆಲ್ಲ ಮಾಡಿ ಇಟ್ಕೊಳ್ಬೋದು. ಹಿಂಗೆ ಜಿಯೋಗ್ರಫಿ ಒಳಗೆ ಮ್ಯಾಜಿಕ್ ನಂಬರ್ಗಳು ಅಂತ ಬರ್ತಾವ್ರಿ. ಆ ಮ್ಯಾಜಿಕ್ ನಂಬರ್ ಬಗ್ಗೆ ಕಳೆದ ಒಂದು ಅವಧಿಯಲ್ಲಿ ಮ್ಯಾಜಿಕ್ ನಂಬರ್ ಬಗ್ಗೆನೂ ಏನಪ್ಪ ಅಂದ್ರೆ ಕ್ಲಾಸ್ ಮಾಡಿದ್ದೀನಿ. ಇನ್ನು ಮುಂದೂ ಏನಪ್ಪ ಅಂದ್ರೆ ಮಾಡ್ಕೊತ ಹೋಗ್ತೀನಿ. ಅವು ಎಲ್ಲೆಲ್ಲಿ ಸಮಯ ಸಂದರ್ಭದೊಳಗೆ ಏನಪ್ಪ ಅಂದ್ರೆ ಅವ್ನು ಕರೆಕ್ಟಾಗಿ ಹೇಳ್ಕೊತ ಹೋಗ್ತೀನಿ. ನಿಮಗೆ ಇವೇನಪ್ಪ ಅಂದ್ರೆ ಸ್ವಲ್ಪ ಏನಪ್ಪ ಅಂದ್ರೆ ಇದು ನಿಮ್ಗೆ ಗೊತ್ತಿರ್ಬೇಕ್ರಿ. ಹಾಗಾದ್ರೆ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಅಲ್ಲಿ ಕ್ವಶನ್ಸ್ ಏನೈತ್ರಿ, ಇಲ್ಲಿ ಪ್ರಪಂಚದ ಒಟ್ಟು ವಿಸ್ತೀರ್ಣದಲ್ಲಿ ಭಾರತದ ಪಾಲು ಎಷ್ಟು ಅಂತ ಕೇಳಿದ. ಈಗ ಆಲ್ರೆಡಿ ನಮ್ಗೆ ಗೊತ್ತಾಯಿತು. ಸಿ ಆಪ್ಷನ್ ಸಿ ಏನು 2.4% ಏನಪ್ಪ ಅಂದ್ರೆ ಭಾರತದ ಏನಪ್ಪ ಅಂದ್ರೆ ವಿಸ್ತೀರ್ಣದ ಪಾಲು ಅಂತ ಏನು ಮಾಡಿದೆ. ಪ್ರಪಂಚದ ಒಟ್ಟು ವಿಸ್ತೀರ್ಣದಲ್ಲಿ ಭಾರತದ ಪಾಲು ಎಷ್ಟೈತಪ್ಪ ಅಂತಂದ್ರೆ ಅಲ್ಲಿ 2.4% ಏನಪ್ಪ ಅಂದ್ರೆ ಇರೋದನ್ನ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಇದು ಕ್ಲಿಯರ್ ಆಗಿರಪ್ಪ ಅಂದ್ರೆ ಗೊತ್ತಿರ್ಬೇಕು. ಸ್ವಲ್ಪ ಇಲ್ಲಿ ಆಪ್ಷನ್ಸ್ 1 ಐತೆ ನೋಡ್ರಿ. ಇದು ಆಪ್ಷನ್ಸ್ 1 ಏನಪ್ಪ ಅಂತಂದ್ರೆ ಜನಸಂಖ್ಯೆ ಒಳಗೆ ಭಾರತದ ಪಾಲು, ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಭಾರತದ ಪಾಲು ಎಷ್ಟೈತಪ್ಪ ಅಂದ್ರೆ 17.64 ಏನಪ್ಪ ಅಂದ್ರೆ ಭಾರತದ ಪಾಲು ಇರುವುದನ್ನ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ ಜನಸಂಖ್ಯೆ ಒಳಗೆ. ಇಲ್ಲಿ ನೋಡ್ರಿ 0.05 ಅಂತ ಕೊಟ್ಟಿದ್ದಾನೆ. ಇದೇನಪ್ಪ ಅಂದ್ರೆ ಕರ್ನಾಟಕ ಏನು ಕರ್ನಾಟಕದ ಭಾರತದ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಇದು. ಸಾರಿ ಯಾವ್ದ್ರಿ ಜನಸಂಖ್ಯೆ ಒಳಗೆ
ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಕರ್ನಾಟಕದ ಪಾಲು ಎಷ್ಟೈತಪ್ಪ ಅಂದ್ರೆ 5.05% ಐತಿ. ಇನ್ನು ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು, ಭಾರತದ ಒಟ್ಟು ವಿಸ್ತೀರ್ಣ ಕರ್ನಾಟಕದ ಪಾಲು ಎಷ್ಟೈತಪ್ಪ ಅಂದ್ರೆ 5.08%, 5.83% ಐತಪ್ಪ ಅಂದ್ರೆ ಭಾರತದ ಪಾಲು ಇರುವುದನ್ನು ಏನು ಮಾಡ್ತೀವಿ ಅಂದ್ರೆ ವಿಸ್ತೀರ್ಣದಲ್ಲಿ ಇರುವುದನ್ನು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇಲ್ಲಿ ಕರೆಕ್ಟಾಗಿ ಏನಪ್ಪ ಅಂದ್ರೆ ಇವುಗಳನ್ನ ಅಬ್ಸರ್ವೇಷನ್ ಮಾಡಿ ಏನಪ್ಪ ಅಂದ್ರೆ ನೆನಪಿಟ್ಕೊಡ್ರಿ. ಬಟ್ ಈ ಒಂದು 4ನೇ ಕ್ವಶನ್ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ 3 ಸರಿಯಾದ ಆನ್ಸರ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ನಾವು ನೋಡ್ತೀವಿ ಕರ್ನಾಟಕದ ಯಾವ ವಿಧದ ಮಣ್ಣು ಹೆಚ್ಚು ಪ್ರದೇಶವನ್ನು ಹೊಂದಿದೆ ಅಂತ ಕೇಳಿದಾನೆ. ಕರ್ನಾಟಕದ ಈ 4 ಪ್ರಕಾರದ ಮಣ್ಣುಗಳದಾವ. ಈ 4 ಪ್ರಕಾರದ ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಮಣ್ಣುಗಳು ಎಷ್ಟು ವಿಧದಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಮಣ್ಣುಗಳನ್ನು ಏನಪ್ಪ ಅಂದ್ರೆ 4 ವಿಧಗಳಾಗಿ ಏನಪ್ಪ ಅಂದ್ರೆ ವಿಂಗಡಣೆಯನ್ನು ಮಾಡಿದ್ದಾರೆ. ಅಲ್ಲಿ ಕ್ವಶನ್ಸ್ ಏನು ಕೇಳಿದ್ ಬಂದ್ರೆ ಈ ಕೆಳಗಿನ ಯಾವ ಮಣ್ಣು ಏನಪ್ಪ ಅಂದ್ರೆ ಅತಿ ಹೆಚ್ಚು ನಮ್ಮ ಕರ್ನಾಟಕದೊಳಗೆ ಕಂಡು ಬರ್ತದೆ ಅಂತ ಏನು ಮಾಡ್ತಂದ್ರೆ ಕೇಳಿದಾನ. ಸ್ವಲ್ಪ ಇಲ್ಲ ಅಬ್ಸರ್ವೇಷನ್ ಮಾಡ್ರಿ. ಮಣ್ಣು ಅನ್ನೋಕ್ಕಿಂತ ಮುಂಚೆ ಏನಪ್ಪ ಅಂತಂದ್ರೆ ನಾವೊಂದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಮಣ್ಣು ಅಂತಂದ್ರೆ ಏನು ತಿಳ್ಕೊಳ್ಳೋಣ. ನಾವು ಈಗ ನಾವು ಚರ್ಚೆ ಮಾಡ್ಕೊಳ್ತಾ ಹೋಗ್ತಿದ್ದೀವಪ್ಪ ಅಂತಂದ್ರೆ ಅದ್ರ ಬಗ್ಗೆ ನಾವು ಏನಪ್ಪ ಅಂದ್ರೆ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡೋಣ. ಮಣ್ಣು ಅಂತಂದ್ರೆ ನಮಗೆಲ್ಲ ಗೊತ್ತೈತಿ, ಭೂಮಿಯ ಮೇಲೆ ಕಂಡು ಬರ್ತಕ್ಕಂಥ ಶಿಲಾಚೂರುಗಳ ಸಣ್ಣ ಸಣ್ಣ ಭಾಗವನ್ನು ಏನಪ್ಪ ಅಂದ್ರೆ ಹಿಡಿಕೊಂಡಿರ್ತಕ್ಕಂಥ ಖನಿಜಯುಕ್ತ ಮೇಲ್ಪದರವನ್ನು ಅಥವಾ ಭೂಮಿಯ ಮೇಲೆ ಕಂಡು ಬರ್ತಕ್ಕಂಥ ಖನಿಜಯುಕ್ತ ತೆಳುವಾದ ಪದರಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಇಲ್ಲಿ ಮಣ್ಣು ಅಂತ ಕರಿತೀವಿ. ಹಾಗಾದ್ರೆ ಆ ಮಣ್ಣು ರೂಪುಗೊಳ್ಬೇಕಂತಂದ್ರೆ ಅದಕ್ಕೆ ಮೂಲ ರೂಪ ಯಾವತ್ತಪ್ಪ ಅಂದ್ರೆ ಶಿಲೆ. ಆ ಶಿಲೆನೇ ಏನಾಗ್ತದಪ್ಪ ಅಂದ್ರೆ ಶಿಥಿಲೀಕರಣ ಹೊಂದದ. ಶಿಲೆ ಶಿಥಿಲೀಕರಣ ಹೊಂದಿ ಏನಾಗ್ತದಪ್ಪ ಅಂದ್ರೆ ಮಣ್ಣು ನಿರ್ಮಾಣಗೊಳ್ತಕ್ಕಂಥದ್ದು ಏನು ಮಾಡ್ತೀವಿ ಅಂದ್ರೆ ನಾವು ನೋಡ್ತೀವಿ. ಹಾಗಾದ್ರೆ ಹಿಂಗೂ ಕೇಳ್ತಾನ, ಮಣ್ಣಿನ ಮೂಲ ರೂಪ ಯಾವುದಂತ ಕೇಳಿದಂದ್ರ ಮಣ್ಣಿನ ಮೂಲ ರೂಪ ಯಾವುದಂತ ಕೇಳಿದಪ್ಪ ಅಂದ್ರೆ ಮಣ್ಣಿನ ಮೂಲ ರೂಪ ಯಾವಪ್ಪ ಅಂದ್ರೆ ಶಿಲೆ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ಹೇಳ್ತೀವಿ. ಹಾಗಾದ್ರೆ ಮಣ್ಣಿನ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರಕ್ಕೆ, ಮಣ್ಣಿನ ಕುರಿತು ಏನಪ್ಪ ಅಂದ್ರೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರಕ್ಕೆ ನಾವು ಏನಪ್ಪ ಅಂದ್ರೆ ಪೆಡಾಲಜಿ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಇನ್ನು ಶಿಲೆಗಳ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರಕ್ಕೆ ನಾವು ಏನು ಕರಿತೀವಿ ಅಂದ್ರೆ ಪೆಟ್ರೋಲಜಿ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಯಾವ ಲಾಜಿ ಅಂತ ಕರಿತೀವಿ ರೀ? ಪೆಟ್ರೋಲಜಿ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಶಿಲೆಗಳ ಮಣ್ಣಿನ ಬಗ್ಗೆ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋಕೆ ಪೆಡಾಲಜಿ ಅಂತ ಕರೆದ್ರೆ, ಶಿಲೆಗಳ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋಕೆ ನಾವು ಏನಪ್ಪ ಅಂದ್ರೆ ಪೆಟ್ರೋಲಜಿ ಅಂತ ಕರಿತೀವಿ. ಶಿಲಾಚೂರುಗಳನ್ನು ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋಕೆ ನಾವು ಏನಪ್ಪ ಅಂದ್ರೆ ಎಡಫಾಲಜಿ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಏನ್ರಿ? ಎಡಫಾಲಜಿ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಸ್ವಲ್ಪ ಕ್ಲಿಯರ್ ಆಗಿ ಗೊತ್ತಿರ್ಬೇಕು, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಶಿಲೆಗಳ ಕುರಿತು ಅಧ್ಯಯನ ಮಾಡೋದಕ್ಕೆ ಪೆಟ್ರೋಲಜಿ ಅಂತ ಕರಿತೀವಿ. ಶಿಲೆಗಳ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ಪೆಟ್ರೋಲಜಿ ಅಂತ. ಶಿಲಾಚೂರುಗಳನ್ನು ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ನಾವು ಏನಪ್ಪ ಅಂದ್ರೆ ಎಡಫಾಲಜಿ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಇಷ್ಟು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರ್ಬೇಕ್ರಿ. ಹಾಗಾದ್ರೆ ಭಾರತದಲ್ಲಿ ಮಣ್ಣು ಸಂಶೋಧನಾ ಕೇಂದ್ರವನ್ನು ಕಂಡು ಬರ್ತದ. ಭಾರತದಲ್ಲಿ ಕಂಡು ಬರ್ತಕ್ಕಂಥ ಮಣ್ಣು ಸಂಶೋಧನಾ ಕೇಂದ್ರ ಎಲ್ಲೈತಪ್ಪ ಅಂದ್ರೆ ಮಧ್ಯಪ್ರದೇಶದ ಭೂಪಾಲ್ ಅಂತ ನೋಡ್ತೀವಿ. ಆ ಮಧ್ಯಪ್ರದೇಶದ ಭೂಪಾಲ್ ಒಳಗೆ ಏನಪ್ಪ ಅಂದ್ರೆ ಭೂಪಾಲ್ ಅಂತ ನೋಡ್ತೀವಿ. ಆ ಮಧ್ಯಪ್ರದೇಶದ ಭೂಪಾಲ್ ಒಳಗೆ ಭಾರತೀಯ ಮಣ್ಣು ಸಂಶೋಧನಾ ಕೇಂದ್ರ ಇರುವುದನ್ನು ನೋಡ್ತೀವಿ. ಈ ಭಾರತೀಯ ಮಣ್ಣು ಸಂಶೋಧನಾ ಕೇಂದ್ರ ಕಂಡು ಬರೋದು ಏನಪ್ಪ ಅಂದ್ರೆ ಮಧ್ಯಪ್ರದೇಶದ ಭೂಪಾಲ್. ಆ ಮಧ್ಯಪ್ರದೇಶದ ಭೂಪಾಲದ ಮಣ್ಣು ಸಂಶೋಧನಾ ಕೇಂದ್ರ ಕಂಡು ಬಂದ್ರೆ ಅದರ ಎರಡು ಶಾಖೆಗಳು ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕಗಳು. ಒಂದು ಹೆಬ್ಬಾಳ ಅಂತ ನೋಡ್ತೀವಿ, ಇನ್ನೊಂದು ಯಾವಪ್ಪ ಅಂದ್ರೆ ಬಳ್ಳಾರಿ ಅಂತೇಳಿ. ಹೆಬ್ಬಾಳ ಮತ್ತು ಬಳ್ಳಾರಿ. ಆ ಹೆಬ್ಬಾಳ ಮತ್ತು ಬಳ್ಳಾರಿ ಒಳಗೆ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ 2 ಶಾಖೆಗಳು, ಮಣ್ಣು ಸಂಶೋಧನಾ ಕೇಂದ್ರದ 2 ಶಾಖೆಗಳು ನಮ್ಮ ಕರ್ನಾಟಕ ಒಳಗೆ. ಒಂದು ಹೆಬ್ಬಾಳ, ಬೆಂಗಳೂರಿನ ಹೆಬ್ಬಾಳ ಅಂತ ನೋಡ್ತೀವಿ. ಇನ್ನೊಂದು ಬಳ್ಳಾರಿ ಒಳಗೆ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ 2 ಮಣ್ಣು ಸಂಶೋಧನಾ ಕೇಂದ್ರಗಳ 2 ಶಾಖೆಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಹಾಗಾದ್ರೆ ಇದ್ರ ಜೊತೆಗೆ ಇನ್ನೊಂದು ನಿಮಗೆ ಏನಪ್ಪ ಅಂದ್ರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ ಗೊತ್ತಿರಬೇಕು. ಏನಪ್ಪ ಅಂದ್ರೆ ನಾವು ಈಗ ಕ್ಷಾರೀಯ ಮಣ್ಣು ಮತ್ತು ಆಮ್ಲೀಯ ಮಣ್ಣು ಅಂತ ನೋಡ್ತೀವಿ. ಕ್ಷಾರೀಯ ಮಣ್ಣು ಅಂತ ನೋಡ್ತೀವಿ. ಕ್ಷಾರೀಯ ಮಣ್ಣು ಅಂತಂದ್ರೆ ಏನು? ಯಾವ ಮಣ್ಣ್ರಿ? ಕ್ಷಾರೀಯ ಮಣ್ಣು ಅಂತ ನೋಡ್ತೀವಿ. ಕ್ಷಾರೀಯ ಮಣ್ಣು ಅಂತಂದ್ರೆ ಏನು ಗೊತ್ತಿರ್ಬೇಕು, ಎಕ್ಸಾಮ್ದಾಗ ಭಾಳ ಸಲ ಕೇಳಿದಾನ. ನೆಕ್ಸ್ಟ್ ಇನ್ನೊಂದು ಬರ್ತದ ಆಮ್ಲೀಯ ಮಣ್ಣು ಅಂತ ನೋಡ್ತೀವಿ. ಇನ್ನೊಂದು ಯಾವ್ದ್ರಿ? ಒಂದು ಕ್ಷಾರೀಯ ಮಣ್ಣು ಅಂತ ನೋಡ್ತೀವಿ, ಇನ್ನೊಂದು ಆಮ್ಲೀಯ ಮಣ್ಣು. ಇನ್ನೊಂದು ಮಣ್ಣು ಬರ್ತದ ತಟಸ್ಥ ಮಣ್ಣು ಅಂತ ನೋಡ್ತೀವಿ. ಯಾವ ಮಣ್ಣು ರೀ? ತಟಸ್ಥ ಮಣ್ಣು ಅಂತ ನೋಡ್ತೀವಿ. ಈ 3 ನಿಮಗೆ ಕ್ಲಿಯರ್ ಇದ್ದು ಅಂದ್ರೆ, ಈ 3 ಕಾನ್ಸೆಪ್ಟ್ ಕ್ಲಿಯರ್ ಇದ್ದು ಅಂತಂದ್ರೆ ಮುಂದೆ ಎಕ್ಸಾಮ್ದೊಳಗೆ ಏನೋ ಕ್ವಶನ್ಸ್ ಕೇಳಿದ್ರು ಏನಪ್ಪ ಅಂದ್ರೆ ಇದಕ್ಕೆ ನೀವು ಸರಿಯಾದ ಆನ್ಸರ್ ಮಾಡ್ಬೋದು. ಹೌದ್ರಿ? ಕ್ಷಾರೀಯ ಮಣ್ಣು ಅಂತ ನೋಡ್ತೀವಿ, ಆಮ್ಲೀಯ ಮಣ್ಣು ಅಂತ ನೋಡ್ತೀವಿ, ತಟಸ್ಥ ಮಣ್ಣು ಅಂತ ನೋಡಿ. ಯಾವುದಕ್ಕೆ ನಾವು ಕ್ಷಾರೀಯ ಮಣ್ಣು ಅಂತ ನೋಡ್ತೀವಿ ಅಂದ್ರೆ ಮಣ್ಣಿನ pH ಪ್ರಮಾಣ 7ಕ್ಕಿಂತ ಮಣ್ಣಿನ pH ಪ್ರಮಾಣ 7ಕ್ಕಿಂತ ಏನ ಹೆಚ್ಚಿತ್ತಂದ್ರ ಅದಕ್ಕೆ ನಾವು ಕ್ಷಾರೀಯ ಮಣ್ಣು ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಇನ್ನು ಮಣ್ಣಿನ pH ಪ್ರಮಾಣ 7ಕ್ಕಿಂತ ಕಡಿಮೆ ಇದ್ದರೆ, 7ಕ್ಕಿಂತ ಕಡಿಮೆ ಅಂತ ನೋಡ್ತೀವಿ. 7ಕ್ಕಿಂತ
ಆ ಮಣ್ಣಿನ ಪಿ ಎಚ್ ಪ್ರಮಾಣ 7ಕ್ಕಿಂತ ಕಡಿಮೆ ಇತ್ತಪ್ಪ ಅಂತಂದ್ರೆ ಅದಕ್ಕೆ ನಾವು ಆಮ್ಲೀಯ ಮಣ್ಣು ಅಂತ ಏನು ಮಾಡ್ತೀವಿ ಅಂತ ಕರಿತೀವಿ. ಅಥವಾ ಮಣ್ಣಿನ ಪಿ ಎಚ್ ಪ್ರಮಾಣ ಪಿ ಎಚ್ ಅಂದ್ರೆ ಏನ್ರಿ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್, ಮಣ್ಣಿನಲ್ಲಿರ್ತಕ್ಕಂಥ ಆ ಹೈಡ್ರೋಜನ್ ಪ್ರಮಾಣದ ಆಧಾರದ ಮೇಲೆ ಏನು ಮಾಡ್ತೀವಿ ಅಂದ್ರೆ ಇದನ್ನ ನಾವು ಇಲ್ಲಿ ಕಂಡುಹಿಡಿತೀವಿ. ತಟಸ್ಥ ಮಣ್ಣು ಅಂತಂದ್ರೆ ಪಿ ಎಚ್ ಪ್ರಮಾಣ 7 ಇತ್ತಂದ್ರೆ ಏನ್ರಿ ಕರೆಕ್ಟಾಗಿ 7 ಪಿ ಎಚ್ ಪ್ರಮಾಣ 7 ಇತ್ತಂದ್ರೆ ಅದಕ್ಕೆ ಎಂಥ ಮಣ್ಣು ಅಂತ ಕರಿತೀವಪ್ಪ ಅಂದ್ರೆ ತಟಸ್ಥ ಮಣ್ಣು ಅಂತ ಕರಿತೀವಿ. ಒನ್ಸ್ ಅಗೇನ್ ರಿಪೀಟ್ ಮಾಡ್ತೀನಿ ನೋಡ್ರಿ. ಕ್ಷಾರೀಯ ಮಣ್ಣು ಅಂತಂದ್ರೆ 7ಕ್ಕಿಂತ ಕಡಿಮೆ ಹೆಚ್ಚಿತ್ತಂದ್ರೆ ಆಮ್ಲಿ. ಕ್ಷಾರೀಯ ಮಣ್ಣು ಏನಪ್ಪ ಅಂದ್ರೆ ಮಣ್ಣಿನ ಪಿ ಎಚ್ ಪ್ರಮಾಣ 7ಕ್ಕಿಂತ ಹೆಚ್ಚಿತ್ತಂದ್ರೆ ಅದಕ್ಕೆ ಕ್ಷಾರೀಯ ಮಣ್ಣು ಅಂತ ಕರಿತೀವಿ. ಆ ಮಣ್ಣಿನೊಳಗಿರ್ತಕ್ಕಂಥ ಪಿ ಎಚ್ ಪ್ರಮಾಣ 7ಕ್ಕಿಂತ ಕಡಿಮೆ ಇತ್ತಂದ್ರೆ ಅದಕ್ಕೆ ಆಮ್ಲೀಯ ಮಣ್ಣು ಅಂತ ಕರಿತೀವಿ. ಮಣ್ಣಿನ ಪಿ ಎಚ್ ಪ್ರಮಾಣ 7 ಇತ್ತಂದ್ರೆ ಅದಕ್ಕೆ ತಟಸ್ಥ ಮಣ್ಣು ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಹಾಗಾದ್ರೆ ಅತ್ಯಂತ ಶುದ್ಧವಾದ ಮಣ್ಣು ಯಾವ್ದ್ರಿ? ಅತ್ಯಂತ ಶುದ್ಧವಾದ ಮಣ್ಣು ಯಾವಪ್ಪ ಅಂದ್ರೆ ಹ್ಯೂಮಸ್ ಮಣ್ಣು ಅಂತ ನೋಡ್ತೀವಿ. ಯಾವ ಮಣ್ಣು ರೀ? ಹ್ಯೂಮಸ್. ನೋಡ್ರಿ ಇದು ಗೊತ್ತಿರ್ಬೇಕ್ರಿ ನಿಮ್ಗೆ. ಅತ್ಯಂತ ಶುದ್ಧವಾದ ಮಣ್ಣು ಯಾವ್ದಪ್ಪ ಅಂದ್ರೆ ಹ್ಯೂಮಸ್ ಮಣ್ಣು. ಸರ್ ಹ್ಯೂಮಸ್ ಮಣ್ಣು ಅಂತಂದ್ರೆ ನಾವು ನೋಡಿಲ್ಲಲ್ರಿ ಸರ? 100% ಎಲ್ಲರಿಗೂ ಅನಿಸ್ತದ? ಇಲ್ಲ ಸರ್, ಕೆಂಪು ಮಣ್ಣು ನೋಡಿವಿ, ಕಪ್ಪು ಮಣ್ಣು ನೋಡಿವಿ, ಪರ್ವತದ ಮಣ್ಣು ನೋಡಿವಿ, ಜಂಬಿಟಿಗೆ ಮಣ್ಣು ನೋಡಿವಿ, ಮರುಭೂಮಿ ಮಣ್ಣು ನೋಡಿವಿ, ಕ್ಷಾರೀಯ ಮಣ್ಣು ನೋಡಿವಿ, ಲವಣ ಮತ್ತು ಲವಣಯುಕ್ತ ಮಣ್ಣು ನೋಡಿವಿ. ಇದೇನ್ರಿ ಹ್ಯೂಮಸ್ ಮಣ್ಣು ನಾವು ನೋಡಿಲ್ಲ. ಅತ್ಯಂತ ಶುದ್ಧವಾದ ಮಣ್ಣು ಅಂತ ಕೇಳ್ತಾನ. ಸ್ವಲ್ಪ ಇದಕ್ಕೆ ಗೊತ್ತಿರ್ಬೇಕ್ರಿ. ಅತ್ಯಂತ ಶುದ್ಧವಾದ ಮಣ್ಣು ಯಾವುದಂತ ಕೇಳಪ್ಪ ಅಂದ್ರೆ ಹ್ಯೂಮಸ್ ಮಣ್ಣು ಅಂತ ಹೇಳ್ಬೇಕ್ರಿ. ಇಲ್ಲಿ ಸತ್ತಿರ್ತಕ್ಕಂಥ ಪ್ರಾಣಿಗಳಿಂದ ಮತ್ತು ಕೊಳೆತ ಸಸ್ಯದ ಭಾಗಗಳಿಂದಾಗಿ ಏನಪ್ಪ ಅಂದ್ರೆ ನಿರ್ಮಾಣಗೊಂಡಿರ್ತಕ್ಕಂಥ ಮಣ್ಣು ಯಾವ್ದಪ್ಪ ಅಂದ್ರೆ ಹ್ಯೂಮಸ್ ಮಣ್ಣು ಅಂತ ನೋಡ್ತೀವಿ. ಇದು ಅತ್ಯಂತ ಶುದ್ಧವಾದ. ಅತ್ಯಂತ ಶುದ್ಧವಾದ ನೀರು ಅಂದಂಗೆ ಮಳೆ ನೀರು ಅಂತಿರಲ್ರಿ, ಹಂಗೆ ಅತ್ಯಂತ ಶುದ್ಧವಾದ ಮಣ್ಣು ಯಾವ್ದಪ್ಪ ಅಂದ್ರೆ ಹ್ಯೂಮಸ್ ಮಣ್ಣು ಅಂತ ನೋಡ್ತೀವಿ. ಮಣ್ಣಿನಲ್ಲಿರುವತಕ್ಕಂಥ ಆಮ್ಲ ಏನಾದ್ರೂ ಕೇಳಿದ್ಪ ಅಂದ್ರೆ ಹ್ಯೂಮಿಕ್ ಅಂತ ಹೇಳ್ಬೇಕ್ರಿ. ಮಣ್ಣಿನಲ್ಲಿರ್ತಕ್ಕಂಥ ಆಮ್ಲ ಯಾವಪ್ಪ ಅಂದ್ರೆ ಹ್ಯೂಮಿಕ್ ಆಮ್ಲ ಅಂತ ನೋಡ್ತೀವಿ. ಆ ಮಣ್ಣಿನಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಯಾವಪ್ಪ ಅಂದ್ರೆ ಸ್ವಲ್ಪ ಗೊತ್ತಿರ್ಬೇಕ್ರಿ. ಮಣ್ಣಿನಲ್ಲಿ ಯಾವ ಆಮ್ಲ ಕಂಡು ಬರುತ್ತದೆ, ಮಣ್ಣಿನಲ್ಲಿ ಯಾವ ಆಮ್ಲ ಕಂಡು ಬರುತ್ತದೆ ಅಂತಂದ್ರೆ ಹ್ಯೂಮಿಕ್ ಆಮ್ಲ ಕಂಡು ಬರುತ್ತದೆ ಅಂತ ನಿಮ್ಗೆ ಕರೆಕ್ಟಾಗಿ ಏನಪ್ಪ ಅಂದ್ರೆ ಇಲ್ಲೇ ಗೊತ್ತಿರ್ಬೇಕಾಗ್ತದ್ರಿ. ಇವುದ್ರ ಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಏನು ಬೋರ್ಡ್ ಮ್ಯಾಗ ಏನು ಬರ್ದನಲ್ರಿ, ಇವೆಲ್ಲವೂ ಕ್ವಶನ್ ಆಗಿರ್ತಕ್ಕಂಥದ್ದು. ಇನ್ನು ಮುಂದೂ ಏನಪ್ಪ ಅಂದ್ರೆ ಇದ್ರ ಮೇಲೆ ಏನಪ್ಪ ಅಂದ್ರೆ ಕ್ವಶನ್ಸನ್ನ ಏನಪ್ಪ ಅಂದ್ರೆ ಕೇಳ್ತಾನ. ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಇದನ್ನ ಅಬ್ಸರ್ವೇಷನ್ ಮಾಡಿ ಏನಪ್ಪ ಅಂದ್ರೆ ಕರೆಕ್ಟಾಗಿ ಏನಪ್ಪ ಅಂದ್ರೆ ನೋಟ್ ಮಾಡ್ಕೊಡ್ರಿ. ಯಾರು ಗೊತ್ತಿಲ್ಲ ನೋಟ್ ಮಾಡ್ಕೊಡ್ರಿ. ನೋಟ್ ಮತ್ತು ಯಾರಿಗೆ ಗೊತ್ತೈತಿಲ್ಲ ನೋಡ್ರಿ, ನಾ ಹೇಳೋದು ನಿಮಗೆ ಭಾಳ ಸಿಲ್ಲಿ ಅನಿಸ್ತಿರ್ಬೋದು, ಬಟ್ ಆರಂಭಿಕ ಯಾರು ಸ್ಟಡಿ ಮಾಡತ್ತಿರಲ್ರಿ ಅವ್ರಿಗೆ ಭಾಳ ಅಂದ್ರೆ ಭಾಳ ಬೇಸಿಕ್ ರೀ ಇದು. ಏಕದಮ್ ನಿಮ್ಗೆ ಎಂದೂ ನಿಮ್ಮ ಜೀವನದಾಗ ಮರೆಯಂಗಿಲ್ಲ. ಮತ್ತು ಯಾರು 1 ರಿಂದ 2 ವರ್ಷ ಯಾರು ಓದಿದ್ರಿ ಆಲ್ರೆಡಿ 2 ವರ್ಷ 3 ವರ್ಷ 4 ವರ್ಷ ಓದಿ ನೌಕರಿ ಯಾರಿಗೆ ಸಿಕ್ಕಿಲ್ಲಲ್ರಿ ಅವ್ರಿಗೆ ಏನಪ್ಪ ಅಂದ್ರೆ ಸ್ವಲ್ಪ ಇದೆ ಸಿಲ್ಲಿ ಅನಿಸ್ತದ, ಬಟ್ ನಿಮ್ಗೆ ಭಾಳ ರಿವಿಷನ್ ಆಗ್ತದ. ಎಲ್ಲಿ ಕನ್ಫ್ಯೂಸ್ ಆಗೋದು ಮುಂದಿನ ಬರ್ತಕ್ಕಂಥ ಎಕ್ಸಾಮ್ದೊಳಗೆ ಏನಪ್ಪ ಅಂದ್ರೆ ಮೊದಲೇ ಕನ್ಫ್ಯೂಸ್ ಆಗ್ತಕ್ಕಂಥ ಸಾಧ್ಯತೆ ಏನಪ್ಪ ಅಂದ್ರೆ ಭಾಳ ಕಡಿಮೆ ಇರ್ತದ. ಅವರು ಏನಪ್ಪ ಅಂದ್ರೆ ನೋಟ್ ಮಾಡ್ಕೊಡ್ರಿ, ಅಥವಾ ಏನಪ್ಪ ಅಂದ್ರೆ ಒಂದ್ಸಲ ಏನಪ್ಪ ಅಂದ್ರೆ ಪಾಸ್ ಮಾಡಿ ಕರೆಕ್ಟಾಗಿ ನೋಟ್ ಮಾಡ್ಕೊತ ಏನಪ್ಪ ಅಂದ್ರೆ ಹೋಗ್ರಿ. ಇಷ್ಟು ಏನಪ್ಪ ಅಂದ್ರೆ ನಾವು ಮಣ್ಣಿನ ಬಗ್ಗೆ ಏನಪ್ಪ ಅಂದ್ರೆ ಪೂರಕವಾಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂದ್ರೆ ನಮಗಿಲ್ಲೇ ಗೊತ್ತಿರಬೇಕಾಗ್ತದೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಮಣ್ಣುಗಳನ್ನ ಏನು ಮಾಡ್ತಾರಪ್ಪ ಅಂತಂದ್ರೆ ಪ್ರಮುಖವಾಗಿ ನಾವು 4 ಭಾಗಗಳಲ್ಲಿ ವಿಂಗಡಣೆ ಮಾಡ್ತೀವಿ. ಒಂದು ಏನಪ್ಪ ಅಂದ್ರೆ ನಾವು ಇಲ್ಲಿ ಮೆಕ್ಕಲು ಮಣ್ಣು ಅಂತ ನೋಡ್ತೀವಿ, ಕಪ್ಪು ಮಣ್ಣು ಅಂತ ನೋಡ್ತೀವಿ, ಕೆಂಪು ಮಣ್ಣು ಅಂತ ನೋಡ್ತೀವಿ, ಜಂಬಿಟಿಗೆ ಮಣ್ಣು ಅಂತ ನೋಡ್ತೀವಿ. ಆದ್ರೆ ಅವ್ರಿಗೆ ಕ್ವಶನ್ಸ್ ಕೇಳಿದೆ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಮಣ್ಣು ಯಾವುದು ಅಂತ ಕೇಳಿದಾನ. ಇದಕ್ಕೆ ಸರಿಯಾದ ಆನ್ಸರ್ ಯಾವಪ್ಪ ಅಂದ್ರೆ ಕೆಂಪು ಮಣ್ಣು. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಂಡು ಬರ್ತಕ್ಕಂಥ ಒಂದು ಮಣ್ಣು ಯಾವಪ್ಪ ಅಂದ್ರೆ ಕೆಂಪು ಮಣ್ಣು ಅಂತ ನೋಡ್ತೀವಿ. 48% ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಕೆಂಪು ಮಣ್ಣು ಇರ್ತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್ ಕಪ್ಪು ಮಣ್ಣು ಐತಿ. ಇನ್ನು 41% ಏನಪ್ಪ ಅಂದ್ರೆ ಕಪ್ಪು ಮಣ್ಣು ಇರುವುದನ್ನು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇನ್ನು ಮೆಕ್ಕಲು ಮಣ್ಣು ಎಷ್ಟು ಪರ್ಸೆಂಟ್ ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತದಪ್ಪ ಅಂದ್ರೆ 4% ಕಂಡು ಬಂದ್ರೆ, ಇನ್ನು ಜಂಬಿಟಿಗೆ ಮಣ್ಣು ಏನಪ್ಪ ಅಂದ್ರೆ 3.8% ಏನಪ್ಪ ಅಂದ್ರೆ ಇಲ್ಲಿ ಜಂಬಿಟಿಗೆ ಮಣ್ಣು ಕಂಡು ಬರ್ತಕ್ಕಂಥ ನೋಡ್ತೀವಿ. ಇನ್ನು ಉಳಿದಿರ್ತಕ್ಕಂಥ ಪರ್ಸೆಂಟೇಜ್ ತೆಗೆದುಕೊಂಡಾಗ ಬೇರೆ ಅಲ್ಲಿಂದ ಸ್ವಲ್ಪ ಆ ಕಡೆ ಬೇರೆ ಏನಪ್ಪ ಅಂದ್ರೆ ವಿಧದ ಮಣ್ಣು ಕಂಡು ಬರ್ತದ. ಆದ್ರೆ ಇಷ್ಟು ಪರ್ಸೆಂಟೇಜ್ ಹೋದಾಗ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಂಡು ಬರ್ತಕ್ಕಂಥ ಒಂದು ಮಣ್ಣು ಯಾವತ್ತಪ್ಪ ಅಂದ್ರೆ ಈ ಕೆಂಪು ಮಣ್ಣು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ ನಾವು. ಇಲ್ಲಿ ಒಂದು ಸ್ವಲ್ಪ ಗೊತ್ತಿರಬೇಕು, ಈ ಕೆಂಪು ಮಣ್ಣು ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದೊಳಗೆ ಅತಿ ಹೆಚ್ಚಾಗಿ ಏನಪ್ಪ ಅಂದ್ರೆ ಇಲ್ಲಿ ಒಂದು ಸ್ವಲ್ಪ ಕರ್ನಾಟಕ ಮ್ಯಾಪ್ ತೆಗಿತೀವಿ ನೋಡ್ರಿ. ಇಲ್ಲಿ ಕರ್ನಾಟಕದ ಯಾವ ಭಾಗದಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚಾಗಿ ಏನಪ್ಪ ಅಂದ್ರೆ ಇಲ್ಲಿ ಕೆಂಪು ಮಣ್ಣು ಕಂಡು ಬರುವುದನ್ನು ನೋಡ್ತೀವಪ್ಪ ಅಂತಂದ್ರೆ ದಕ್ಷಿಣ ಮೈದಾನ ಪ್ರದೇಶ ಅಂತ ನೋಡ್ತೀವಿ. ಈ ದಕ್ಷಿಣ ಮೈದಾನ ಪ್ರದೇಶ ಏನು ಕಂಡು ಬರ್ತದಲ್ರಿ, ಈ ದಕ್ಷಿಣ ಮೈದಾನ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಏನಪ್ಪ ಅಂದ್ರೆ ಕೆಂಪು ಮಣ್ಣು ಕಂಡು ಬರುವುದನ್ನು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಅದರೊಳಗೆ ಈ ತುಮಕೂರು ಜಿಲ್ಲೆ ಅಂತ ಕಂಡು ಬರ್ತದೆ. ಯಾವ ಜಿಲ್ಲೆ ರೀ? ತುಮಕೂರು ಅಂತ ನೋಡ್ತೀವಿ. ಆ ತುಮಕೂರು ಜಿಲ್ಲೆ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೆಂಪು ಮಣ್ಣನ್ನು ಹೊಂದಿರತಕ್ಕಂಥ ಜಿಲ್ಲೆ ಅಂತ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಸರ್ ಕ್ವಶನ್ಸ್ ಲಾಸ್ಟ್ ಟೈಮ್ ಒಂದು ಕ್ವಶನ್ಸ್ ಕೇಳಿದ್ದ ಏನಪ್ಪ ಅಂತಂದ್ರೆ ಕೆಂಪು ಮಣ್ಣು ಕೆಂಪಾಗಿರ್ಲಿಕ್ಕೆ ಕಾರಣ ಅಂತ ಕೇಳಿದ್ದ. ಈ ಕೆಂಪು ಮಣ್ಣು ಐತಲ್ರಿ, ಈ ಮಣ್ಣು ಕೆಂಪಾಗಿರ್ಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ನಾವಿಲ್ಲಿ ಕಬ್ಬಿಣದ ಆಕ್ಸೈಡ್ ಅಂತ ನೋಡ್ತೀವಿ. ಯಾವ ಆಕ್ಸೈಡ್ ರೀ? ಕಬ್ಬಿಣದ ಆಕ್ಸೈಡ್ ಅಂತ ನೋಡ್ತೀವಿ. ಕಬ್ಬಿಣದ ಆಕ್ಸೈಡ್
ಕಬ್ಬಿಣದ ಆಕ್ಸೈಡ್ ಮತ್ತು ಇನ್ನೊಂದು ಯಾವಪ್ಪ ಅಂದ್ರೆ ಟ್ರಿಟಾನಿಯಂ. ಈ ಟ್ರಿಟಾನಿಯಂ ಮತ್ತು ಏನಪ್ಪ ಅಂದ್ರೆ ಕಬ್ಬಿಣದ ಆಕ್ಸೈಡ್ ಮತ್ತು ಟ್ರಿಟಾನಿಯಂ ಅಧಿಕ ಪ್ರಮಾಣದಲ್ಲಿ ಈ ಮಣ್ಣಿನೊಳಗೆ ಕಂಡು ಬರೋದ್ರಿಂದ ಏನಪ್ಪ ಅಂತಂದ್ರೆ ಈ ಮಣ್ಣು ಏನಪ್ಪ ಅಂದ್ರೆ ಕೆಂಪಾಗಿ ಕಾಣಲಿಕ್ಕೆ ಏನಪ್ಪ ಅಂದ್ರೆ ಕಾರಣ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಕಪ್ಪು ಮಣ್ಣು ಕಪ್ಪಾಗಿ ಕಾಣಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಮೆಗ್ನೀಷಿಯಂ ಪ್ರಮಾಣ ಏನಪ್ಪ ಅಂದ್ರೆ ಅತಿ ಹೆಚ್ಚಿನ ಪ್ರಮಾಣದೊಳಗೆ ಕಂಡು ಬರ್ತದೆ. ಆ ಮೆಗ್ನೀಷಿಯಂ ಪ್ರಮಾಣ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರೋದ್ರಿಂದ ಏನಪ್ಪ ಅಂದ್ರೆ ಕಪ್ಪು ಮಣ್ಣು ಏನಪ್ಪ ಅಂದ್ರೆ ಕಪ್ಪಾಗಿ ಕಾಣಲಿಕ್ಕೆ ಏನಪ್ಪ ಅಂದ್ರೆ ಕಾರಣ ಅಂತ ನೋಡ್ತೀವಿ. ನೋಡ್ರಿ, ಈ ಕೆಂಪು ಮಣ್ಣನ್ನು ಏನಪ್ಪ ಅಂದ್ರೆ ದಕ್ಷಿಣ ಮೈದಾನ ಪ್ರದೇಶದಲ್ಲಿ ಅಥವಾ ದಕ್ಷಿಣ ಕರ್ನಾಟಕ ಒಳಗೆ ಏನಪ್ಪ ಅಂದ್ರೆ ಈ ಕೆಂಪು ಮಣ್ಣನ್ನು ಕೆಂಪು ಮಣ್ಣು ಅಂತ ಕರೆದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಂಪು ಮಣ್ಣನ್ನು ಏನು ಕರಿತಾರಪ್ಪ ಅಂದ್ರೆ ಮಸಾರಿ ಮಣ್ಣು ಅಂತ ಕರಿತಾರೆ. ನೋಡ್ರಿ, ಹೌದ್ರಿ, 100% ರೀ. ಮಸಾರಿ ಹೊಲ ಅಂತ ನಾವು ಕೆಂಪು ಹೊಲಗಳು ಯಾವ ಇರ್ತಾವಲ್ಲ ಅದಕ್ಕೆ ಮಸಾರಿ ಹೊಲ ಅಂತ ಕರಿತೀವಿ ನೋಡ್ರಿ. ಮಸಾರಿ ಇಲ್ಲೇ ದಕ್ಷಿಣ ಭಾರತದಲ್ಲಿ ಕೆಂಪು ಮಣ್ಣು ಅಂತ ಕರೆದ್ರೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಕೆಂಪು ಮಣ್ಣು ಅಂತ ಕರೆದ್ರೆ ಉತ್ತರ ಕರ್ನಾಟಕದೊಳಗೆ ನಾವು ಏನು ಕರಿತೀವಪ್ಪ ಅಂದ್ರೆ ಇದನ್ನ ಮಸಾರಿ ಮಣ್ಣು ಅಂತ ಏನು ಮಾಡ್ತಾರೆ ಅಂತ ಕರಿತಾರೆ. ಮತ್ತು ಅತ್ಯಂತ ಏನೋ ಅಷ್ಟೊಂದು ಫಲವತ್ತಾಗಿದ್ದ ಮಲ್ಲ ಅನ್ನಿಲ್ಲ, ಯಾಕಂದ್ರೆ ಇದು ಮರಳು ಮಿಶ್ರಿತವಾಗಿರ್ತಕ್ಕಂಥ ಕೆಂಪು ಮಣ್ಣು ಕೂಡಿರೋದ್ರಿಂದ ಏನಪ್ಪ ಅಂದ್ರೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಏನಪ್ಪ ಅಂದ್ರೆ ಇದಕ್ಕೆ ಬಹಳ ತೀರಾ ಕಡಿಮೆ ಇರುವುದನ್ನು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಮೆಕ್ಕಲು ಮಣ್ಣು ಅಂತ ಬಂದಾಗ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ 4% ಏನಪ್ಪ ಅಂದ್ರೆ ಮೆಕ್ಕಲು ಮಣ್ಣು ಐತಿ. ಮೆಕ್ಕಲು ಮಣ್ಣು ಏನಪ್ಪ ಅಂದ್ರೆ ನದಿ ಸಂಚಯನ ಕಾರ್ಯದಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಮಣ್ಣು ಯಾವಪ್ಪ ಅಂದ್ರೆ ಮೆಕ್ಕಲು ಮಣ್ಣು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಈ ಮೆಕ್ಕಲು ಮಣ್ಣನ್ನು ಏನು ಕರಿತಪ್ಪ ಅಂದ್ರೆ ರೇವೆ ಮಣ್ಣು ಅಂತ ಏನು ಮಾಡ್ತಾರೆ ಕರೀತಾರೆ. ಅಷ್ಟೇ ಅಲ್ಲ ಏನಪ್ಪ ಅಂದ್ರೆ ರೇವೆ ಮಣ್ಣು ಅಂತ ಕರೀತಾರೆ, ನೇರೆ ಮಣ್ಣು ಅಂತ ಕರೀತಾರೆ. ಅಷ್ಟೇ ಅಲ್ಲ ಏನಪ್ಪ ಅಂದ್ರೆ ನಾಗರಿಕತೆಯ ಮಣ್ಣು ಅಂತ ಏನು ಮಾಡ್ತಾರೆ ಅಂತ ಕರೀತಾರ. ನದಿ ಸಂಚಯನ ಮಣ್ಣು ಅಂತ ಕರೀತಾರ. ಅಲುವೈಲ್ ಸಾಯಿಲ್ ಅಂತ ಏನು ಮಾಡ್ತಾರೆ ಅಂತ ಕರೀತಾರ. ಆದ್ರೆ ಕಡಿಮೆ ಉಳುಮೆಯನ್ನ ಬಯಸ್ತಕ್ಕಂಥ ಮಣ್ಣು ಯಾವಪ್ಪ ಅಂದ್ರೆ ಮೆಕ್ಕಲು ಮಣ್ಣು. ಅತ್ಯಂತ ಫಲವತ್ತಾದ ಮಣ್ಣು ಯಾವ್ದಪ್ಪ ಅಂತಂದ್ರೆ ನೋಡ್ರಿ, ಅತ್ಯಂತ ಶುದ್ಧವಾದ ಮಣ್ಣು ಅಂತಂದ್ರೆ ನಾವಿಲ್ಲಿ ಹ್ಯೂಮಸ್ ಮಣ್ಣು ಅಂತ ನೋಡ್ತೀವಿ. ಅತ್ಯಂತ ಫಲವತ್ತಾದ ಮಣ್ಣು ಯಾವುದಪ್ಪ ಅಂತಂದ್ರೆ ಮೆಕ್ಕಲು ಮಣ್ಣು. ಯಾಕಂದ್ರೆ ಇದ್ರೊಳಗೆ ಜೇಡಿ ಮತ್ತು ಏನಪ್ಪ ಅಂದ್ರೆ ಆ ಮರಳು ಮಿಶ್ರಿತ ಜೇಡಿ ಮಣ್ಣು ಮರಳು ಮಿಶ್ರಿತ. ಅಷ್ಟೇ ಅಲ್ಲದೆ ಏನಪ್ಪ ಅಂತಂದ್ರೆ ಇಲ್ಲಿ ಕೆಲವೊಂದಷ್ಟು ಜೈವಿಕ ಅಂಶಗಳು ಏನಪ್ಪ ಅಂದ್ರೆ ಅಧಿಕ ಪ್ರಮಾಣದಲ್ಲಿ ಮೆಕ್ಕಲು ಮಣ್ಣು ಕಂಡುಬರೋದ್ರಿಂದ ಏನಪ್ಪ ಅಂದ್ರೆ ಇದು ಅತ್ಯಂತ ಫಲವತ್ತಾಗಿರ್ತಕ್ಕಂಥ ಮಣ್ಣು ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ನಮ್ಮ ಕರ್ನಾಟಕದ ಈ ಕರಾವಳಿ ಭಾಗ ಅಂತ ನೋಡ್ತೀವಿ. ಯಾವ್ದ್ರಿ? ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಈ 3 ಜಿಲ್ಲೆಗಳು ಏನಪ್ಪ ಅಂದ್ರೆ ಅಧಿಕ ಪ್ರಮಾಣದಲ್ಲಿ ಏನಪ್ಪ ಅಂದ್ರೆ ಮೆಕ್ಕಲು ಮಣ್ಣು ಕಂಡು ಬರುವುದನ್ನು ಏನು ಮಾಡ್ತೀವಿ ಅಂದ್ರೆ ನಾವು ನೋಡ್ತೀವಿ. ನೆಕ್ಸ್ಟ್ ಕಪ್ಪು ಮಣ್ಣು ಅಂತ ನೋಡ್ತೀವಿ. ಈ ಕಪ್ಪು ಮಣ್ಣು ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ 41% ಏನಪ್ಪ ಅಂದ್ರೆ ಕಪ್ಪು ಮಣ್ಣು ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದೊಳಗೆ ಕಂಡು ಬರ್ತದೆ. ಇದು ಅತಿ ಹೆಚ್ಚಾಗಿ ಏನಪ್ಪ ಅಂದ್ರೆ ಉತ್ತರ ಕರ್ನಾಟಕ ಅಂತ ಏನು ನೋಡ್ತಿರಲ್ಲ, ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಕರ್ನಾಟಕದ ಬೆಳಗಾವಿಯ ಉತ್ತರ ಭಾಗ, ನೆಕ್ಸ್ಟ್ ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯನಗರ ಈ ಭಾಗದೊಳಗೆ ಏನಪ್ಪ ಅಂದ್ರೆ ಹಾವೇರಿ, ಗದಗ, ಧಾರವಾಡ ಈ ಭಾಗದೊಳಗೆ ಏನಪ್ಪ ಅಂದ್ರೆ ಅತಿ ಹೆಚ್ಚು ಕಪ್ಪು ಮಣ್ಣು ಇರ್ತಕ್ಕಂಥ ನೋಡ್ತೀವಿ. ಅದರೊಳಗೆ ಈ ಹಾವೇರಿ ಅಂತ ಕಂಡು ಬರ್ತದೆ. ಯಾವ್ದ್ರಿ? ಹಾವೇರಿ ಅಂತ ನೋಡ್ತೀವಿ. ಕರ್ನಾಟಕ ಒಳಗೆ ಏನಪ್ಪ ಅಂದ್ರೆ ಹಾವೇರಿ ಜಿಲ್ಲೆ ಕಂಡು ಹಾವೇರಿ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಏನಪ್ಪ ಅಂತಂದ್ರೆ ಕಪ್ಪು ಮಣ್ಣನ್ನು ಹೊಂದಿರತಕ್ಕಂಥ ಜಿಲ್ಲೆ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಈ ಕಪ್ಪು ಮಣ್ಣೊಳಗೆ ಏನಪ್ಪ ಅಂದ್ರೆ ಈ ಕಪ್ಪು ಮಣ್ಣು ಜಿಗಟು ಇರ್ತದ. ಅದರ ಜೊತೆಗೆ ಏನಪ್ಪ ಅಂತಂದ್ರೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಏನಪ್ಪ ಅಂದ್ರೆ ಅಧಿಕ ಪ್ರಮಾಣದಲ್ಲಿ ಕಂಡು ಬರ್ತದೆ. ನೀರನ್ನು ಹಿಡಿದಿಟ್ಟುಕೊಳ್ತಕ್ಕಂಥ ಸಾಮರ್ಥ್ಯ ಹೊಂದಿರತಕ್ಕಂಥ ಅಧಿಕ ತೇವಾಂಶ ಅಥವಾ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಯಾವ ಮನೆಗೆ ಅಧಿಕ ಹೆಚ್ಚು ಇರ್ತದಪ್ಪ ಅಂದ್ರೆ ಈ ಕಪ್ಪು ಮನೆಗೆ ಅಧಿಕವಾಗಿರ್ತಕ್ಕಂಥದ್ದು ನೋಡ್ತೀವಿ. ಅದಕ್ಕೆ ಕಪ್ಪು ಮಣ್ಣು ಏನಾಗ್ತದಪ್ಪ ಅಂದ್ರೆ ಮಳೆಗಾಲದೊಳಗೆ ಏನಾಗ್ತದೆ ಉಬ್ಕೊಂಡಿರ್ತದೆ ನೋಡಿ, ಹತ್ತಿಗೈತೆ ಉಬ್ಬಿರ್ತದ. ಮತ್ತು ಬೇಸಿಗೆ ಒಳಗೆ ಏನಾಗ್ತದಪ್ಪ ಅಂದ್ರೆ ನೀರು ಕಡಿಮೆ ಆಗ್ತದಪ್ಪ ಅಂದ್ರೆ ಬಿರುಕು ಬಿಡ್ತದ. ಇದ್ರ ಮೇಲೆ ಕ್ವಶನ್ಸ್ ಕೇಳಿದಾನೆ. ಏನಪ್ಪ ಅಂದ್ರೆ ಬೇಸಿಗೆಯಲ್ಲಿ ಬಿರುಕು ಬಿಟ್ಟು ಮಳೆಗಾಲದಲ್ಲಿ ಉಬ್ಬಿಕೊಳ್ಳುವ ಮಣ್ಣು ಯಾವುದಪ್ಪ ಅಂತಂದ್ರೆ ನಾವಿಲ್ಲಿ ಕಪ್ಪು ಮಣ್ಣು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ನಮ್ಮ ಕರ್ನಾಟಕದಲ್ಲಿ ಹಾವೇರಿ ಜಿಲ್ಲೆ ಏನಪ್ಪ ಅಂದ್ರೆ ಅಧಿಕವಾಗಿರ್ತಕ್ಕಂಥ ಕಪ್ಪು ಮಣ್ಣು ಹೊಂದಿದ್ದು. ಕಪ್ಪು ಮಣ್ಣು ಏನಪ್ಪ ಅಂದ್ರೆ ಬಸಾಲ್ಟ್ ಶಿಲೆಗಳ ಶಿಥಿಲೀಕರಣದಿಂದ ನಿರ್ಮಾಣಗೊಂಡೈತ್ರಿ. ಯಾವ್ದ್ರಿ? ಕಪ್ಪು ಮಣ್ಣು ಯಾವುದರಿಂದ ನಿರ್ಮಾಣಗೊಂಡೈತಪ್ಪ ಅಂದ್ರೆ ಬಸಾಲ್ಟ್ ಶಿಲೆಗಳು ಕಂಡು ಬರ್ತಾವ. ಅಗ್ನಿಶಿಲೆಗಳು ಅಂತ ನೋಡ್ತೀವಿ. ಅಗ್ನಿಶಿಲೆ ಒಳಗೆ ಬಸಾಲ್ಟ್ ಅಂತ ಬರ್ತದೆ. ಯಾವ ಶಿಲೆ ರೀ? ಬಸಾಲ್ಟ್ ಅಂತ ನೋಡ್ತೀವಿ. ಈ ಬಸಾಲ್ಟ್ ಶಿಲೆಯ ಶಿಥಿಲೀಕರಣ ನಿರ್ಮಾಣಗೊಂಡಿರ್ತಕ್ಕಂಥ ಮಣ್ಣು ಯಾವಪ್ಪ ಅಂದ್ರೆ ಕಪ್ಪು ಮಣ್ಣು ಅಂತ ನೋಡ್ತೀವಿ. ಈ ಕಪ್ಪು ಮಣ್ಣು ಅತಿ ಹೆಚ್ಚಾಗಿ ಏನಪ್ಪ ಅಂತಂದ್ರೆ ಇದನ್ನ ಕಪ್ಪು ಮಣ್ಣನ್ನು ಏನಪ್ಪ ಅಂದ್ರೆ ಇದನ್ನ ರೆಗುರ್ ಮಣ್ಣು ಅಂತ ಕರೀತಾರ, ಲಾವಾ ಮಣ್ಣು ಅಂತ ಕರೀತಾರ, ಲಾವಾ ಮಣ್ಣು ಅಂತ ಕರೀತಾರ. ಜ್ವಾಲಾಮುಖಿ ಸಂದರ್ಭದಲ್ಲಿ ಲಾವಾ ಹೊರ ಬರ್ತದೆ, ಅದಕ್ಕೆ ಲಾವಾ ಮಣ್ಣು ಅಂತ ಕರೀತಾರೆ. ರೆಗುರ್ ಮಣ್ಣು ಅಂತ ಕರೀತಾರ. ಅಷ್ಟೇ ಬಂದು ಹತ್ತಿಯ ಮಣ್ಣು ಅಂತ ಏನು ಮಾಡ್ತಾರೆ ಅಂತ ಕರೀತಾರ. ಚೋರ್ನಜ್ಜು ಮಣ್ಣು ಅಂತ ಕರೀತಾರ. ಜೇಡಿ ಮಣ್ಣು ಅಂತ ಏನು ಮಾಡ್ತಾರೆ ಅಂದ್ರೆ ಕಪ್ಪು ಮಣ್ಣನ್ನು ಕರಿಯೋದು ಏನು ಮಾಡ್ತಿರ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಅದಕ್ಕೆ ಪರ್ಯಾಯವಾಗಿ ಏನೇನು ಎರೆ ಮಣ್ಣು ಅಂತ ಕರಿತಾರೆ. ನಮ್ಮ ಕಡೆ ಕಪ್ಪು ಹೊಲ ಇದ್ದು ಅಂದ್ರೆ ಎರಿ ಹೊಲ ಅಂತ ಕರಿತಾರಲ್ರಿ, ಹಂಗೆ ಎರೆಯ ಮಣ್ಣು ಅಂತೂ ಸಹ ಏನು ಮಾಡ್ತಂದ್ರೆ ಕಪ್ಪು ಮಣ್ಣನ್ನು ಕರಿಯೋದನ್ನು ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಇಷ್ಟು ನಿಮ್ಗೆ ಗೊತ್ತಿರ್ಬೇಕ್ರಿ. ನೆಕ್ಸ್ಟ್ ಜಂಬಿಟ್ಟಿಗೆ ಮಣ್ಣು ಅಂತ ಐತ್ರಿ. ಈ ಜಂಬಿಟ್ಟಿಗೆ ಮಣ್ಣು ಆಲ್ಮೋಸ್ಟ್ ಆಲ್ ನಿಮಗೆಲ್ಲ ಗೊತ್ತೈತಿ. ಲಾಸ್ಟ್ ಟೈಮ್ ಇದನ್ನ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಎಕ್ಸಾಮ್ನೊಳಗೆ ಒಂದು ಕ್ವಶನ್ಸ್ ಕೇಳಿದ. ಈ 4 ಪ್ರಕಾರದ ಮಣ್ಣು ಕೊಟ್ಟಿದ್ದು. ಇದ್ರೊಳಗೆ ತೀರಾ
ಅತಿ ಫಲವತ್ತಾಗಿಲ್ಲದ ಮಣ್ಣು ಯಾವುದು ಅಂತ ಕೇಳಿದ್ದ. ಜಂಬಿಟ್ಟಿಗೆ ಮಣ್ಣು ಏನಪ್ಪ ಅಂದ್ರೆ ಫಲವತ್ತಾಗಿರ್ತಕ್ಕಂಥ ಮಣ್ಣು ಅಲ್ಲ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಯಾಕಂದ್ರೆ ಇದ್ರೊಳಗೆ ಏನಾಗ್ತದಪ್ಪ ಅಂತಂದ್ರೆ ಸಿಲಿಕಾ ಇರ್ತದ, ಕಬ್ಬಿಣ ಇರ್ತದ, ಅಲ್ಯೂಮಿನಿಯಂ ಇರ್ತದ, ಮತ್ತು ಏನಪ್ಪ ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಸುಣ್ಣದ ಅಂಶ ಇರ್ತದ. ಆ ಸಿಲಿಕಾ ಮತ್ತು ಸುಣ್ಣದ ಅಂಶ ಏನಾಗ್ತದಪ್ಪ ಅಂದ್ರೆ ಅಧಿಕ ಪ್ರಮಾಣದಲ್ಲಿ ಮಳೆ ಆಗೋದ್ರಿಂದ ಏನಪ್ಪ ಅಂದ್ರೆ ಕರಗಿ ಏನಾಗ್ತದೆ ಅಂದ್ರೆ ಆ ಮಣ್ಣಿನ ಕೆಳಸ್ತರಕ್ಕೆ ಸಾಗಿಸಲ್ಪಡ್ತದ. ಕರಗದೇ ಇರತಕ್ಕಂಥ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಉಳಿದುಕೊಳ್ಳೋದ್ರಿಂದ ಏನಪ್ಪ ಅಂತಂದ್ರೆ ಈ ಮಣ್ಣು ಏನಪ್ಪ ಅಂದ್ರೆ ಅಷ್ಟೊಂದು ಫಲವತ್ತಾಗಿರ್ತಕ್ಕಂಥ ಮಣ್ಣು ಅಲ್ಲ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಅಷ್ಟೇ ಅದ ಏನಪ್ಪ ಅಂದ್ರೆ ಅಧಿಕ ಮಳೆ ಮತ್ತು ಅಧಿಕ ಉಷ್ಣಾಂಶ ಇರತಕ್ಕಂಥ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಜಂಬಿಟ್ಟಿಗೆ ಮಣ್ಣು ಕಂಡು ಬರ್ತಕ್ಕಂಥದ್ದು ನೋಡ್ತೀವಿ. ಈ ಜಂಬಿಟ್ಟಿಗೆ ಮಣ್ಣು ಅತಿ ಹೆಚ್ಚು ಜಿಗುಟಾಗಿರೋದ್ರಿಂದ ಏನು ಮಾಡ್ತಾರಪ್ಪ ಅಂದ್ರೆ ಇದನ್ನ ಇಟ್ಟಿಗೆಗಳ ತಯಾರಿಕೆಗಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಏನಪ್ಪ ಅಂತಂದ್ರೆ ಜಂಬಿಟ್ಟಿಗೆ ಮಣ್ಣನ್ನು ಏನಪ್ಪ ಅಂದ್ರೆ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ ಸರ್. ಇದು ಭಾಳ ಗಟ್ಟಿ ಇರ್ತದ್ರಿ. ಮಳೆಗಾಲದಲ್ಲಿ ಮಣ್ಣಾಗಿ ಬೇಸಿಗೆಯಲ್ಲಿ ಸಿಲೆ ಆಗುವ ಮಣ್ಣು ಅಂತಲೂ ಸಹ ಏನು ಮಾಡ್ತಾರಪ್ಪ ಅಂದ್ರೆ ಈ ಜಂಬಿಟ್ಟಿಗೆ ಮಣ್ಣನ್ನು ಕರಿಯುವುದನ್ನು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಜಂಬಿಟ್ಟಿಗೆ ಮಣ್ಣನ್ನು ಲ್ಯಾಟ್ರೈಟ್ ಸಾಯಿಲ್ ಅಂತ ಏನು ಮಾಡ್ತಾರೆ ಅಂತ ಕರೀತಾರೆ, ಗೊತ್ತಿರಬೇಕು ಇಂಗ್ಲೀಷ್ ಒಳಗೆ ಲ್ಯಾಟ್ರೈಟ್ ಸಾಯಿಲ್ ಅಂತ ಕರೀತಾರೆ. ಈ ಜಂಬಿಟ್ಟಿಗೆ ಮಣ್ಣಿನ ಒಂದು ವಿಶೇಷತೆ ಏನಪ್ಪ ಅಂದ್ರೆ ಮಳೆಗಾಲದಲ್ಲಿ ಮಣ್ಣಾಗಿ ಬೇಸಿಗೆಯಲ್ಲಿ ಸಿಲೆ ಆಗುವ ಮಣ್ಣು ಯಾವಪ್ಪ ಅಂದ್ರೆ ಜಂಬಿಟ್ಟಿಗೆ ಮಣ್ಣು ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ನಮ್ಮ ಕರ್ನಾಟಕದೊಳಗೆ ಜಂಬಿಟ್ಟಿಗೆ ಮಣ್ಣು ಏನಪ್ಪ ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಪಶ್ಚಿಮ ಘಟ್ಟಗಳಂತ ಏನು ನೋಡ್ತೀವಲ್ರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನದ ಪಶ್ಚಿಮ ಭಾಗ, ಕೊಡಗು, ಚಾಮರಾಜನಗರ ಜಿಲ್ಲೆಯ ಕೆಲವೊಂದಷ್ಟು ಸ್ಥಳಗಳೊಳಗೆ ಏನಪ್ಪ ಅಂದ್ರೆ ಈ ಒಂದು ಜಂಬಿಟ್ಟಿಗೆ ಮಣ್ಣು ಕಂಡು ಬರ್ತಕ್ಕಂಥದ್ದನ್ನು ನಾವಿಲ್ಲಿ ಏನಪ್ಪ ಅಂದ್ರೆ ನಾವಿಲ್ಲೇ ನೋಡ್ತೀವಿ ಸರ್. ಇಷ್ಟು ಏನಪ್ಪ ಅಂದ್ರೆ ಮಣ್ಣುಗಳ ಬಗ್ಗೆ ಏನಪ್ಪ ಅಂದ್ರೆ ಸ್ವಲ್ಪ ಪೂರಕವಾಗಿರ್ತಕ್ಕಂಥ ಮಾಹಿತಿ ನಿಮ್ಗೆ ಗೊತ್ತಿರಲಿ.